ಶ್ರೀ ಭದ್ರಮಾಲಾ ಮಹಿಳಾ ವಿಕಾಸ ಕೇಂದ್ರ ಒಂದು ಸಂಭ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಇದು ಸ್ವಾಮಿಗಳದ್ದು ಅಂತಲ್ಲ, ನಮ್ಮೆಲ್ಲರ ಸಂಭ್ರಮ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಸಂತನ ಬದುಕು ಸಂತನಿಗಲ್ಲ, ಅದು ಸಮಾಜದ ಹಿತಕ್ಕೆ ಅಂತ ಕಬೀರರು ಒಂದು ಕಡೆ ಆಡಿದ್ದಾರೆ. ಬದುಕಿದರೆ ಅದು ಸಮಾಜ ಹಿತಕ್ಕಾಗಿ ಬದುಕಬೇಕಂತೆ. ಆತ್ಮೋನ್ನತಿ ಕಡೆಗೆ ಸಾಗಿದ್ದಿದ್ದರೆ ಅದು ಸಮಾಜದ ಹಿತಕ್ಕೆ ಅನುಕೂಲಕರವಾಗಿರಬೇಕಂತೆ. ಒಂದು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣದಲ್ಲಿ ಸಂತನ ಪಾತ್ರ ಏನು ಅಂತ ಒಮ್ಮೆ ಅವಲೋಕಿಸಿ ನೋಡಿದರೆ ಅರಿವಾಗ್ತದೆ. ನೀರಿನಲ್ಲಿ ಮೀನುಗಳಿದ್ದಾವೆ. ಯಾಕೆ ಮೀನುಗಳಿದ್ದಾವೆ ಅಂದರೆ ಮೀನುಗಳಿರುವಂಥ ಕೆರೆ ಸ್ವಚ್ಛವಾಗಿರುತ್ತದೆ, ಶುದ್ಧವಾಗಿರುತ್ತದೆ ಅಂತರ್ಥ. ಒಟ್ಟು ಸಮಾಜದಲ್ಲಿ ಸಂತನು ಮೀನಿನಂತೆ ಸ್ವಚ್ಛ ಮಾಡುವ ಕಾರ್ಯವನ್ನು ಮಾಡ್ತಿರ್ತಾನೆ. ಯಾಕಂದರೆ ಸಮಾಜದ ಕೊಳೆ ಏನಿದೆ ಅದು ನಿವಾರಣೆ ಮಾಡುವಂಥ ಕಾರ್ಯದಲ್ಲಿ ಅವನು ತೊಡಗಿಸಿಕೊಳ್ತಾನೆ. ಅದರಿಂದಲಾಗಿ ಆತ್ಮೋನ್ನತಿಯ ಜೊತೆಗೆ ಲೋಕೋನ್ನತಿ ಎನ್ನುವಂಥ ಒಂದು ಕಾರ್ಯಗಳಲ್ಲಿ ಸಂಪನ್ನ ಆಗ್ತದೆ. ಇಲ್ಲಿ ನಮ್ಮ ಜೊತೆಗೆ ಪ್ರಭಾಕರ್ ಭಟ್ರಿದ್ದಾರೆ, ಸದಾಶಿವನಿದ್ದಾರೆ, ಶಂಕರಮ್ಮರಿದ್ದಾರೆ, ಇನ್ನು ಹಲವರು ನಮ್ಮ ಜೊತೆಗಿದ್ದಾರೆ. ಕೆಳಗೆ ಭಾಗದಲ್ಲಿ ಅದು ನಮ್ಮವರು ಅಂತ. ಇವತ್ತೇನೋ ಕಾರ್ಯಕ್ರಮಕ್ಕೂ ನಾವು ಈ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೋದು ಅಷ್ಟೇ. ಯಾರು ಒಂದು ಸಲ ಅದರ ಬಗ್ಗೆ ಯೋಚನೆ ಮಾಡಿದರೆ ಸಾಕು. ಎಲ್ಲರಲ್ಲೂ ರಾಮನನ್ನು ನೋಡುವಂಥ ಮನಸ್ಸು ನಾವು ಮಾಡಬೇಕು ಅಂತ, ಎಲ್ಲರಲ್ಲೂ ರಾಮನನ್ನು ಕಾಣುವರಾಗಬೇಕು. ಒಂದು ಸಲ ಸಮರ್ಥರೆಡೆಗೆ ಒಬ್ಬರು ಬರ್ತಾರಂತೆ. ದೇವರೇ, ಗುರುಗಳೇ, ನೀವು ರಾಮನನ್ನು ನೋಡಿದ್ದೀರಾ? ಹೌದು, ರಾಮನನ್ನು ನೋಡಿದ್ದೇನೆ. ನೋಡಿದಂದರೆ ಹೇಗೆ ಅಂತ ಕೇಳಬೇಕು. ಎಲ್ಲರಲ್ಲೂ ರಾಮನ ನೋಡೋದಾದರೂ ಹೇಗೆ? ಎಲ್ಲಿದ್ದಾನೆ ರಾಮ? ನನಗೆ ಕಾಣಲಿಲ್ಲ. ರಾಮನನ್ನು ಕಾಣಲಿಕ್ಕೆ ಸುಲಭವಾದೊಂದು ಕೆಲಸ ಇದೆ. ಏನು ಅಂತಂದರೆ ಎಲ್ಲರಲ್ಲೂ ರಾಮನನ್ನು ನೋಡಬೇಕು. ಅದು ನನಗೆ ಅರ್ಥವೇ ಆಗಲಿಲ್ಲ. ಎಲ್ಲರಲ್ಲೂ ರಾಮ ಹೇಗೆ ಕಾಣೋದು? ಎಲ್ಲ ರಾವಣ ಇದ್ದಾರೆ, ಇನ್ನೊಬ್ಬರು ಇದ್ದಾರೆ, ಬೇರೆ ಬೇರೆ ಇದ್ದಾರೆ. ಅವರಲ್ಲಿ ಕೌರವ ಕೂಡ, ಅವನಲ್ಲೂ ಕೂಡ ರಾಮ ಹೇಗೆ, ಅಥವಾ ಕೃಷ್ಣನನ್ನು ಹೇಗೆ ನೋಡೋದು? ಇದೆಲ್ಲ ಆಗಲಿಕ್ಕೆ ಇಲ್ಲ. ನೀವು ಸ್ವಲ್ಪ ವಿವರಿಸಿ ಹೇಳಿ. ರಾಮ ಅನ್ನುವಂಥ ಅಕ್ಷರದಲ್ಲಿ, ಆ ಶಬ್ದದಲ್ಲಿ 2 ಅಕ್ಷರಗಳು ಉಂಟು. ಋ ಆ ಮ ಅಂತ ಬಿಡಿಸಿ ಹೇಳಿದರೆ ಬರ್ತದೆ. ಅದು 3 ತತ್ವಗಳದಲ್ಲಿ ಉಂಟು. ಋ ಆ ಮ ಅಂತ. ಅದನ್ನು ಹೇಗೆ ಬಿಡಿಸ್ಬೋದು ಅಂದರೆ ಆಕಾಶ ತತ್ವ ಅನ್ನುವಂಥದ್ದು ಅದು ಶುದ್ಧವಾಗಿರುವಂಥ, ಅದಕ್ಕೆ ಯಾವುದೇ ಮೈಲಿಗಿಲ್ಲ ಅಂತ. ಅದನ್ನು ಮೋಡಗಳು ಮುಚ್ಚಿರುವುದು. ಮತ್ತು ಸ್ವಲ್ಪ ನೀವು ಫ್ಲೈಟಲ್ಲಿ ಹೋದರೆ ಮೇಲೆ ನೋಡ್ಬೋದು, ಅದು ಆಕಾಶ ಇನ್ನು ಮೇಲೆ ಇದೆ. ಅದಕ್ಕೆ ಅವಕಾಶ ಅಂದರೆ ಇನ್ನೊಂದು ಹೆಸರು ಉಂಟಲ್ಲ. ಆದ್ದರಿಂದ ಅದು ಆಕಾಶ ಅನ್ನುವಂಥದ್ದು ಪರಿಶುದ್ಧವಾದ ತತ್ವ ಒಂದಾದರೆ, ಇನ್ನೊಂದು ಅಗ್ನಿ ತತ್ವ. ಸೀತೆಯನ್ನು ಹೇಗೆ ಶುದ್ಧೀಕರಣ ನೋಡಬೇಕು ಅಂತ ಒಂದು ಪರೀಕ್ಷೆ ಆಯ್ತಲ್ವ, ಅಗ್ನಿ ಪರೀಕ್ಷೆ. ಸೀತೆ ಹೇಗೆ ಬಂದರು ಮೇಲ್ಭಾಗದಲ್ಲಿ? ಆ ಅಗ್ನಿ ತತ್ವ ಅನ್ನುವಂಥದ್ದು ಶುದ್ಧವಾಗಿರುವಂಥದ್ದು ಅಂತ ಹೇಳ್ತಾರೆ.
ಹಾಗೆ ಋ ಅ ಮ ಅಂದರೆ ಇನ್ನೊಂದು ಯಾವುದದು ವಾಯು ಮಾಲಿನ್ಯ ಅಂತ ನಾವು ನೋಡ್ಬೋದು. ವಾಯುವಿಗೆ ಯಾವುದೇ ಅಂಟಿಕೊಳ್ಳುವುದಿಲ್ಲ. ನಾವು ಅಂಟಿಕೊಳ್ತೇವೆ, ಇನ್ನೇನೋ ಅದನ್ನು ಸರಿಪಡಿಸಲಿಕ್ಕೆ ನೋಡ್ತೇವೆ, ಮತ್ತೆ ಅದು ಇನ್ನೊಂದು ಕಡೆಗೆ ಆಗ್ತದೆ ಗಾಳಿ. ಆ ಮೂರು ತತ್ವ ಪಂಚತತ್ವದಲ್ಲಿ ಋ ಆ ಮ ಅಂತ ಆಕಾಶ ತತ್ವ ಮತ್ತು ಅಗ್ನಿ ತತ್ವ ಮತ್ತು ಇರುವಂಥ ವಾಯುತತ್ವ ಮೂರು ಶುದ್ಧವಾಗಿರುವಂಥದ್ದು ಅಂತ. ಮತ್ತು ಎರಡು ತತ್ವಗಳು ಏನು ಅಂತಂದರೆ ಭೂಮಿ ಅಂತ ಹೇಳ್ತಾರೆ, ನೀರು ಅಂತ ಹೇಳ್ತಾರೆ, ಮತ್ತೆಲ್ಲದರಲ್ಲಿ ಸೇರಿಕೊಂಡಿರ್ತದೆ. ಅದರಿಂದ ರಾಮ ಅನ್ನುವಂಥ ಎರಡು ಅಕ್ಷರ ಇರುವಂಥದ್ದು ನಾಮ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನ್ನು ತಾವೇನು ಬಲ್ಲಿರಯ್ಯ. ರಾ ಎಂಬ ಮಾತ್ರದಳು ರಕ್ತ ಮಾಂಸದೊಳಿದ್ದ ಆಯಸ್ತಿಗತವಾದ ಅತಿ ಪಾಪವನ್ನು ಮಾಯವನ್ನು ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ವಾಲ್ಮೀಕಿ ಮುನಿರಾಯ ತಾನೊಬ್ಬನೇ ಬಲ್ಲ. ರಾ ಅಂತ ಹೇಳುವಾಗ ಏನಾಗ್ತದೆ, ತೆರೆಗೊಳ್ತದೆ ಬಾಯಿ, ಮತ್ತೇನಾಗ್ತದೆ ಮೂವನ್ನು ಮುಚ್ಚಿಕೊಳ್ತದೆ. ಕೆಟ್ಟದವರೆಗೆ ಮತ್ತೆ ಒಳಗೆ ಬರಬಾರ್ದು ಅಂತಲೇ ಅದರಷ್ಟೇ ರಾಮ ರಾಮ ರಾಮ. ವಾಲ್ಮೀಕಿ ಹೇಗೆ ರಾಮಾಯಣವನ್ನು ಬರೆದ ಒಮ್ಮೆ ನೋಡ್ಬೋದಲ್ವಾ? ಆದರೆ ಇಲ್ಲಿ ನಮಗೆ ಹೇಳಲಿಕ್ಕಿರುವಂಥದ್ದು ರಾಮಯನ್ನು ಎಲ್ಲರಲ್ಲೂ ಹೇಗೆ ಕಾಣುವುದು ಅಂತ. ನೀವೊಬ್ಬರದ್ದು ಹೆಸರು ನಾರಾಯಣ ಅಂತ ಇರಲಿ, ಅಲ್ಲ ಇವರದ್ದು ಇರಲಿ ಪ್ರಭಾಕರ್ ಅಂತ ಇರಲಿ, 4 ಅಕ್ಷರಗಳು ಉಂಟು ಅದರಲ್ಲಿ. ನೀವು ಅದಕ್ಕೇನು ಮಾಡ್ಬೋದು, 4 ಅಕ್ಷರ ಇದ್ದಾಗ ಅದಕ್ಕೆ ಸ್ವಲ್ಪ ನಾವು 2 ವಿಚಾರಗಳನ್ನು ಸೇರಿಸಬೇಕು ಅಂತ. ಆ 4 × 2 ಅಂದರೆ ಎಷ್ಟಾಯಿತು ಒಂದು ಲೆಕ್ಕಾಚಾರ ಮಾಡಿ. ಆ ಹೆಸರಿನ ಒಳಗೆ ರಾಮ ಹೇಗಿರ್ತಾನೆ ಅಂತ ಹೇಳೋದಕ್ಕೆ ಒಂದು ಸಣ್ಣದು ಸಂಖ್ಯಾಶಾಸ್ತ್ರ ಉಂಟು. 4 ಅಕ್ಷರ ಇರುವವರೆಲ್ಲರೂ ಲೆಕ್ಕ ಮಾಡಿಕೊಳ್ಳಿ ಬೇಕಾದ್ರೆ. ಇನ್ನೂ ಅದನ್ನು ಲೆಕ್ಕ ಮಾಡ್ಬೋದು, 4 ಅಕ್ಷರ ಇರುವವರದು ಲೆಕ್ಕ ಮಾಡ್ಬೋದು. 2 ವಿಚಾರಗಳೇ ಉಂಟು, 2ರಿಂದ ಅದಕ್ಕೆ ಗುಣಿಸಬೇಕಾಗ್ತದೆ. 2ರಿಂದ ಗುಣಿಸಬೇಕು. ಗುಣಿಸಿ ಆದ ಮೇಲೆ ಏನು ಮಾಡ್ಬೋದು, ಪಂಚಭೂತಾತ್ಮಗಳು ಅಂತ ಉಂಟು, ಅದನ್ನು ಸ್ವಲ್ಪ ನೀವು ಅದಕ್ಕೆ ಸೇರಿಸಿಕೊಳ್ಳಬೇಕು. ಮತ್ತೆ ಬಂದ ಉತ್ತರಕ್ಕೆ 8ರಿಂದ ಭಾಗಿಸಬೇಕು. ಏನು ಬರ್ತದೆ ಅಂತ ಲೆಕ್ಕಾಚಾರ ಮಾಡಿ. ಚಾರ್ಟರ್ಡ್ ಅಕೌಂಟೆಂಟ್ ಇಲ್ಲೇ ಇದ್ದಾರೆ. ಹೇಗೆ ಗುಣಿಸಿದ್ರು, ಕೊಡೆಗೆ ಕೂಡಿಸಿದ್ರು, ಭಾಗಿಸಿದ್ರು, ಕೊನೆಗೆ 2 ಅಕ್ಷರ 2 ನಂಬರು ಉಳಿತದೆ. ನೀವೊಬ್ಬರು ಯಾರು ಲೆಕ್ಕ ಮಾಡಿ ನೋಡಿ, ಹೌದಲ್ವಂತ ನೋಡಿ. ಅದು ಹೇಗೆ 2 ಉಳಿತದೆ ಅಂತಂದರೆ ಆ ರೀತಿಯಲ್ಲಿ ನೋಡಿದರೆ ಯಾಕೆ ಇದು ಬರ್ತದೆ. 4 ಅನ್ನುವಂಥದ್ದು ಏನು, ಚತುರ್ವಿಧ ಪುರುಷಾರ್ಥಗಳು ಅಂತ ಹೇಳ್ತಾರೆ. 4 ಚತುರ್ವಿಧ ಪುರುಷಾರ್ಥಗಳು. ಬದುಕನ್ನು ಬೆಳಗಿಸುವಂಥದ್ದಕ್ಕೆ ಪೂರಕವಾಗಿರುವಂಥದ್ದು 4 ತತ್ವಗಳು. ಅದನ್ನು ಗುಣಗಳು ಅಂತ ಕೂಡ ತೆಕ್ಕೊಳ್ಳುವ ನಾವು. 2 ಇರ್ತದಲ್ಲ, 4 ಇರ್ತದಲ್ವ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತೇಳಿ. ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ 5 ವಿಚಾರಗಳನ್ನು ಪಂಚತತ್ವಗಳನ್ನು ಒಮ್ಮೆ ನಾನು ಈಗಾಗಲೇ ಹೇಳಿದ್ದೇನೆ ಅದರ ಬಗ್ಗೆ. 2 ಸೇರಿಸಿದ್ರೆ 5 ಆಯಿತು ಅಲ್ಲಿಗೆ. ಇನ್ನೂ 2 ಇರುವಂಥದ್ದು ಮಾಯೆ ಅಂತ ಉಂಟು, ಬ್ರಹ್ಮ ಮತ್ತು ಮಾಯೆ ಅಂತ 2 ಉಂಟು. ಎಲ್ಲ ಒಮ್ಮೆ ನಾವು ಗುಣಿಸಿ ಭಾಗಿಸಿ ಎಲ್ಲ ಮಾಡುವಾಗ ನಿಮಗೊಂದು ಲೆಕ್ಕ ಸಿಗ್ತದೆ. ಇದರಲ್ಲಿ ಕೊನೆಯಲ್ಲಿ 2 ನಂಬರು 2 ಇರ್ತದೆ, ಎಲ್ಲದರಲ್ಲೂ 2 ಉಳಿತದೆ. ಆ 2 ಇರುವಂಥದ್ದೇ ರಾಮ, ಮತ್ತೆ ಯಾರು ಅಲ್ಲ. ಅದರಿಂದ ಎಲ್ಲರಲ್ಲೂ ರಾಮನನ್ನು ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ವಿಶ್ಲೇಷಣೆ ಮಾಡಿದ ಮೇಲೆ ಉದ್ದಂಡ ನಮಸ್ಕಾರ ಮಾಡಿ. ಇದೊಂದು ಸಂಖ್ಯಾಶಾಸ್ತ್ರ, ಇದನ್ನು ಸರಿಯಾಗಿ ಲೆಕ್ಕ ಮಾಡಿಕೊಳ್ಳಿ ನೀವು. ಅದನ್ನು ಸರಿಯಾಗಿ ನಾವು ಬಿಡಿಸಿ ನೋಡಿದರೆ ಇನ್ನು 8ಅನ್ನು ಏಕೆ ನೀವು ಗುಣಿಸಿದಿರಿ ಅಥವಾ ಭಾಗಿಸಿದಿರಿ ಅಂತ ನೀವು ಕೇಳಿದರೆ 8ರ ಒಳಗೊಂದು ನಂಟು ಉಂಟು. ಎಲ್ಲರ ಶರೀರದಲ್ಲಿ ಗಂಟುಗಳು 8 ಉಂಟು. ನಾನು ಈ ಮೊದಲು ಹೇಳಿದ್ದೇನೆ, ನಿಮ್ಮ 4 ಬೆರಳನ್ನು ತೆಕ್ಕೊಂಡು ನಿಮ್ಮ ಹಣೆಗಿಟ್ಟುಕೊಡಿ. 4 ಬೆರಳಿರ್ತದೆ. ಇನ್ನು ಕೆಲವರಿಗೆ ಗಲಾಟೆ ಮಾಡುವ ಎನ್ನಡೆಜ್ಜಿ ಮಾರ್ರೆ ಮಿತ್ತು ಅವ್ರು ಪೂಜಾ ದುಮ್ಮು ಮಿತ್ತು ಪೋತನೆ ತಿರ್ತಿರ್ತ ನಾವು ಇತ್ತ ಮಿತ್ತು ಪೋತನೆ 4 ಉಂಟು. ಬೇಕಾದರೆ ನೋಡಿ ನೀವು 4 ಉಂಟಲ್ವಾ, ಎಲ್ಲರದ್ದು 4 ಬೆರಳಿರಬೇಕು ಹಣೆ. ಅದರಿಂದ ಕೆಳಗೆ ಮೂಗು ಎಷ್ಟು ಉದ್ದ ಉಂಟು ಅಂತ ನೋಡಿ, ಈಗ ಮಾಡಿ ನೋಡಿ. ಅಥವಾ 4 ಬೆರಳನ್ನು ಒಬ್ಬಿಂದ ಕೆಳಗೆ ಇಟ್ಟು ನೋಡಿ, 4 ಬೆರಳು ಉಂಟು ಅಷ್ಟೇ ಉಂಟು. ಇಲ್ಲದ್ರೆ ನಿಮ್ಮ ಮೂಗೇನು ವ್ಯತ್ಯಾಸ ಆಗಿದೆ, ಅಂಕುಂಟು ಅಂತ ಅರ್ಥ. ಅದರಿಂದ 4 ಉಂಟಲ್ವಾ ಎಲ್ಲ ನೋಡಿ. ಇನ್ನು ಇಲ್ಲಿ ಮೂಗಿಂದ ಕೆಳಗೆ ನೋಡಿಕೊಳ್ಳಿ ಸ್ವಲ್ಪ, ಇಲ್ಲಿ 4 ಬೆರಳು ಉಂಟು, ಮೂಗಿಂದ ಕೆಳಗೆ 4 ಬೆರಳು. ಇನ್ನು 4ರ ಲೆಕ್ಕ ಇನ್ನೂ ಕೇಳ್ತೀರ ನೀವು. ಕಿವಿಯನ್ನು ನೋಡಿ, 4 ಬೆರಳು ಉಂಟು. ಇಲ್ಲಾಂದರೆ ಯಾರಾದರೂ ಹೇಳಬೇಕು, ಟೀಚರ್ ಹೇಳಿದರೆ ಉದ್ದಾಗಿರಲಿಕ್ಕೂ ಸಾಕಲ್ಲ. ಆದರೆ ಕಣ್ಣು ಅನ್ನುವಂಥದ್ದು 4 ಬೆರಳಿದೆ. ಈಗ ನೋಡಿ ಲೆಕ್ಕಾಚಾರ ನೋಡಿ. ಈ ನೋಡುವ ಕಣ್ಣಿಗೂ ಕೇಳುವ ಕಿವಿಗೂ ಎಷ್ಟು ಅಂತರ ಅಂದರೆ 4 ಬೆರಳು ಇಟ್ಕೊಂಡು ನೋಡಿ ನೀವು ಬೇಕಾದ್ರೆ.
ಇಲ್ಲಾಂದರೆ ಹೇಳಬೇಕು ಲೆಕ್ಕ ತಪ್ಪಿದೆ ಅಂತ ಅರ್ಥ. ಅದರಲ್ಲಿ ಒಬ್ಬ ಇದ್ದಾನೆ, ಅಷ್ಟವಕ್ರ ಅಂತ ಒಬ್ಬ ಇದ್ದಾನೆ, 8ರ ಬಗ್ಗೆ ಅಂಕುಡೊಂಕಿನ ಒಬ್ಬ ಇದ್ದಾನೆ ಋಷಿ. ಏನಾಯ್ತಾರೆ, ಹೊಟ್ಟೆ ಕಿಚ್ಚು ಒಳಗಿಂದ ಮಾತಾಡೋದಕ್ಕೆ ಸ್ವಲ್ಪ ತೊಂದರೆಗೆ ಅಲ್ಲಿ ಚಿಕ್ಕಿದ್ದು, ಹಾಗೆ ಒಳಗಿದ್ದಂಥ ಮಗು ಅಂಕುಡೊಂಕಾಯಿತು, ಅಷ್ಟವಕ್ರನಾದ ಅಂತ. ಆದರೆ ಜ್ಞಾನದಲ್ಲಿ ಏನು ವ್ಯತ್ಯಾಸ ಇಲ್ಲ, ಸರಿಯಾಗಿದ್ದಾನೆ. ಜನಕನಿಗೂ ಉಪದೇಶವನ್ನು ಮಾಡಿದ್ದಾನೆ. ಅವನಿಗೊಂದು ಸಂಶಯ ಬಂದಿರೋ ಉತ್ತರ ಕೊಟ್ಟದ್ದು ಅಷ್ಟವಕ್ರ ಹೀಗೆ ಅಂತ ಹೇಳಿಕೊಂಡು. 8 ಅಲ್ಲಿಗೆ 4 ಅಲ್ಲಿಗೆ ಮುಗಿಲಿಲ್ಲ. ಕೈಯನ್ನೊಮ್ಮೆ ನೋಡಿ, 4 ಉಂಟ, ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ. ಕೆಲವರಲ್ಲಿ ಸಂಶಯ ಉಂಟು, ಇದು ದೊಡ್ಡದ ಇದು ದೊಡ್ಡದ ಅಂತ. ಇವರು ಕೇಳ್ಯಾರ ಈಗ, ಇಲ್ಲದ್ರೆ ಅವರ ಲೆಕ್ಕಾಚಾರ ಮಾಡಿ ಮರ್ರೆ ಮಲ್ಲೆ ಬಣ್ಣ ಒಂದು ಒಳ್ಳೆದು ಗೊತ್ತಾ, ಇಲ್ಲ ಇದಿಷ್ಟೇ ಇದೆ. ನೀವು ಅಲ್ಲಲ್ಲೇ ನೋಡ್ಕೊಳ್ಳಿ, ತಪ್ಪಿದ್ರೆ ಹೇಳಿ. ಲೆಕ್ಕ ಅಂದರೆ ಹಾಗೆ ಇರ್ತದೆ, ಅದು ತಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. 8ರ ನಂಟು ಒಂದು ಗೇಣಾಯ್ತಲ್ವ ಇಲ್ಲಿಗೆ, ಎಲ್ಲರ ಮುಖ ಒಂದು ಅಂಗ ಎಷ್ಟು ಅಗಲ ಉಂಟು ನೋಡಿಬೇಕಾದ್ರೆ, ಹೆಚ್ಚು ಕಮ್ಮಿ ಇದ್ರೆ ಹೇಳಿ. ನನ್ನ ಲೆಕ್ಕಾಚಾರವಲ್ಲ ಇದು, ಸೃಷ್ಟಿ ಹಾಗೆ ಇರ್ತದೆ, ಭಗವಂತನ ಹಾಗೆ ಮಾಡಿದ್ದಾನೆ. ನೀವು ಯಾರನ್ನು ಬೇಕಾದರೂ ನೋಡಿ, ನಾನು ಸ್ವಲ್ಪ ಗಿಡ್ಡ ಇದ್ದೇನೆ ಹೀಗೆ ಅಂತಂದರೆ ಹಾಗೆ ಇರ್ತಾನೆ, ಅಷ್ಟಕ್ಕೆ ಲೆಕ್ಕಾಚಾರ ಉಂಟು. ಸ್ವಲ್ಪ ಉದ್ದ ಇರ್ತಾರೆ, ಅಷ್ಟೇ ಉಂಟು. ಈ ವಿಚಾರವನ್ನು ಒಮ್ಮೆ ನೀವು ಅವಲೋಕಿಸಿ ನೋಡಬೇಕು, ಹೌದಾ ಅಲ್ಲ ಅಂತ ಒಮ್ಮೆ ನೋಡಬೇಕು. ಹೌದು ಅಂತ ಆದರೆ ನೀವು ಒಪ್ಪಿಕೊಳ್ಬೇಕು. 1 ಗೇಣ ಆಯ್ತಲ್ವ, 2 ಆಯ್ತಲ್ವ, 3 ಆಯ್ತಲ್ವ, 4, 5 ಆಯಿತು, ಮತ್ತು ಕೆಳಗೆ 2, ಹಾಗೆ 8 ಸರಿ ಆಗ್ತದೆ, ಒಂದು ಪಾದಕ್ಕೆ ಸಿಗ್ತದೆ. ಒಟ್ಟು 8 ನಂಟುಗಳು ಗಂಟುಗಳು ನಮ್ಮ ಶರೀರದಲ್ಲಿ ಉಂಟು. ಈ ನಂಟು ಎಲ್ಲರಿಗೂ ಉಂಟು. ಅಷ್ಟ ರಾಗಗಳು ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಲೆಕ್ಕಾಚಾರ 8ರಿಂದ ಯಾಕೆ ಭಾಗಿಸುವುದು ಅಂದರೆ ಅಷ್ಟ ಐಶ್ವರ್ಯಗಳು. ಅದನ್ನು ನಾನು ಒಂದು 3 ಗಂಟೆ ಪ್ರವಚನ ಮಾಡಬಹುದು. 8 ಐಶ್ವರ್ಯಗಳು ಯಾವುದು, ಸಂಪತ್ತುಗಳು ಯಾವುದು ಅಂತ ಹೇಳ್ಬೋದು. ನಾನು ಮನಸ್ಸು ಮಾಡೋದಿಲ್ಲ ಅದಕ್ಕೆ, ಇವರು ನಾನು ಬೇಗ ಕಳಿಸ್ಬೋದು. ಆಗಲೇ ಕೇಳಿದ್ದಾರೆ, ಸ್ವಲ್ಪ ನಾನು ಇದ್ದುಕೊಂಡು ಮತ್ತೆ ಹೊರಡಬೇಕು. ಆದರೂ ಈ ಒಂದು ವಿಚಾರಗಳು ಏಕೆ ಬಂತು ಅಂತಂದರೆ, ನಾನು ಇಂದೊಂದು ಮಾತನ್ನು ನಿಮ್ಮ ಮುಂದೆ ಇಡಬೇಕು. ನಮಗೆಲ್ಲ ಮಿತ್ರರಿರ್ತಾರಲ್ವ, ಯಾರು ಮಿತ್ರರು ಅಲ್ಲ, ಬೇರೆ ಬೇರೆ ಮಿತ್ರರಿರ್ತಾರೆ, ಎಲ್ಲೆಲ್ಲ ಸೇರುವಂಥ ಮಿತ್ರರಿರ್ತಾರೆ. ಸ್ವಲ್ಪ ಲೈಟ್ ಕಡಿಮೆ ಇರುವಲ್ಲೆಲ್ಲ ಸೇರಿಕೊಳ್ತಾರೆ. ಡಿಮ್ ಲೈಟ್ದಲ್ಲೇ ಸೇರಿದೆ ಗೊಂತಾಯಿರೆ ಏರು ಬರ್ತೀರಿ ಏರು ಪೋಯಿರೋದು. ಕೆಲವರಲ್ಲಿ ಮಿತ್ರರು ಸೇರುವುದು ಅಂತ ಉಂಟು, ತುಂಬ ಬೆಳಕಿದ್ದಲ್ಲಿ ಸೇರುವುದು ಅಂತ ಉಂಟು, ಹೌದಲ್ವ? ಆದರೆ ಕೆಲವರಿಗೆ ಸಂಶಯ, ಇಂಜ ಡಿಮ್ಮಿತ್ತಿನೇ ಇಡ್ಡೆ ಗುರ್ತದಕ್ಕೆ ಜೊತೆಯರಿಲ್ಲ. ಅದು ಏನೇ ಇರಲಿ, ನನಗೆ ಹೇಳಲಿಕ್ಕಿರುವಂಥದ್ದು ನಮ್ಮಲ್ಲಿ 3 ಮಿತ್ರರಿದ್ದಾರೆ, ನಮಗೆಲ್ಲರಿಗೂ 3 ಮಿತ್ರರಿದ್ದಾರೆ. ಯಾರು ಅಂತ ಕೇಳ್ತೀರಾ ನೀವು? ಮಿತ್ರರಲ್ಲಿ 3 ಪ್ರಭೇದಗಳು ಅಂದರೆ ಏನಪ್ಪ ಅದು? 3 ಉಂಟು ಎಲ್ಲರಿಗೂ. ಆ ವಿಚಾರವನ್ನು ಒಮ್ಮೆ ನಾವು ಬಿಡಿಸಿ ನೋಡಿದರೆ, ಒಬ್ಬರು ಸಾಧಕರಿದ್ದರು, ಅವರಿಗೆ ಒಂದು ಸ್ವಲ್ಪ ಹೀಗೆ ಬಂದವರು ಕೇಳಿದ್ರಂತೆ, ನೀವು ನಮ್ಮ ಮಿತ್ರರವುದಲ್ವಾ? ಹೌದು, ನಾವು ನಿಮ್ಮ ಮಿತ್ರರು. ನೀವು ನನ್ನ ಮಿತ್ರರಾದರೆ ನನಗೆ ಕೊನೆಗಾಲ ಬಂದಿದೆ. ಈಗ ನಾನು ನಾಳೆ ಈಗ ಮತ್ತೆ ಹೋಗ್ತೇನೆ. ನಾನು ಹೋಗೋ ಮೊದಲು ನನಗೊಂದು ಆಸೆ ಉಂಟು, ಏನು ಅಂತಂದರೆ, ನೀವು ಯಾರಾದ್ರೂ ನನ್ನ ಜೊತೆಗೆ ಬರಲಿಕ್ಕೆ ಆಗ್ತದಾ ಅಂತ ಕೇಳಿದ್ರಂತೆ. ಈರೊಂದು ಎಲ್ಲ ಫ್ರೆಂಡ್ ಅತ್ತೆ ಮಾರ, ಈರನ್ನೊಟ್ಟಿಗೆ ಬರ್ಪಾರ, ಎಲ್ಲ ಪೋಯಿರೋದು ಬರ್ಪಾರ ಅಂತ ಹೇಳಿದ. ಜಾವದು ಮಾರೇ, ಈರಿನ ಶವ ಸಂಸ್ಕಾರಕ್ಕೆ ಮಾತ್ರ ಖರ್ಚು ಅನುಮಾನ ಹೋಗೋಣ, ಅಲ್ಲೇ ತುಂಬೋದ ಖರ್ಚು ಮಾಡ್ಬೋಣ ಅಂತ ಅನುಮಾನ. ಅಪ್ಪಾಗ ಈ ಮನ್ಪು ಜನ ನೆನಂಜಿ ಇನ್ನೊಂದು ಮಿತ್ರನನ್ನು ಕರೆದರು, ಈ ಬರ್ಪಣ ಮಾರೆ ಆಕ್ಳು ತರಕಿನ ಮುಂದೊಂಡಿರಿ ನಡೆದ ಒಂದಪ್ಪ ಯಾನು ಪುನಃ ತುಂಬೊಂದು ಅಡೆ ಮುಟ್ಟ ಬರ್ಪೆ, ಮಶಾನ ಮುಟ್ಟ ಬರ್ಪೆ, ಒಕ್ಕೆ ನಡೆದಾವ ನೀನೊಟ್ಟಿಗೆ ಇರೇ ಪೋಡಿ ನಡೆದಾವ ತೀರ ಪೊಯ್ನಕ್ಲು ಉಳ್ಳೇರ ನಿಡ್ದುಂಬೇರ್ಲ ಒಟ್ಟಿಗೆ ಪೊಯ್ನಕ್ಲು ಉಳ್ಳೇರು ನಂಗೆ ಪಲ್ಲ ಹಿಂಗೆ ಒರಿ ಪೋಯಿರುಗೊಂಡ ನಮ್ಮ ತಾರೆ ಬುಲ್ಪು ಮರೆ ಪೋಯಿರು ಹಿಂಬೇಲ ಪೋಪಿಂದ ಹಾಗೆ ಗೊತ್ತಿತ್ತು. ಒಂದು ಆಶ್ಚರ್ಯ, ಯಕ್ಷ ಪ್ರಶ್ನೆ ಬರ್ಪುಣತ್ತು ಧರ್ಮರಾಡಕ್ಕೆ ಎನ್ನಾಗ ಏನದು ಆಶ್ಚರ್ಯವೆಂದರೆ ಒರಿ ಪೋಣ ಒಕ್ಕರಿ ಬೇಜಾರ ಜಾರಿ ಬಳ್ಳಿತ್ತು ಹಿಂಬೇಲ ಬೋರ್ಡಿಲ್ಲ ಆಯ್ತಾ. ಆ ನೆನಪು ಬರ್ತದೆ ನನಗೊಂದು ಆಶ್ಚರ್ಯನೇ, ಬೇತೆ ಆಶ್ಚರ್ಯ ಹೆಚ್ಚು ಜಗತ್ತು ಅಂದತೆ ಮೂಳು ನಂಕು ಬೋಡ್ತನಂಚಿನ ನನಗೆ ಮಿತ್ರ ಏರು ಕೇಂಡ ಬೊಡೆದಿ ಓಡೆ ಮುಟ್ಟ ಬರ್ಪದೆ, ಮಶಾನ ಮುಟ್ಟ ಬರ್ಪನೆ, ಸಂಪತ್ತು ಓಡೆ ಬರ್ಕೊಂಡು ಪೋಣ ಕೊನೆರೆಗೆ ಆಪಜಿ ಶವ ಸಂಸ್ಕಾರವಿನಿ ಬರುವಾತೆ ಇನ್ನೆಲ್ಲ ಪಟ್ಟಣದ ಅಡೆ ಪೆಟ್ಟು ಅಂತ ಸೈಪೆರಡೆ ಮುಗಿದು ಅಂದತ್ತುಲೆ ಒಂಜಿ ಮಿತ್ರೆ ಸಂಪತ್ತು ಅಡೆ ಮುಟ್ಟ ಬೊಡೆದಿ ಜೋಕುಲು ಬರ್ತೇರಿನ ಮಶಾನ ಮುಟ್ಟ 5 ಬುಕ್ಕ ಇಂಚಿಗೆ ಬರ್ಪುಜೇರಿ ಅಪ್ಪಾಗ ಕಡೆ ತೊಂಜಿ ಉಂಡತ್ತ ಕುಡರಿ ಅಡಕೆಂಡರಿಗೆ ಈ ಬರ್ಪನೆ ಎನ್ನೊಟ್ಟಿಗೆ ನೀನು ಬರಬಹುದೇ? ನಾನು ಖಂಡಿತ ಬರುತ್ತೇನೆ ಜೊತೆಗೆ ಕಂಡಿಗೆ.
ಖಂಡಿತ ಬರ್ತೀಯಲ್ವ, ನಾನು ಬರ್ತೇನೆ. ಆದರೆ ಏನದು ಒಂದು ಕೆಣ್ಣಗ ಸತ್ಕರ್ಮವು ನಿನ್ನ ಜೊತೆಗೆ ಬರುವುದು. ಜಗತ್ತುಡು ಸಾಧ್ಯ ಅಂಡ ಸತ್ಕರ್ಮ ಮಂತ್ಲೆ ಅವನಿಗ್ಲನ ಒಟ್ಟಿಗೆನೇ ಬರ್ಕೊಂಡು ಬೆರಿಪತ್ತೊಂದು ಬರ್ಕೊಂಡು ಧರ್ಮರಾಯಿಗೆ ಅವೇ ಆಯ್ನೆ ಸತ್ಕರ್ಮ ಮಂತ್ರ ಇಡ್ದಾದ್ರೆ ನಾಯಿಗಳು ಕೂಡ ಕಿರೋಡು ಬತ್ತು ಧರ್ಮದ ರೂಪ ಲಕ್ಕಂತುಂಡು ಅವೇ ರಾಮೇ. ರಾಮೇನೇ ಧರ್ಮ, ಧರ್ಮನೇ ರಾಮ. ನಮ್ಮ ಜೋಕ್ಲೇನು ಒಂಜಿ ರಾಷ್ಟ್ರ ನಿರ್ಮಾಣ ಮಾಡ್ತಾರೆ ಏತು ಜನ ಪ್ರಯತ್ನ ಬರ್ಪ. ನಮ್ಮ ಜೋಕ್ಲೆಗೆ ಎಡ್ಡೆ ಸಂಸ್ಕಾರ ಕೊಡ್ತು ಒಂಜಿ ಎಡ್ಡೆ ಸತ್ಪ್ರಜೆ ಅದು ತಯಾರು ಮನ್ಪನ ಪ್ರಯತ್ನ ನಮ್ಮ ಮನ್ಪಣ ಅವರ ತೂಲೆಗೆ ಮಲ್ತಾರೆ ನಡಪುಣ್ಯ ನಿಕ್ಲೆಗೆ ಒಂಜಿ ಸಮ್ಮಾನ ಮನ್ಪೇರುಂಡು ಎಲ್ಲ ಇಟ್ಟು ಪ್ರಯತ್ನ ಬರ್ಪುಂಡು ನಿಕ್ಲೆ ಒಂಜಿ ಗೊತ್ತು ಮನ್ಪೇನಿ ಸಭೆಗೆ ಒಂದು ತೂಯರ ನಂಗೆ ಸೂಕ್ಷ್ಮ ಉಂಡು ನೆತ್ತ ಪಿರೋಡು ಮೋಜಿ ವಿಚಾರಣೆ ಅನ್ನಿಕ್ಲೆ ಎದುರು ದೀಜೆ ಮೋಜಿ ಮಿತ್ರರೇನು ಪಂಡೆತ ನಿಕ್ಲಿಡ ಇವಾಗ ಸಂಪತ್ತು ಓಡೆ ಮುತ್ತ ಉಂಡು ಐ ಪಣ್ಪೇರೆ ಪಣವನ್ನು ಪಾತಿರೇರೆ ಬಿಡಿಯರ ಬಲ್ಲಿ. ಪಣವನ್ನು ಪಾತಿರೇರೆ ಬಿಡಿಯರ ಬಲ್ಲಿ. ಹಣ ಮಾತಾಡಕೂಡದು. ಅಪ್ಪಾಗ ಸಂಪತ್ತು ತಾನೇ ಅವಳು ಚಲನೆಗುಪ್ಪೋಡು ಅದು ಸದಸ್ಯನ ಗೊತ್ತು ನಿಂಚ ಅದರ ಮಲ್ಲ ದಾನಿ ಪಣವನ್ನು ಎಂಚ ತಿರುಗಾವಡಂದರೆ ಗೊತ್ತುಂಟು. ಅರ್ಹರಿಗೆ ದಾನವನ್ನು ಮಾಡುವುದು. ಈ ಸಂಪತ್ತಿಗೆ ದಾನದ ಮೂಜಿಗತ್ತೆ ಉಂಡಿಗೆ ಒಂದು ಭೋಗಿಸಬೇಕು, ಇಲ್ಲದಿದ್ದಲ್ಲಿ ದಾನ ಮಾಡಬೇಕು. ಒಂದು ಭೋಗಿಸಬೇಕು, ಇಲ್ಲದಿದ್ದಲ್ಲಿ ದಾನ ಮಾಡಬೇಕು. ಎರಡೂ ಆಗದಿದ್ದಲ್ಲಿ ಸಂಪತ್ತಿಗೆ ಮೂರನೇ ಗತಿಯೂ ಬರುವುದು. ದಾಯ್ತಕ್ಕೇನು ಬರ ನಾಶ ಜಿನಪಣ್ ಬೇರುತ್ತೆ ಬೊಕ್ಕ ಎರಡು ಇನ್ಕೊಂಡು ಇನ್ಕಮ್ ಟ್ಯಾಕ್ಸ್ ಬಂದಿರುವ ಎಂತ ಮಾಡೋದು ಪ್ರಭಕರಣ ಒಂದು ಏನಾದರೂ ಹೆಲ್ಪ್ ಮಾಡಿ ಅಂದತ್ತೆ ಯಾರು ಯಾರಿಗೆಲ್ಲ ಫೋನ್ ಮಾಡ್ತು ಆಯ್ತು ಮಾರ ಈಗೊಂದು ನೋಡಿ ಏನಾದರೂ ಮಾಡಿ ಅಂತ ದಾನ ಮಾಡ್ತಾರೆ ನನ್ನ ಕಾರು ಉಪಕಾರ ಮಾಡ್ತಾರೆ ಅವು ಬೇತೆ ವಿಷಯ. ಆಂಡ ಆ ಸಂಪತ್ತಿಗೂ ಒಂಜಿ ಹಿಡಿದು ಕಳುವೆ ಯಾಣಿಯಪ್ಪ ಕಂಡುಡು ಅಂತ ಹೆಂಗೆ ಮತ್ತೆ ಬರೀ ಪುನಃ ಅದರಲ್ಲಿ ಈ ಹೊಲ್ತು ಬರ್ತನ ಪಲ್ಲೆ ಹೆಂಗೆ ಬರೆಯೋಡತ್ತ ಸರ್ಕಾರ ಇದನ್ನ ಪೂರ್ಣತ್ತ ಟ್ಯಾಕ್ಸ್ ಅಂದತ್ತೆ ಸುರುಟು ಅಕಲ ಫೈಲ್ ತೂಪುನೆ ಸರಕಾರ ಮಾತ ಎಂಚುಂಟು ಅಂಚಾದ್ರೆ ಇನ್ನು ಲೆಕ್ಕ ಪರಿಶೋಧಕರು ನಮ್ಮ ಒಟ್ಟುಗೊಳ್ಳೇರು ಒಂದು ಪಿದಾಯದ ಲೆಕ್ಕ ಹೋಗಿ ಮಾತಾಡ ಉಳಾಯದ ಲೆಕ್ಕದ ಪರಿಶೋಧಕರವರುಗಳಿರತ್ತಾ ಮತ್ತು ಮೂಳು ನಮ್ಮಡ ರೆಕಾರ್ಡ್ ಆವೊಂದು ಉಂಡತ್ತೆ ಅಂಚನೆ ಚಿತ್ರಗುಪ್ತರಿ ರೆಕಾರ್ಡ್ ಮಂತೊಂದುಲ್ಲೆ ಈ ಸಿಡ್ ಮಾತಾ ಡಿಲೀಟ್ ಒಕ್ಕೊಂಜಿ ಮಾತಾ ಮನ್ಕೊಳ್ಳಿ ಗಾಯನ ಸಿಡ್ ತಪ್ಪಾಯ ಆಪುಜತ್ತ ಆಪುಂಡ ತಪ್ಪಿಸಿಕೊಳ್ಳಕ್ಕೆ ಆಗ್ತದಾ? ಎಲ್ಲ ದಾಖಲೆಯಲ್ಲೂ ಏನಾದರೂ ಡಿಲೀಟ್ ಮಾಡಲಿಕ್ಕೆ ಬರ್ತದೆ, ಎಡಿಟ್ ಮಾಡಲಿಕ್ಕೆ ಬರ್ತದೆ. ಆದರೆ ಭಗವಂತನ ಲೆಕ್ಕಾಚಾರದಲ್ಲಿ ಯಾವುದನ್ನು ಎಡಿಟ್ ಮಾಡುವಾಗಿಲ್ಲ, ಡಿಲೀಟ್ ಮಾಡುವಾಗಿಲ್ಲ. ಎಸ್ ಇಟ್ ಈಸ್ ಇರ್ತದೆ. ಆದರೆ ನಾವು ಎಚ್ಚರದಲ್ಲಿ ಬದುಕನ್ನು ಮಾಡಬೇಕು. ಇಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಎಲ್ಲದರಲ್ಲೂ ತಪ್ಪಿಸಿಕೊಳ್ಳಬಹುದು, ಭಗವಂತನಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಪಾಪ ಪುಣ್ಯದ ಲೇಪನಗಳು ನಮಗಿರ್ತದೆ. ಅದರಿಂದ ಸತ್ಕರ್ಮವನ್ನು ಮಾಡಿದರೆ ಸತ್ಫಲ ಸಿಗ್ತದೆ. ನಮ್ಮೊಟ್ಟುಗಳೇ ಕರ್ಮಯೋಗಿಗಳೇ ಒಳ್ಳೆಯ ರೈತ ಬಗ್ಗೆ ಸತ್ಕರ್ಮವನ್ನು ಮಾಡಿದರೆ ಸತ್ಫಲವು, ದುಷ್ಕರ್ಮವನ್ನು ಮಾಡಿದರೆ ದುಷ್ಫಲವು ಪ್ರಾಪ್ತಿಯಾಗುತ್ತೆ. ಅವಾಗ ಸಂಪತ್ತು ಒಂದೋ ಭೋಗಿಸಬೇಕು, ಇಲ್ಲದಿದ್ದಲ್ಲಿ ದಾನ ಮಾಡಬೇಕು, ಇಲ್ಲದಿದ್ದಲ್ಲಿ ಮೂರನೇ ಗತಿ ಒದಗುವುದು ನಾಶ. ಒಂಜಿ ಮೇಡಿದ ಅಗ್ನಿ ಬರ್ಪು ಗ್ಯಾನ್ ಪತ್ವೆ ಇನ್ನೊಂದು ಕಳುವೆ ಬರ್ಪು ಗ್ಯಾನ್ ಪತ್ವೆ ಟ್ಯಾಕ್ಸ್ ತಗಲು ಬರ್ಪು ನಿನಂಜಿ ಮೇಯ್ತು ಈ ಮೂಜಿ ಹಿಡಿದು ತಪ್ಪ ಓಡು ಅಂಡ ಧರ್ಮ ಪಂಪನಿಗೆ ಎನ್ನ ಪಾಲನೆ ಕೊಡಲ್ಲ. ಎನ್ನ ಪಾಲನೆ ಕೊರು ನೀಕು ಮೂಜಿ ಹಿಡಿದ್ರೆ ತಪ್ಪಾಗ ಟ್ಯಾಕ್ಸ್ ಆಫೀಸದಾಗ ಅವನ ಪೇರು ಎಂತ ಮರೆ ಧರ್ಮ ನಡೆಸಿನಲ್ಲಿ ಹೋಗಬೇಡಿ ಹೋಗಿ ಆಚಾಗಿದೆ ಬುಕ್ಕರಿ ಶೂ ಬಂದ್ಬಿಡು ಹೋಗೋ ಎಂಟು ಮುಟ್ರೆ ಒಂದಪ್ಪ ಧರ್ಮ ಉಂಟಲ್ಪ ಎನ್ನಡ್ದ ಅವನು ಎಣ್ಣೆ ಗೊತ್ತಾವ ನೆನೆಂಜು ಮೇಡಿದ ದಾನೆ ಪುಟ್ಟು ಕಳುವೆ ಪೋಡಿಪೆ ಅನ್ ಪೋಣೆನ ದಂಟದ ಮಿನಿ ಬೂರ್ನ ನೀನು ತುಂಬೊಂದು ಪೋಣಗ ಎಂಕ ಅವನು ಅಂಚ ಧರ್ಮದ ಪಾಲನೆ ನಮ ಸರಿಯಾದ ಕೊರಿಯನ್ನಾಂಡ ಐಕ್ ಪಣ್ಪೇರಿ ಪಣವು ಪಾತೆರೆ ಬುಡಾಡೆ ಸತ್ಯ ದೆಂಗುಂಡು ಪಣ್ಪೇರಿ ಸತ್ಯ ದೆಂಗುಂಡಿಗೆ ಪಣವು ಪಾತೆರೆ ಶುರು ಮಾಡ್ತಾನ ಪಣವು ಪಾತೆರೆಗೆ ಬಲ್ಲಿ ಅವು ಚಲಾವಣೆಗೆ ಬರೋಡು ಚಲಾವಣೆಗೆ ಬತ್ತನ ಮಾತ್ರ ಪಣವು ಉಬ್ಬಿಲೆ ಅವು ತಿರುಗೋಡು ಚಲನೆ ಅವಳು ದೆತ್ತು ದಿಪ್ಪಣೆತ್ತು ಚಲನೆ ಅವಳು ಐಕಾತು ಬಲ ಬರ್ಪಣಿಗೆ ಅವಾಗ ಏನು ಕರಿ ನಲ್ಕೊಳ್ಪಣ ಪಾತೆರೆ ಬಾಯಿ ತಪ್ಪುವುದು ದಾರಿ ತಪ್ಪುವುದು ಒಂದು ಎರಡು ಸಂಗತಿ ಉಂಟು. ಇಂಚು ನಾವು ಬಾಯಿ ತಪ್ಪುವುದು ದಾರಿ ತಪ್ಪುವುದು ಒಡಿಯೂರಿಗೆ ಎಲ್ಲಿಂದ ಬರೋದು ಹೇಗೆ ಬರೋದು ಒಂದು ದಾರಿ ಕೇಳಬೇಕಲ್ಲ. ಎರಡು ಪಣ್ಪೇರ ಒಡಿಯೂರಿಗೆ ಹೀಗೆ ಹೋಗಿ ಹಾಗೆ ಹೋಗಿ ತತ್ತುಂಡ ತೊಂದರೆ ಇಲ್ಲ, ಇಲ್ಲಿ ಹೀಗೆ ಬಂದರೆ ಅಲ್ಲಿಗೇ ಹೋಗ್ತದೆ. ಮೂರು ಮಾತಮ ಇಟ್ಟು ಬರ್ತನ ಒಡಿಯೂರಿಗೆ ಸೇರುತ್ತೆ.
ಆಂಡ ಸಾದಿ ತತ್ತಂಡ ಸಾದಿ ತೋಚ್ಪೋಣಕ್ಲು ನಂಗೆ ಉಳ್ಳೇರು ಜಗತ್ತರು ಸಾಧು ಸಂಕರ್ನಕ್ಲ ಏನು ಪನ್ಪೇರು ಸಾದಿ ತಪ್ಪೊಡ್ಚಿ ಇಂಕ್ಲು ಇಂಚ ಈ ಸಾದಿನ ಪೋಲ ಇಂಕ್ಲು ಸಾದಿ ತೋಚ್ಪವ ಅಂತ ಅವಾಗ ಆ ಸಾದಿನ ಪೋಣ ಅಡೆಗೆ ತೆರೆಗೆ ಸಾಧ್ಯತೆ ಉಂಡು. ಈ ದಾರಿ ತಪ್ಪುವುದು ಪಂಡ ಧರ್ಮ ಇನ್ಪಿನವು ನಡೆ ಇನ್ಪಿನವು ಅವು ದಾರಿ ಪಂಡು ಅವಾಗ ಬಾಯಿ ತಪ್ಪುವುದು ದಾಯ್ತಾ ಸಂಶಯ ಪುಣತೆ ನೆಂಟು ಮಾತ ಈ ಸ್ವಾಮಿ ದಾದ ಮನ್ಪೇರ ಇಂಚಿನ ಇಂಕ್ಲ ಅರ್ಥನೇ ಅಪ್ಪಜಿ ಅಂದರೆ ಬಾಯಿ ತಪ್ಪುದು ಪಂಡ ವಾಕ್ ತಪ್ಪೆರಿಗೆ ಬಲ್ಲೆತ್ತ ಬಾಯಿಗೂ ವಾಗ್ದೇವಿಯಿಂದ ಅಲ್ಲಿ ಆರಾಧನೆ ಅನ್ಪ ನಾವೇದ ಕೊಡಿಟ್ಟು ಲಕ್ಷ್ಮಿ ಉಳ್ಳಲ್ಲಿಗೆ ನಡುಟ್ಟು ದನೆ ಜ್ಞಾನ ಇಂಪಿನ ದೇವತೆ ಉಳ್ಳಲ್ಲಿಗೆ ಕೊಡಿಟ್ಟು ಲಕ್ಷ್ಮಿ ಅನ್ನದಂಡ ನಡುಟು ಗೇನದ ದೇವತೆ ಸರಸ್ವತಿ ಉಳ್ಳಲ್ಲಿಗೆ ತೀರ್ಥಿಡಿದು ಕಾಳಿ ಉಳ್ಳಲ್ಲಿಗೆ ದಾಲ ಹೆಚ್ಚು ಕಮ್ಮಿ ಅಣ್ಣ ನಮ್ಮ ಮಾತು ಅಯ್ಯೋ వాళ్ళకు ఆళ్ళకు వాళ్ళ నాలయ మారే ಎಂದು ನೆರಪೇರು ಅಂದತ್ತಲೆ ನಿಕ್ಲಿ ಎಂಚಿನ ನಾಲಯ ಮಾರ ನಮ್ಮ ಮನಿಪೇ ಗುಡ್ರಪು ಜಲ್ಲ ಪಾತೆರ ಪಾತು ಉದ್ದ ಪಾತೆರ ಬಲ್ಲ ಅವಾಗ ಆತುದ್ದ ನಾಲಯ ನಭದ್ರ ಕಾಳು ಓ ಆಳೆಯಪ್ಪ ಬರಡು ಅನಿಷ್ಟಗಳು ಇತ್ತು ಲಕ್ಕುಂತು ವಲಯ ಲಕ್ಕಲೆ ದಾನೆಯಿಂದ ನಾವು ಆವಿರ್ಭವ ಅಂಚನೆ ಈ ಮೂಜಿ ವಿಚಾರವನ್ನು ನಮ್ಮದು ಎತ್ತು ನಾನು ಈ ಬಗೆಟ್ ನಮ್ಮ ಯೋಚನೆ ಮನ್ಕೊಡು ಒಂಜಿ ಧರ್ಮ ಅಂದ್ಕೊಂಡ ಗೊತ್ತಾಂಡಿಕ್ಲಿ ನಡೆ ಬುಕ್ಕೊಂಜಿ ವಾಕ ಅವು ನುಡಿ ಪಂಡೇರ ಅವು ಸತ್ಯದ್ದು ಸೇರಿದು ಪೊಡಿಗೆ ಅವಾಗ ಧರ್ಮದ ಉಡಲು ಒಂದಕ್ಕೆಂಡ ಸತ್ಯ ಐತಿ ನಾವು ಆಧ್ಯಾತ್ಮಿಕತೆದ ಬದುಕು ನಮ್ಮ ಆಂಡ ನಮ್ಮ ಬದುಕು ಸಾರ್ಥಕ ಆಪಣದ ಈ ಸಂದರ್ಭ ಪಂಡೊಂದು ಸೇರ್ನಂಚಿನ ಮಾತೆರೆಗಳ ಪಾತೆರಡಿ ಐತಲ್ಲ ಪಾತೆರನ ಮಾತ್ರ ಐತೆ ಪಿರೋಡಿತ್ತು ನಂಚಿನ ಸತ್ಯಾಂಶ ನಮ್ಮ ದೀಪು ನಂಚಿನ ಅಗತ್ಯತೆ ಎಲ್ಲ ಉಂಟು ಇನಿ ಸಮಾಜದ ಬಗ್ಗೆ ನಮ್ಮ ತೂವೊಂದಿಲ್ಲ ಇನಿ ಏರೇನು ಎಂಚ ಪನ್ನೊಂದು ಹಿಂಗೆ ಅರ್ಥ ಆವೊಂದಿಚ್ಚಿ ಯಾನು ಎಗಡೊಂದು ಲೆಕ್ಕ ಕೊಡ್ತೇವೆ ತತ್ತನಿತೆ ಕೂಡ ಬರೇ ಉಂಟು ಮಕ್ಕಳು ತಪ್ಪಣಿ ಕೊಡ್ಚೆ ಎಲ್ಲ ಅಂಡ ಅರ್ಬಕ ಲೆಕ್ಕ ಮಾಡಿದ್ರು ಅದಂತೂ ಮರಿ ಎರಡು ಹಿಡಿದ್ರು ಅವರು ನಿಂಗ್ಲ ಪುದರ್ ಬರ ಹಿಡಿದ್ಬೇಕ ನಾಲ್ಕು ಚತುರ್ವಿಧ ನಾಲೆಂದು ಗುಣಿಪಾಲ ಐಕ್ ನಾಲೆಂದು ಗುಣಿಪಾಲ ತನ್ನ ಲೆಕ್ಕ ಬಾಡ್ಲೆ ಗುಣಿತಿನ ಹಿಡಿದು ಬೊಕ್ಕದಾನೆ ಅನ್ಪೊಡೊಂದು ಕೆಂಡ ಪಂಚತತ್ವದ 5 ಕೂಡ್ಪಾಲೆ ಸರಿ ದುಪ್ಪೊಡು ಲೆಕ್ಕ ಸರಿ ಉಪ್ಪಡು ಪುದರ್ದ ಲೆಕ್ಕ ಮನ್ಪೊಡು ಏತಾಕ್ಷರ ಅಂದು ಐಕೆ 4 ಹಿಡಿದು ಗುಣಿಪೊಡು ಬತ್ತಿನಕ್ಕೆ 5 ಕೂಡ್ಪಾಡು ಪಂಚತತ್ವ 5 ಕೂಡ ರಡ್ಡು ಉಂಡತ್ತ ಮಾಯಲ ಬ್ರಹ್ಮೆಲ ಐತೆ ಬಗೆಗೆ ದಾನೆ ಮನ್ಪೊಡೊಂದು ಕೆಂಡ ರಡ್ಡು ಹಿಡಿದು ಗುಣಿಸು ಬತ್ತನ ಉತ್ತರ ಉಂಡತ್ತ ಐಕೆ ಮಾತೆಕ್ಕಲ ಎನ್ನುಮ ಅನ್ಪಂಡತ್ತ ಅಷ್ಟ ಸೌಭಾಗ್ಯ 5 ಬಾಗಿಸಲೆ ಕಡೆಗೆ ನಿಕ್ಲೆಗೆ ರಡ್ಡೇ ಒರಿಪು ಏನು ಮಾಡಿದ ಬಾಗಿಸನ ರಡ್ಡು ಒರಿಪು ಒರಿಜಿನಾಂಡ ಎಂಕಪ್ಪ ನೋಡು ಒಳಾಡ ತತ್ತು ನೀರಿನ ಲೆಕ್ಕ ಅಂತ ನಮ್ಮ ಬದುಕು ಸರಿಯಾದ ಲೆಕ್ಕಾಚಾರ ಉಪ್ಪಡು ಅಪಗನೆ ಬದುಕು ಆಪಣೆಯನ್ನು ಪಂಡೊಂದು ಈ ಸಂದರ್ಭದ ಸೇರಿನಂಚಿನ ಮಾತ್ರೆಗಳ ದೇವರ ಎಡ್ಡೆ ಪುದಿ ಪಾವಡೊಂದು ಕೊಡೋರ ಪ್ರಾರ್ಥನೆ ಮಂತೊಂದು ಸಾಧ್ಯ ನೀಡಿ ಕೊಡೋರು ಅಣ್ಣ ಪಾತ್ರ ಆಪಣ ತುಪ್ಪೆ ಸಮಯ ಎತ್ತಿಂದಾಂಡ ಅಣ್ಣರಿಗೆ ಅವಕಾಶ ಮಂತ್ಕೊಂಡು ಅಣ್ಣನಗಲಿ ಪಾತ್ರ ಎಡೆ ಕೊರಡು ಈ ಸಂದರ್ಭದ ಪಂಡೊಂದು ಸೇರಿನಂಚಿನ ಮಾತ್ರೆಗಳ ದೇವರ ಎಡ್ಡೆ ಪುದಿ ಪಾವಡು ಇನಿ ನಂಗೆ ನಡಪಣಂಚಿನ ಕಾರ್ಯಕ್ರಮ ಆನಂದ ಉಚ್ಚಯ ಈರಿಗೆ ಬರಲಿ ಆನಂದ ಉಚ್ಚಯ ಬೋಡೆ ಸ್ವಾಮಿನಿಗೆ ನೀಟ್ ಮಾತೆ ಕುಳ್ಳ ಒಂದೊಂದು ಆಕಳ ಕುಳ್ಳುನ ಜಾತಿಗಳ ಕೋಳಾಣ ಒಂದು ಪೇರನಾಕಿ ಮರತ ಮೊದಲೇ ಅಕ್ಳಿಗೆ ಒಂದಿರ್ತಿದ್ದ ಭದ್ರವಾದ ಜಾಗೆಯಿಂದ ಕುಳ್ಳುನಾಕಿ ಈ ಸಂಪ್ರದಾಯನೇ ಅಂಚ ಅಂದು ಎರವರಿಗೆ ಕೊಡುಗೆ ಮಂತೀರ ಅನ್ನ ಸಮಾಧಾನ ಅನ್ಕೊಳ್ಳೋದಿರ್ತೇನೆ ಅನ್ನ ಸಮಾಧಾನ ಅನ್ಕೊಳ್ಳೋದು ಎಲ್ಲೋ ಯಾನು ಇಜ್ಜಿ ಯಾನು ಅನ್ಕೊಳ್ಳೇದು ಪಣ್ಣೊಂದಿಲ್ಲ ಯಾರು ಒಪ್ಪದೆ ಗೊತ್ತಾ ಐಕೊಂಜಿ ರೀತಿದ ಐನು ಸಮರ್ಪಣೆಗೆ ಹೋದ ಯಾನು ಮಾಡ್ಕೊಳ್ಳುವಂತ ಈ ಒಂಜಿ ಏರ ಕೇಳಿ ಎಂಗಳ ಒಂದು ಸ್ವಾಮಿಗಳ ಡೆಂಗ್ಲಿ ಒಂದು ಎಲ್ಲಿಯ ಸಂವಾದ ಇಂಚ ಪಾತ್ರೆನ ಆರನ ಅಂತ ಎತ್ತರ ಇರ್ತೀನಿ ಏನಂತ ತಗ್ಗಿರ್ತೀನಿ ಸ್ವಾಮಿಲದಾಗ ತಪ್ಪದಿ ಹೆಚ್ಚಿ ಎತ್ತರ ಇರ್ತೀನಿ ಎತ್ತರಗಳು ನನಗ ಆರನ ಬುಳ್ಳಿದಿರ್ತೀನಿ ಏನಡ ಒಂದು ಎಡ್ಯ ರಾಜರಾಣಿದೆ ಚೇರದು ಇದು ಇತ್ತೀರ ಓ ಐಟು ಬುಕ್ಕ ಇಂಚಿನ ಮಾತು ಎತ್ತಿನದೆಲ್ಲ ಗೊತ್ತಿದ್ದಿ ಇಂಕ ಹತ್ತು ಹೆಂಗ್ಕೊಂಡು ಇದು ಕುಳ್ಳಾಡತ್ತ ಕೊಯ್ನಿಟ್ಟು ಆಂಡ 6 ಪಣ್ಣಾಗ ಬಿಲ್ಕುಲ್ ಐಟು ಕುಳ್ಳ ರೆಗೆಂಜಿ ನಾನು ಮಿತ್ತು ಕುಳ್ಳುಜಿ ಬಲೆ ಕುಳ್ಳನೆ ನಾನು ಕೈಟು ತೆರೆದುಕೊಂಡಂತು ಕುಳ್ಳದ ಏನಂತ ಮುಳ್ಳು ಇಂಚನೆ ಕೈತಾಲು ಕುಳ್ಳದು ಪಂಡೆ ಸ್ವಾಮಿಲಿ ಈರ ಆತಗ ಅವರೇ ಅಪ್ಪಣೆ ಕೊಡ್ಚಿ ಈರ್ನ ಲೆಕ್ಕಲ ಎನ್ನ ಲೆಕ್ಕಲ ಚಿತ್ರ ಉಪ್ಪು ತೆಗೆದು ಅಲ್ಲ ತಿಕ್ಕುಜಿ ಈ ಅವಳು ಒಳ್ಳಿದೆಟ್ಟು ಕುಳ್ಳುದನ ಮರಟ್ಟು ಕುಳ್ಳುದನ ನೆಲಟ್ಟು ಕುಳ್ಳುದನ ವಾ ಲೆಕ್ಕಲ ಬರ್ಪುಜಿ ಉಡಲ ಪೀಠ ಬಲ ಉಂಡು ಒಂದಾಂಡ ನಿಕ್ಕಲ್ಪ ಸ್ಥಾನ ಉಂಡು ಒಂದು ಅಲ್ಪ ರಿಕರಣ ಹಾಕೊಂಡು ಐಕೆ ನಾವು ಬದ್ದೆರಾಂಡ ಮಾತ್ರ ಬದುಕಾಯರಿಗೆ ಸಾಧ್ಯತೆ ಉಂಡು ಈ ಸಂದರ್ಭಗಳು ಪಂಡೊಂದು ಸೇನಂಚಿನ ಮಾತ್ರೆಗಿಲ್ಲ ದೇವರೆಡ್ಡೆ ಪುದಿ ಪಾವಡು ತೆಲಿಕ್ಕೆದ ಮೋನ ನಂಗೆ ಬೋಡತ ಮಾತು ಇಂಚ ಒಪ್ಪೇರು ದಾನೆ ಇಂಚ ಅಂತ ಕೇಳಿ ಉರ್ದು ಅಂಚಾತೆ ಮಾತು
ಉರ್ದುದ ಹೆಂಚಾತನೆ ಟೆನ್ಷನ್ ಮಾರ್ರೆ ಮತ್ತು ದುಂಬು ಒಂದು ಲ್ಯಾಂಡ್ ಲೈನ್ ಇತ್ತಾನೆ ಬೋಂಡ ಮಾತ್ರ ನಾವು ಒತ್ತದು ಪಾತ್ರೆ ಇತ್ತೆ ಮಾತೆ ಕೆಲಸದ ಆತನ ತನ ಮಾಡ ದುಂಬು ಒತ್ತೊಂದಿತ್ತನೆ ಇತ್ತೆ ಉರ್ದುನೆ ನಾನು ಒಂದು ಟಚ್ಚಿಂದ ಬೈದಿನಿ ಇಂಚ ಅಂತ ನಾವು ಪಾತ್ರ ಗಾಡಿ ಮುಗಿದು ಕತೆ ಮುಗಿದು ಇವಾಗ ದಾರ ಬದುಕೇರ್ನು ಇಚ್ಚಿದ್ದೆ ಅಂದತ್ತ ತುಲೆ ಇಟ್ಲಿಗೆ ಒಂಜಿ ತೆಲಿಕೆ ಕೊಂಚ ಪಂಡ ಜಾನ ಅಂತವೆ ಒರಿ ಊರು ತಿರುಗಿದು ಬಂಜಿಂಜವನ ಇತ್ತೇಗೆ ಕತೆ ಏನೆಲ್ಲ ತಪ್ಪಸಿ ರುಚಿ ಏರ್ನವ ನನಗೆ ಏರ್ನವ ತಪ್ಪಂಡು ಬೇರೆ ಮತ್ತೆ ಒಲ್ತುಕೊಂಡ ಬೇರೆ ಅಂಡ ಆಯ ಊರು ತಿರುಗಿದು ಬರ್ಪನೆ ನಾನೇ ಅಂತಂದು ಎಣ್ಣೆ ಬಂಜಿಂಜವನ ಆತ ಬೇಕಾದ ಅಲ್ಲಜ್ಜ ಆಡ ಒಂಜಿಲ್ಲಡೆಗೆ ಬರ್ತೆ ಇನಿ ಮುಳು ಗಟ್ಟಿನೆ ಉಂಡದು ಪೋಪನೆ ಅಂಡ ಇಲ್ಲದಾಗಲೇ ಗೊತ್ತಾನೆ ಈ ಮಗೆ ಬತ್ತೇನೆ ಉಣ್ಪುಣೆ ಆಯ್ತು ಬಯಲಿ ಚಾಯಲ ಬರೋಡು ಬುಕ್ಕಲ ಬೋಪುಜಿ ಬುಗ ನೂ ಕೂಡ ಅಂಚಿನ ಜನ ಇಡಿ ಇನ್ನು ಎಂಚಪ್ಪ ಗಡಪುಣ್ಣೆ ಕಂಡಾಡಿ ಮಾಡಿದ್ದೇನೆ ಗಲಾಟೆ ಶುರುವಾಣ ಪೆಟ್ಟೆ ಪೆಟ್ಟು ಡಿಬಂದು ಪಾಡೋಂಗಿಲ್ಲ ಪೆಟ್ಟು ಮುಳು ತೊಂದಿಲ್ಲ ಆತ ಬರ್ತಾನೆ ಪಿದ ಹಿಡಿತ್ತೆ ಇಂಬೆ ಅಂತೆ ತರಗಿರ್ಬೋದು ಈ ಸರ್ತಿ ನಮ್ಮ ಬಂಜಿದ ಇಂಜಿ ಲೆಕ್ಕನೆ ಮಾರಾಯ ಅಂತ ಇನಿ ಮುಳುತಿಕ್ಕಂದು ಎಬೌಟರ್ನ ಎಡೆಗೆ ತಿರುಗಿದು ಒಂದು ಅಂಚಿ ತೂದು ಆನಾಗ ಪಿರಬಾಬು ನಾನು ಆಯ್ಜಿನ ತಿರುಗಿ ಇಲ್ಲದಲೆಡು ಆಯ್ಕೆಣ್ಣದಲ್ಲ ಗಂದಯ್ಯ ಯಾನ್ ನೀಕು ನೋತಿ ಲೆಕ್ಕ ಮಂತನೇ ಹೆಂಚಾತಾನೆ ಪೆಟ್ಟುವಾಡ ಲೆಕ್ಕ ಮಂತಾತ ನೀಕು ಹೆಂಚಾತಾನೆ ಅವು ಭಾರಿ ಎಡ್ಡೆ ಆತನೆ ಅವು ರಿಯಾಲ್ ಆತನೆ ಅವು ಸೈಡೆ ಯಾನ್ ಬುಳ್ತಿ ಲೆಕ್ಕ ಮಂತನ ಹೆಂಚಾತನು ಅಂತ ಅವು ಸೀರಿಯದ ಲೆಕ್ಕ ಆತನಿಯ ಅಂತ ಆಯಪಂಡೆಗೆ ಪಿದೈಡ್ ದಿಂಬೆ ಬಂಡೆ ಯಾನ್ ಪೋತು ಲೆಕ್ಕ ಮಂತನ ಹೆಂಚಾತನು ಅಂದ್ಕೊಂಡೆ ಆಯಪಂಡೆ ಆತ್ಮ ಪೋತನೇ ಕೂರಿಯರು ಗಡ್ಡೆ ಅವಡ ಅವತ್ತು ತಿಂತಂದು ಶ್ರೀರಾಮನನ್ನು ಮತ್ತೆ ಮತ್ತೆ ನೆನೀತಾ ಇರೋದು ಹನುಮಂತ. ಅದಕ್ಕೋಸ್ಕರ ಹನುಮಂತನ ರೂಪದಲ್ಲಿ ಬಂದಂಥ ಕುಜ್ಜ ಸ್ವಾಮೀಜಿಯವರ ಷಷ್ಠಾಬ್ದಿ ಸಮಾರಂಭ. ಹನುಮಂತನಿಗೆ ಷಷ್ಠಾಬ್ದಿ ಅದೆಲ್ಲ ಇಲ್ಲ, ನಡೀತಾನೆ ಹೋಗ್ತದೆ. ಆದರೂ ಯಾರ್ಯಾರು ಭಕ್ತರಿದ್ದರೋ ಅವರೆಲ್ಲರ ಅಪೇಕ್ಷೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ, ಅದಕ್ಕೆ ಸಮಾಜಮುಖಿಯಾಗಿ ಕಾರ್ಯಕ್ರಮ ಮಾಡಿ ಅಂತ ಹೇಳುವಂಥ ಚಿಂತನೆಯಲ್ಲಿ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಪೂಜ್ಯ ಮಾಂಡಿಲ ಸ್ವಾಮೀಜಿಯವರೇ, ನಮ್ಮ ಹೆಮ್ಮೆಯ ಮಾತಾನಂದಿ ಸ್ವಾಮೀಜಿಯವರೇ, ವೇದಿಕೆ ಮೇಲೆ ಇರುವಂತೆಲ್ಲ ಗಣ್ಯಾತಿ ಗಣ್ಯರೇ, ಬಂದಿರುವಂತೆಲ್ಲ ಶ್ರದ್ಧೆಯ ಮಾತಾ ಭಗಿನಿಯರೇ, ಗೌರವಾನ್ವಿತ ಶ್ರದ್ಧೆಗಳೇ, ಈ ದೇಶದಲ್ಲಿ ಒಂದು ನಾಣ್ಣುಡಿದೆ, ನರ ನಾರಾಯಣನಾಗ್ತಾನೆ ಅಂತ. ಶ್ರೀರಾಮನು ಹಾಗೆ, ಶ್ರೀಕೃಷ್ಣನ ಹಾಗೆ ಸಾಮಾನ್ಯ ಒಬ್ಬ ಮನುಷ್ಯನಾಗಿ ಹುಟ್ಟಿದ, ಕೊನೆಗೆ ಅವನನ್ನು ನಾವು ದೇವರ ಅವತಾರ ಅಂತ ಅವರನ್ನು ಪೂಜೆ ಮಾಡ್ತೇವೆ. ಹಾಗೆ ಈ ಸ್ವಾಮೀಜಿಯವರು ಅಂತ ಅಂದ್ಕೊಂಡಿದ್ದೇನೆ ನಾನು ಕೇಳಿದೆ, ನೀವು ಯಾವಾಗ ಮನೆ ಬಿಟ್ಟು ಹೊರಟ್ರಿ ಅಂತ. 14ನೇ ವಯಸ್ಸಿನಲ್ಲಿ ಅವರು ಮನೆ ಬಿಟ್ಟು ಹೊರಟಾದ ಮೇಲೆ 10-15 ವರ್ಷ ಎಲ್ಲಿದ್ದರು ಅಂತ ಯಾರಿಗೇನು ಗೊತ್ತಿಲ್ಲ. ಅದು ಹಿಮಾಲಯ, ಬೇರೆ ಬೇರೆ ದೈವತ್ವವನ್ನು ಆರಾಧನೆ ಮಾಡುವಂಥ ಪುಣ್ಯಕ್ಷೇತ್ರಗಳ್ಯಾವುದಿದೆ ಅದೆಲ್ಲವನ್ನು ಸುತ್ತಾಡಿ ತನ್ನ ಜೀವನಕ್ಕೆ ಒಂದು ದಿಕ್ಕು ಯಾವುದು ಅಂತ ನಿಶ್ಚಯ ಮಾಡಿಕೊಂಡು ಅವರು ವಾಪಸ್ ಬಂದಿರುವವರು. ನಾನು ಮೊನ್ನೆ ಉಲ್ಲೇಖ ಮಾಡಿದೆ, ಇಲ್ಲಿ ಹೋಗೋದ್ರ ಮೊದಲು ಒಡಿಯೂರಿನಲ್ಲಿ ಅವರು ಮಹಾಬಲೇಶ್ವರ ಭಟ್ರು ಅಂತಿದ್ದರು. ಅವರ ಮಗ ಈಗ ಶ್ಯಾಮ್ ಭಟ್ ಅಂತ ವಕೀಲರಿದ್ದಾರೆ. ಆ ಒಡಿಯೂರು ಮಹಾಬಲೇಶ್ವರ ಭಟ್ರು ಇವರಿಗೆ ದನಿ. ಇವರ ತಂದೆನ ಅವರ ಹತ್ರ ಕರ್ಕೊಂಡು ಹೋಗ್ತಾಯಿದ್ರು, ದನಿ ಅಂತ ಅವರಿಗೆ ನಮಸ್ಕಾರ ಮಾಡ್ತಾಯಿದ್ರು. ಯಾವಾಗ ಇವರು ಮತ್ತೆ ಸನ್ಯಾಸಿಯಾಗಿ ಬಂದರೋ ಆ ಸನ್ಯಾಸತ್ವವನ್ನು ಈ ಹುಡುಗನಲ್ಲೇ ಅವ್ರು ಕಂಡರು ಅಂತ ಕಾಣ್ತದೆ ನನಗೆ. ಅದಕ್ಕೋಸ್ಕರ ಆ ಮಹಾಬಲೇಶ್ವರ ಭಟ್ರಿಗೆ ಯಾವ ದನಿ ಅಂತ ನಮಸ್ಕಾರ ಸಿಗ್ತಾ ಇತ್ತೋ ಆ ಶ್ರೇಷ್ಠ ವ್ಯಕ್ತಿಗೆ ಅವರು ನಮಸ್ಕಾರ ಮಾಡಿದರು ಅಂತ. ಅದು ಈ ಮಣ್ಣಿನ ಗುಣ ಇರ್ಬೋದು ಅಂತ ಅಂದ್ಕೊಳ್ತೇನೆ ನಾನು. ಆ ರೀತಿಯ ಜೀವನ ಅವರು ಪ್ರಾರಂಭ ಮಾಡಿರುವಂಥದ್ದು. ಕಳೆದ 30-32 ವರ್ಷಗಳಲ್ಲಿ ಒಂದು ದೊಡ್ಡ ಆಧ್ಯಾತ್ಮಿಕ ಕ್ಷೇತ್ರವನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಅಂತ ಅಂದ್ಕೊಳ್ತೇನೆ ನಾನು. ಒಡಿಯೂರಿಗೆ ಈಗ ಓಡಿ ಬರ್ತಾರೆ ಈ ಊರಿಗೆ. ಒಡಿಯೂರು ಅಂದರೆ ಹಾಗೆ ಅಂತ ಅಂದ್ಕೊಳ್ತೇನೆ ನಾನು. ಈ ದೇಶದ ಆತ್ಮ ಯಾವುದು, ಈ ದೇಶದ ಜೀವ ಯಾವುದು, ಉಸಿರು ಯಾವುದು ಅಂತ ಕೇಳಿದರೆ
ಅದಕ್ಕೋಸ್ಕರ ಅದು ಆಧ್ಯಾತ್ಮ ಅಂತ ಹೇಳ್ತಾರೆ. ವಿವೇಕಾನಂದರ ಹತ್ರ ಕೇಳಿದಾಗಲೂ ಅದನ್ನೇ ಹೇಳಿದರು. ಈ ದೇಶದ ಉಸಿರು, ಅದಕ್ಕೆ ಧರ್ಮ ಪ್ರಾಣ ಭಾರತ ಅಂತ ಹೇಳಿದರು. ಇಲ್ಲಿಂದೇನಾದರೂ ನಾವು ಧರ್ಮ ತೆಗೆದರೆ, ಆಧ್ಯಾತ್ಮಿಕ ಜೀವನವನ್ನು ತೆಗೆದರೆ ಇದು ಬರೀ ಬರಡು ನೆಲ ಅಷ್ಟೇ. ಅದಕ್ಕೋಸ್ಕರ ಈ ದೇಶಕ್ಕೆ ಜೀವ ತುಂಬಿರುವಂಥದ್ದು ಇಂಥ ಸಾವಿರಾರು ಜನ ಸಂತರು, ಸನ್ಯಾಸಿಗಳು. ವಿವೇಕಾನಂದರು ಅಮೇರಿಕಕ್ಕೆ ಹೋದರು, ತಮಗೆಲ್ಲ ಗೊತ್ತು, ಸಾವಿರಾರು ಬಾರಿ ನೀವು ಕೇಳಿರ್ಬೋದು. ಅಲ್ಲೇ ಮೊದಲನೇ ವಾಕ್ಯ ಅವರು ಮಾತಾಡಿರುವಂಥದ್ದು ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ. ಅಮೇರಿಕದ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಅಂತ. ಎದುರಿನಲ್ಲಿ ಒಂದು 7,000 ಜನ ಕೂತಿದ್ರಂತೆ, ಸಾಮಾನ್ಯ ಜನ ಅಲ್ಲ, ಪ್ರಕಾಂಡ ಪಂಡಿತರು. ಅದರಲ್ಲಿ ಮುಸಲ್ಮಾನರಿದ್ದರು, ಕ್ರಿಶ್ಚಿಯನ್ರಿದ್ದರು, ಯಹೂದಿಗಳಿದ್ದರು, ಪಾರ್ಸಿಗಳಿದ್ದರು, ಝೊರಾಸ್ಟ್ರಿಯನ್, ಹೀಗೆ ಜಗತ್ತಿನ ಬೇರೆ ಬೇರೆ ಮತಗಳಿಗೆ ಸೇರಿದಂಥ ಎಲ್ಲ ಪಂಡಿತರಿದ್ದರು. ಮೊದಲನೇ ವಾಕ್ಯ ಕೇಳಿದ ತಕ್ಷಣ ಅವರು ಕೈಚಪಾಳೆ ತಟ್ಟಿದ್ರು, ಕುಣಿದು ಕುಪ್ಪಳಿಸಿದರು. ಯಾಕಂದರೆ ಇವತ್ತಿನವರೆಗೆ ಅವರ ಮತಗಳಲ್ಲಿ ಕೇಳಿದಂಥ, ಅವರ ಚಿಂತನೆಯಲ್ಲಿ ಕೇಳಿದಂಥ, ಅವರ ಸಮಾಜದ ಹಿರಿಯರು ಹೇಳಿದಂಥ ಒಂದು ವಿಷಯವನ್ನು ಇಲ್ಲೇ ಒಬ್ಬ ಸನ್ಯಾಸಿ ಅಮೇರಿಕಕ್ಕೆ ಹೋಗಿ ಹೇಳಿದರು. ಎಲ್ಲಿದೆ ಅಮೇರಿಕ, ಎಲ್ಲಿದೆ ಭಾರತ? ಅವರೇನು ಹೇಳಿದ್ದು? ದೇವರು ಒಬ್ಬನೇ, ನಾವೆಲ್ಲ ಅವರ ಮಕ್ಕಳು ಅಂತ. ಅದಕ್ಕೋಸ್ಕರ ಅಮೇರಿಕ ಎಲ್ಲಿಯೋ, ಭಾರತ ಎಲ್ಲಿಯೋ, ಆಸ್ಟ್ರೇಲಿಯಾ ಎಲ್ಲಿಯೋ, ಎಲ್ಲಿ ಬೇಕಾದರೂ ಪ್ರದೇಶ ಇರಲಿ, ಯಾವ ರೀತಿಯ ಜನಗಳಿರಲಿ, ಅದು ಕಪ್ಪಿರಲಿ, ಬಿಳಿ ಇರಲಿ, ಶ್ರೀಮಂತ ಇರಲಿ, ಬಡವಿರಲಿ, ವಿದ್ಯಾವಂತ ಇರಲಿ, ಅವಿದ್ಯಾವಂತ ಇರಲಿ, ಎಲ್ಲರಲ್ಲಿ ಇರೋದು ಆ ದೇವರ ಅಂಶವೇ ಅಂತ. ಅದಕ್ಕೋಸ್ಕರ ಆ ಚಿಂತನೆ, ಅದು ಆಧ್ಯಾತ್ಮಿಕ ಚಿಂತನೆ ಅಂತ ಅವರು ವಿವರಿಸಬೇಕಾದ್ರೆ, ತನ್ನನ್ನು ತಾನು ಗುರುತು ಮಾಡಿಕೊಳ್ಬೇಕಾದ್ರೆ, ಸಾಮಾನ್ಯ ಇಲ್ಲಿಂದ ಅಮೇರಿಕಕ್ಕೆ ಯಾರಾದರೂ ಹೋದರೆ ಅಥವಾ ಹೋಗಿದ್ದವರು ಇದ್ದರೆ, ಮೊದಲು ನಮ್ಮನ್ನು ನಾವು ಏನು ಗುರುತು ಮಾಡಿಕೊಳ್ತೇವೆ ಅಂತ ಕೇಳಿದರೆ, ಐ ಆಮ್ ಎನ್ ಇಂಡಿಯನ್ ಅಂತ. ಅದೊಂದು ದೊಡ್ಡ ಹೆಮ್ಮೆಯ ಸಂಗತಿ ಅಂತ. ವಿವೇಕಾನಂದರು ಅದನ್ನು ಮಾಡಲಿಲ್ಲ. ಯಾಕೆಂದರೆ ಅಂದರೆ ಅದೊಂದು 100-150 ವರ್ಷ, 175 ವರ್ಷದವರೆಗೆ ಮಾತ್ರ ಹೋಗೋದು ಭಾರತ. ಅದರ ಹಿಂದೆ ಇಂಡಿಯಾ ಇರಲಿಲ್ಲ. ಅದಕ್ಕೋಸ್ಕರ ಇಂಡಿಯಾದ ಚರಿತ್ರೆ 150 ವರ್ಷದ ಮಾತ್ರ. ಇಂಗ್ಲೀಷರ ಉದ್ದೇಶವೂ ಅದಿತ್ತು. ಭಾರತದ ಚರಿತ್ರೆ ಅಂದರೆ ಇಂಡಿಯಾದ ಚರಿತ್ರೆ, ಅದೊಂದು 150-175 ವರ್ಷ. ನಮ್ಮದು 100 ವರ್ಷ ಅಂತ ಹೇಳಿಕೊಳ್ಳಿಕ್ಕೋಸ್ಕರ ಈ ದೇಶದ ಹೆಸರನ್ನು ಇಂಡಿಯಾ ಅಂತ ಮಾಡಿದರು. ನಮಗೆ ತಲೆ ಇಲ್ಲಲ್ಲ, ಅದಕ್ಕೋಸ್ಕರ ಅಲ್ಲಿ ಹೋಗ ಐ ಆಮ್ ಎನ್ ಇಂಡಿಯನ್ ಅಂತ ಹೇಳಿದರು. ವಿವೇಕಾನಂದರು ಏನು ಹೇಳಿದರು? ತನ್ನನ್ನು ತಾನು ಗುರುತು ಮಾಡಿಕೊಳ್ಬೇಕಾದ್ರೆ ಅವರು ಹೇಳಿದರು, 1000 ವರ್ಷದಲ್ಲಿ ಜಗತ್ತಿನ ಎಲ್ಲ ಜನರಿಗೂ ಕೂಡ ಮಂಗಳವನ್ನುಂಟು ಮಾಡಿದಂಥ ದೇಶದಲ್ಲಿ ಇದ್ದಂಥ 1000 ಜನ ಸಂತರು, ಸನ್ಯಾಸಿಗಳು, ಋಷಿಗಳು, ಮುನಿಗಳು ಯಾರಿದ್ದಾರೋ ಅವರ ವಂಶದ ನಾನು ಅಂತ. ಇಂಡಿಯನ್ ಅಂತ ಹೇಳಿಲ್ಲ, ಇಂಥ 1000 ಜನ ಸನ್ಯಾಸಿಗಳು ಯಾರಿದ್ದಾರೋ ಅವರ ವಂಶದವರು ಅಂತ. ನಿಮಗೆ ಅನಿಸೋದಿಲ್ಲ ಯಾವುದಾದ್ರೊಬ್ಬ ರಾಜಕೀಯ ನಾಯಕನಿಗಿಂತ ಹೆಚ್ಚು ಸನ್ಯಾಸಿಗೆ ಗೌರವ ಕೊಡಬೇಕು ಅಂತ ಅನಿಸೋದಿಲ್ವ? ಒಂದ್ಸತಿ ಒಂದು ಉದಾಹರಣೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಒಂದ್ಸಲ ಅಟಲ್ ಬಿಹಾರಿ ವಾಜಪೇಯಿ ಬಂದಿದ್ರು ಒಂದು ಊರಿಗೆ. ಎಲ್ಲರೂ ಅಟಲ್ ಬಿಹಾರಿ ವಾಜಪೇಯಿ ನೋಡಬೇಕು ಅಂತ ಹುಚ್ಚುಗಟ್ಟಿ ಜನ ಬಂದಿದ್ರು. ಅವರ ಪಕ್ಕದಲ್ಲಿ ಒಬ್ಬ ತೆಳ್ಳಗಿನ ಒಬ್ಬ ಸನ್ಯಾಸಿಯನ್ನು ಕೂತ್ಕೊಳ್ಸಿದ್ರು ಪೇಜಾವರ ಸ್ವಾಮಿಗಳು. ಜನ ಎಲ್ಲ ಬಂದದ್ದು ವಾಜಪೇಯಿಯವರಿಗೆ ನಮಸ್ಕಾರ ಕೊಟ್ಟು ಮುಂದೆ ಹೋಗಬೇಕಾದ್ರೆ ಆ ಒಬ್ಬ ಸಣ್ಣ ಕಾಣ್ತಾ ಇರುವಂಥ ಸನ್ಯಾಸಿನ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದರು. ಯಾಕೆಂದರೆ ತ್ಯಾಗಕ್ಕೆ, ಸೇವೆಗೆ ಮಹತ್ವ ಈ ದೇಶದಲ್ಲಿ. ಅಂಥ ಸರ್ವಶ್ರೇಷ್ಠ ಸನ್ಯಾಸಿಗಳು ಯಾರ್ಯಾರಿದ್ದಾರೆ ಈ ದೇಶದಲ್ಲಿ ಇವತ್ತಿನವರೆಗೆ ಇರುವಂಥ ಸನ್ಯಾಸಿಗಳು, ಅವರು ಈ ದೇಶದ ಅಸ್ತಿತ್ವವನ್ನು ಉಳಿಸಿದ್ದಾರೆ ಅಂತ, ಈ ದೇಶದ ಪ್ರಾಣವನ್ನು ಉಳಿಸಿದ್ದಾರೆ, ಈ ದೇಶದ ಉಸಿರನ್ನು ಉಳಿಸಿದ್ದಾರೆ. ಅಂಥ ಸನ್ಯಾಸಿಗಳೇ ಉಳಿಸಿರುವಂಥದ್ದು. ಆಗ ಅವರು ಹೇಳ್ತಾರೆ, ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ ಅಂತ. ಹಣ್ಣಿನ ಮರದ ಹಣ್ಣು ಆ ಮರಕ್ಕಲ್ಲ ಅದು. ನದಿಯ ನೀರು ಯಾರಿಗೆ? ನದಿ ಕುಡಿತದ? ನದಿ ಕುಡಿಯೋದಿಲ್ಲ. ಹಾಗೆ ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಅಂತ ಪೂಜ್ಯ ಸ್ವಾಮೀಜಿಯವರು ಅದನ್ನು ಮಾಡಿ ತೋರಿಸಿದ್ದಾರೆ ಅಂತ. ಲೋಕದ ಹಿತ ಏನಿದೆ, ಹಿತಕ್ಕೆ ಬೇಕಾದಂಥದ್ದೇನಿದೆ ಅದನ್ನೆಲ್ಲವನ್ನು ಮಾಡುವಂಥ ಕೆಲಸ ಅಂತ. ಅದು ಎಂಥದ್ದು ಸ್ವಾಮೀಜಿಯವರೇ ಮಾತೆಯರ ಸಂಘಟನೆ? ವಜ್ರ ಮಾತಾ ಮಹಿಳಾ ವಿಕಾಸ ಹೇಳುವಾಗ ಸ್ವಾಮೀಜಿಯವರು ಹೇಳಿದರು, ನಾನು ಈ ರೀತಿ ತಾಯಂದಿರನ್ನು ಸೇರಿಸುವಂಥ ಕೆಲಸ ಮಾತಾನಂದಮಯಿ ಮಾಡೋದದು, ಆ ಕೆಲಸ ಮಾಡ್ತೇನೆ ಅಂತ. 100ಕ್ಕೆ 100 ಅಗತ್ಯವಾದಂಥ ಕೆಲಸ.
ನಾನು ಒಂದು ಅಂಶವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಂದು ನನಗೆ ಭಾರಿ ಆನಂದ ಕೊಟ್ಟಂಥ ಸಂಗತಿ ಸ್ವಾಮೀಜಿಯವರ ಧೈರ್ಯ, ಸ್ವಾಮೀಜಿಯವರ ನಂಬಿಕೆ, ಸ್ವಾಮೀಜಿಯವರ ವಿಶ್ವಾಸ. ಒಬ್ಬ ಹೆಣ್ಣು ಮಗಳನ್ನು ಸನ್ಯಾಸಿನಿಯಾಗಿ ತಕ್ಕೊಂಡಿರುವಂಥದ್ದು ನಮ್ಮ ಇತ್ತೀಚೆಗಿನ ಈ ಕಡೆ ಭಾಗದಲ್ಲಿ ಇಲ್ಲವೇ ಇಲ್ಲ. ಹೇಳಿದಿರೋರು ಸ್ವಾಮೀಜಿಯವರು, ನಾನು ತಗೊಳ್ಬೇಕಾದ್ರೆ 12 ವರ್ಷ ಪರೀಕ್ಷೆ ಮಾಡಿದ್ದೇನೆ ಅಂತ. ಸುಮ್ಮನೆ ತಗೊಳ್ಳಿಲ್ಲ. ಮತ್ತಿಗೆಲ್ಲ ಇದೆ ತಡ ಎಲ್ಲ ಶಿಷ್ಯ ಇಲ್ಲ ಹಾಗೆಲ್ಲ ಅಂತ. ನಮ್ಮ ದೇಶದ ಪರಂಪರೆ ಇದು, ನಮ್ಮ ದೇಶದ ಪರಂಪರೆ. ಈ ಧೈರ್ಯ ಮಾಡಿದವರು ಪೂಜ್ಯ ಸ್ವಾಮೀಜಿಯವರು. ಯಾಕೆಂದರೆ ಅವರಿಗೆ ನಂಬಿಕೆ ತಾಯಂದಿರಲ್ಲಿ. ತಾಯಂದಿರು ಮಾತ್ರ ಇದನ್ನೇನಾದ್ರು ಬದಲಾವಣೆ ಮಾಡ್ಬೋದು ಅಂತ. ಇಲ್ಲಿ ಯಾರೊಬ್ಬರು ಫೋಟೋ ತೆಗಿತಾ ಇದ್ದಾರಲ್ಲ, ಆ ಫೋಟೋ ತೆಗೆಯುವಾಗ ನಮ್ಮ ಫೋಟೋ ಅದರ ಪರದೆ ಒಂದುಂಟು, ಆ ಪರದೆಯಲ್ಲಿ ಬೀಳ್ತದೆ, ನಿಮಗೆಲ್ಲ ಗೊತ್ತು. ನಮ್ಮ ಕಣ್ಣಿನಲ್ಲಿ ಒಂದು ಪರದೆ ಉಂಟು. ಆ ಪರದೆಯಲ್ಲಿ ಮೊದಲನ ಚಿತ್ರ ಯಾರ್ದು ಬಿದ್ದದ್ದು ಹೇಳಿ? ನಮ್ಮ ಅಮ್ಮಂದೇ ಬಿದ್ದದ್ದು. ನೆನಪು ಮಾಡಿಕೊಳ್ಳಿ, ನಮ್ಮ ಅಮ್ಮನ ಚಿತ್ರ ನಮ್ಮ ಕಣ್ಣಿನ ಪರದೆಯಲ್ಲಿ ಮೊದಲು ಬಿದ್ದದ್ದು. ನಮ್ಮ ನಾಲಿಗೆಯಲ್ಲಿ ನಾವೀಗ ಖಂಡಪಟ್ಟೆ ಮಾತಾಡ್ತಾ ಇರ್ಬೋದು, ನಮ್ಮ ನಾಲಿಗೆಯಲ್ಲಿ ಮೊದಲ ಶಬ್ದ ಬಂದದ್ದು ಅಮ್ಮನೇ, ಅದು ಬಿಟ್ಟು ಬೇರೆ. ನಮಗೇನಾದ್ರು ಹುಷಾರಿಲ್ಲ ಅಂತ ಆದರೆ ನಮ್ಮನ್ನು ಮಲಗಿಸಿ ಅಮ್ಮ ನಿದ್ರೆ ಬಿಡ್ತಾ ಇದ್ರು. ಆಹಾರಕ್ಕೇನು ತೊಂದರೆ ಆದರೆ ಅಮ್ಮ ಒಂದು ಸುಳ್ಳು ಹೇಳ್ತಾ ಇದ್ರು, ನಂದು ಊಟ ಆಗಿದೆ ಅಂತ ನಮಗೆ ಆಹಾರ ಕೊಡ್ತಾಯಿದ್ರು. ನಮಗೆ ಸಂಸ್ಕಾರ ಕೊಟ್ಟದ್ದು, ಬೆಳೆಸಿದ್ದು, ನೀನು ಹಾಗಿರ್ಬೇಕು ಹೀಗಿರಬೇಕು, ಹೀಗೆ ಬಂದವರ ಹತ್ರ ಹೀಗೆ ಮಾತಾಡೋರು, ದೊಡ್ಡವರಾದರೆ ಹೇಗೆ, ಸಣ್ಣವರಾದರೆ ಹೇಗೆ, ಎಲ್ಲ ಸಂಸ್ಕಾರ ಕೊಟ್ಟದ್ದು ತಾಯಿ. ತಾಯಿ ಇಲ್ಲದೆ ಜೀವನವೇ ಇಲ್ಲ, ನೆನಪಿಟ್ಕೊಳ್ಳಿ. ಈ ದೇಶದ ಮೇಲೆ 1000 ವರ್ಷದ ಆಕ್ರಮಣ ಆಯಿತು. 750 ವರ್ಷ ಮುಸಲ್ಮಾನರು, 250 ವರ್ಷ ಕ್ರಿಶ್ಚಿಯನ್ರು. ಅವರು ಸುಮ್ಮನೆ ಬರಲಿಲ್ಲ, ತುಂಬ ಪುಸ್ತಕದಲ್ಲಿ ಬರೆದಿದ್ದಾರೆ, ಇಲ್ಲೇ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಅಂತ. ಅದು ಸಣ್ಣ ವಿಷಯ. ಅದು ಅವರು ಲೂಟಿ ಮಾಡಲಿಕ್ಕೆ ಆದರೆ ಹಣ ತಗೊಂಡು ಓಡ್ತಿದ್ದಾರಲ್ಲ, ಓಡಲಿಲ್ಲ ಅವರು ಇಲ್ಲೇ ಕೂತು ಅಧಿಕಾರ ಅಂತಿದ್ರು. ಯಾಕೆ ಅಧಿಕಾರ ಅಂತ ಕೇಳಿದರೆ, ಈ ದೇಶದ ಜನರನ್ನು ಮುಸಲ್ಮಾನ್ ಮಾಡಬೇಕು, ಅದು ಕ್ರಿಶ್ಚಿಯನ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಅವರ ಮೊದಲ ಟಾರ್ಗೆಟ್ ಯಾವುದಿತ್ತು ಅಂತ ಕೇಳಿದರೆ, ಈ ಧರ್ಮ ಪ್ರಸಾರವನ್ನು ಮಾಡೋದು ದೇವಸ್ಥಾನಗಳು, ಮಠ ಮಂದಿರಗಳು, ಅದಕ್ಕೆ ಅದನ್ನು ನಾಶ ಮಾಡೋದು. 40-45 ಸಾವಿರ ದೇವಸ್ಥಾನ ಮಠ ಮಂದಿರಗಳನ್ನು ನಾಶ ಮಾಡಿದ್ದಾರೆ. ಅದಾದ ಮೇಲೆ ಕಳೆದ 75 ವರ್ಷದಲ್ಲಿ 69 ವರ್ಷ ಸೆಕ್ಯುಲರ್ ಅಂತ ಹೇಳುವ ಶಬ್ದದಿಂದ ಹಿಂದೂಗಳನ್ನು ಮೋಸ ಮಾಡಿದ ಸರ್ಕಾರವೇ ಇತ್ತಿಲ್ಲ. ಅಷ್ಟೆಲ್ಲ ಆದರೂ ಕೂಡ ಇವತ್ತು ನಾವು 100ಕ್ಕೆ 80ರಷ್ಟು ಜನ ಇದ್ದೇವೆ ಹಿಂದೂಗಳು. ನಾವು ಹಿಂದೂಗಳು 80 ಜನ ಉಳಿದದೆ ಹೇಗೆ? ನಮ್ಮ ಧರ್ಮ, ಸಂಸ್ಕೃತಿ, ಜೀವನ ಮೌಲ್ಯಗಳ ಕೇಂದ್ರ ಬರೇ ದೇವಸ್ಥಾನ ಆಗಿರಲಿಲ್ಲ, ಅದು ನಮ್ಮ ಮನೆ ಆಗಿತ್ತು, ನಮ್ಮ ಕುಟುಂಬ ಆಗಿತ್ತು. ಕುಟುಂಬದ ಕೇಂದ್ರ ಯಾರು ಅಂತ ಕೇಳಿದರೆ ತಾಯಿ. ನಾವು ಗಂಡಸರಿದ್ದೇವೆ, ಮೀಸೆ ಬಿಟ್ಟುಕೊಂಡು ಹೋಗಿ 4 ಮುಕ್ಕಾಲು ಪೈಸೆ ಮಾಡ್ಬೋದು. ಮನೆಯಲ್ಲಿ ಏನು ಹಬ್ಬ ಹರಿದಿನಗಳು, ಕ್ರಮಗಳು, ಧರ್ಮದ ಚಿಂತನೆಗಳು, ಸಂಸ್ಕೃತಿಯ ಭಾವಗಳು, ಇದೆಲ್ಲವನ್ನು ನಮಗೆ ಹೇಳಿಕೊಟ್ಟಿರೋದು ತಾಯಿ. ಅದಕ್ಕೋಸ್ಕರ ತಾಯಿಯ ಜೀವನ ಸರ್ವಶ್ರೇಷ್ಠ. ಅನೇಕ ಜನ ಮಹಾಪುರುಷರಿದ್ರಲ್ಲ, ಅದು ಶಿವಾಜಿ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಅವರಿಗೆಲ್ಲ ಪ್ರೇರಣೆ ಕೊಟ್ಟದ್ದು ತಾಯಿ, 2 ಪ್ರಶ್ನೆ ಏನಿಲ್ಲ. ಆ ಹಿನ್ನೆಲೆಯಿಂದ ಪೂಜ್ಯ ಸ್ವಾಮೀಜಿಯವರು ತಾಯಂದರಿಗೆ ಪ್ರೇರಣೆ ಸಿಗಬೇಕು, ನಿಜವಾದ ಧರ್ಮ ಸಂಸ್ಕೃತಿಯ ಚಿಂತನೆ ಸಿಗಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಪೂಜ್ಯ ಮಾತಾನಂದಮಯ್ಯವರನ್ನು ಸೇರಿಸಿಕೊಂಡು ಈ ಸಮಾಜಕ್ಕೊಂದು ಹೊಸ ದಿಕ್ಕು ಕೊಡಬೇಕು ಅಂತ ಯೋಚನೆ ಮಾಡಿದಂಥ ಶ್ರೇಷ್ಠ ಸನ್ಯಾಸಿಯವರು. ಆನಂದೋತ್ಸವ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಗುರುದೇವಾನಂದ, ಅಲ್ಲಿ ಮಾತಾನಂದ. ಇನ್ನು ಅದಕ್ಕಿಂತ ಹೆಚ್ಚಿನ ಸಂತೋಷ ಏನಿದೆ? ಎಲ್ಲರಿಗೂ ಅದೇ ಸಂತೋಷ. ಮಾಡಿದ್ದು ಪೂರ್ತಿ ಆಧ್ಯಾತ್ಮಿಕ ಕಾರ್ಯ. ಸುಮ್ಮನೆ ಇಲ್ಲಿ ಒಂದು ಕಟ್ಟಿದೆ, ಸುಮ್ಮನೆ ಹೇಳೋಗೊಂಜಿ ಹಾಲ್ ಕಟ್ಟಿದೇರಿ ಅಂತ ಹೇಳೋದು. ಇದು ಹಾಲ್ ಅಲ್ಲ, ಇದೊಂದು ಆಧ್ಯಾತ್ಮಿಕ ಕ್ಷೇತ್ರ. ಈ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬರಬೇಕಾದ್ರೆ ಏನಾಗಬೇಕು ಅಂತ ನನಗೆ ತೋರಿಸಿದ್ರಲ್ಲಿ, ಅಲ್ಲಿ ಒಂದು ಕೆರೆ ನಿರ್ಮಾಣ ಮಾಡಿದ್ದಾರೆ. ಕೆರೆಯಲ್ಲಿ ಮಿಂದು ಬರಬೇಕು ನೀನು ಇಲ್ಲಿಗೆ, ಸುಮ್ಮನೆ ಬರೋದಲ್ಲ. ಶರೀರದ ಎಲ್ಲ ಕೆಟ್ಟದನ್ನು ಬಿಟ್ಟು ಈ ಕಡೆಗೆ ನೀನು ಬರಬೇಕು. ಇಲ್ಲಿ ಆಗ ಮಾತ್ರ ನನಗೆ ಒಂದು ಆಧ್ಯಾತ್ಮದ ಚಿಂತನೆ ಸಿಗ್ತದೆ. ಆಧ್ಯಾತ್ಮದ ಕ್ಷೇತ್ರ ಇದೆ. ಅದಕ್ಕೋಸ್ಕರ ಸುಮ್ಮನೆ ಯಾವುದೋ ಮದುವೆ ಮಾಡ್ದಲ್ಲಿ ಮತ್ತೊಂದು ಮಾಡ್ದಲ್ಲಿ ಏನೋ ಒಡಿಯೂರು ಸ್ವಾಮಿಲೇನೋ ಹಾಲ್ಡ್ ಮದುವೆ ಮಾಡ್ದೆ ಅಲ್ಲ ಅಂತ.
ಅದಕ್ಕಿಂತ ಶ್ರೇಷ್ಠವಾದಂಥದ್ದು ಅಂತ. ಇಲ್ಲಿ ಎಲ್ಲ ಬೆಳವಣಿಗೆಗಳು ಆ ಹಿನ್ನೆಲೆ ಇಲ್ಲ. ಅಲ್ಲಲ್ಲಿ ದೇವರುಗಳ ಮೂರ್ತಿಗಳನ್ನು ಮಾಡಿ ಇಟ್ಟಿದ್ದಾರಲ್ಲ, ಆ ಭಾವನೆ ಬರಬೇಕು ಅಂತ. ಇಲ್ಲಿ ಬಂದಾಗ ಸುಮ್ಮನೆ ಪೇಟೆಗೆ ಹೋದಾಗ ತಿರುಗಾಡ್ಲಿಕ್ಕೆ ಹೋದಾಗ ಅಲ್ಲ ಇದು. ಅದಕ್ಕೋಸ್ಕರ ಅಂಥ ಶ್ರೇಷ್ಠವಾದಂಥ ಕಾರ್ಯವನ್ನು ಸ್ವಾಮೀಜಿಯವರು ಮಾಡ್ತಾ ಬಂದಿದ್ದಾರೆ. ತುಳು ಭಾಷೆಗೆ ವಿಶೇಷವಾದಂಥ ಆದ್ಯತೆಯನ್ನು ಕೊಟ್ಟಿದ್ದಾರೆ. ತುಳುದಾಯಿಗೆ ಈಗೊಂದು ದೊಡ್ಡ ಸಮಸ್ಯೆ ಬಂದಿದೆ. ನಾನು ಮೊನ್ನೆ ಬೆಂಗಳೂರಿನಲ್ಲಿ ಒಂದು ತುಳು ಅಕಾಡೆಮಿ ಕಾರ್ಯಕ್ರಮಕ್ಕೆ ಹೋದೆ. ಅಲ್ಲಿ ತುಂಬ ಮಾತಾಡಿದೆ. ನಾನು ಹೇಳಿದೆ, ತುಳುವಿಗೆ ಮೊದಲನೇ ಶತ್ರು ಯಾರು ಗೊತ್ತಾ? ಈಗ ದೊಡ್ಡ ಹೋರಾಟ, ಕನ್ನಡಕ್ಕೆ ಯಾರು ಶತ್ರು, ತುಳುವಿಗೆ ಯಾರು ಶತ್ರು, ನಮ್ಮ ಭಾಷೆಗಳಿಗೆ ಯಾರು ಶತ್ರು ಅಂತ ಕೇಳಿದರೆ ಅದನ್ನು ತುಳು ಆದರೆ ಕನ್ನಡ, ಕನ್ನಡ ಆದರೆ ಹಿಂದಿ, ಇದನ್ನೇ ನಾವು ಹೇಳ್ತೇವೆ. ಹಿಂದಿ ಆದರೆ ಈಗ ಮೊನ್ನೆ ಜೋರಿನಲ್ಲಿ ಸಂಸ್ಕೃತ ಅಂತ ಬಂದಿದೆ. ಅದಲ್ಲ, 100ಕ್ಕೆ 100 ಇಂಗ್ಲೀಷ್ ಭಾಷೆ ನಮ್ಮನ್ನು ಸರ್ವನಾಶ ಮಾಡ್ತದೆ. ನಾನು ಅವ್ರ ಹತ್ರ ಕೇಳಿದೆ, ಮೊದಲು ನಮ್ಮ ಭಾಷೆ ಹಾಗಿತ್ತು, ತುಳಿನಾದರೆ ಅಪ್ಪೆ, ಅಮ್ಮೀರು, ಸಿದ್ದೆಪ್ಪೆ, ನೀಲೆಪ್ಪೆ, ನಾದಿನಿ, ಮೈತಿದಿ, ಒಂದು ತಿದ್ದಿ ಅಂತ ಒಂದು ಶಬ್ದ ಇತ್ತು, ನೆನಪುಂಟ? ಅದೆಲ್ಲ ತಿದ್ದಿದ್ದಾರೆ ಈಗ, ಇಲ್ಲ ಅದೆಲ್ಲ. ಎಲ್ಲುಂಟ ಶಬ್ದ ಅಂತ ಕೇಳಿದ್ದು ನಾನು. ಇಂಗ್ಲೀಷಿನಲ್ಲಿ 26 ಅಕ್ಷರ, ನಮ್ಮದಲ್ಲಿ 52 ಅಕ್ಷರ ಇದೆ. ನಮ್ಮದಲ್ಲಿ 100 ಶಬ್ದ ಇದೆ. ಬಿಟ್ಟಿದ್ದೇವಲ್ಲ ನಾವು, ಬರೀ ಮಮ್ಮಿ, ಡ್ಯಾಡಿ, ಅಂಕಲ್, ಆಂಟಿ, ಮುಗೀತು. ಅಷ್ಟಕ್ಕೆ ನಿಲ್ಲುದ ನಮ್ಮದು. ಯಾರು ಆಂಟಿ? ಸಾಮಾನ್ಯ ನಮಗೆ ಯಾರೋ ಸಂಬಂಧಿಕರು ಸಿಕ್ಕಿದರೆ ಮಗು ಕೇಳಿದರೆ, ನೀನು ಆಂಟಿಯಾ? ನೀನು ಆಂಟಿಯಾ? ಅದು ನೇಲೆಪ್ಪೆ ಆದರೂ ಆಂಟಿ, ಸಿದ್ದೆಪ್ಪೆ ಆದರೂ ಆಂಟಿ, ಮಾಮಿ ಆದರೂ ಆಂಟಿ. ಸಾಯಂಕಾಲ ನೀವು ಮಕ್ಕಳನ್ನು ಕರ್ಕೊಂಡು ಹೀಗೆ ತಿರುಗಲಿಕ್ಕೆ ಹೋಗ್ತೀರಿ ಅಂತ ಹೇಳಿ, ಆವಾಗ ಯಾರೋ ಒಬ್ಬಳು ಸಿಕ್ಕಿದಾಗ ಪಟ್ಟಂಗ ಹೋದ ಮೇಲೆ ಅವಳು ಕೇಳ್ತಾಳೆ, ಮಮ್ಮಿ ಹೂ ಈಸ್ ದಟ್? ಆವಾಗ ಮಮ್ಮಿ ಹೇಳೋದು, ಅವನಿನ್ನು ಆಂಟಿಯಾ ಅಂತ. ಮಗುವಿನ ತಲೆಯಲ್ಲಿ ಏನು ಕೂತ್ಕೊಳ್ತಾನೆ, ಸಿದ್ದಪ್ಪ ನೇಲೆಪ್ಪಿ ಹೇಗಿದ್ದಾರೆ, ಅಥವಾ ಇವಳು ಹೇಗಿದ್ದಾಳೆ ಮಾರ್ಗದಲ್ಲಿ ಸಿಕ್ಕಿದವಳು, ಅಷ್ಟೇ. ಇದನ್ನು ನೇಲೆಪ್ಪೆ ಅಂತ ಹೇಳಿದರೆ ಆ ಮಗುವಿನ ಭಾವನೆ ಏನಿರ್ತದೆ ನೆನಪಿಟ್ಕೊಳ್ಳಿ. ಅಪ್ಪೆಗೆ ಗೌರವ ಕೊರಡು ನಾಟ, ನೇಲೆಪ್ಪೆಗೆ ನಲ್ಲ ಗೌರವ ಕೊರಡುತ್ತಾ. ಇದು ಪಂಡದ ಕೊರಡು ಈಚೆ, ಪಂಡದ ಕೊರಡು ಬಾಲೆಗೆ ಅರ್ಥ ಆಗ್ಬೋದು. ಇಂದು ಅಲ್ಲ ಆಂಟಿ, ಇಮ್ಮಲ್ಲ ಆಂಟಿ, ಮಾತು ಮುಂಜಿ ಅಂಟಿ. ಮಮ್ಮಿ ಡ್ಯಾಡಿ ಬಂದಿದೆ, ಸಮಸ್ಯೆ, ಭಾರಿ ದೊಡ್ಡ ಸಮಸ್ಯೆ. ನಾನು ಹೇಳಿದೆ, ನಮ್ಮ ಜೀವನದಲ್ಲಿ ಸರ್ವಶ್ರೇಷ್ಠ ಯಾವುದು ಅಂತ ಕೇಳಿದರೆ ತಾಯಿ. ಅದಕ್ಕೋಸ್ಕರ ನಮ್ಮ ಪಾಠ ಪುಸ್ತಕಗಳಲ್ಲಿ ಅಥವಾ ನಮ್ಮ ಎಲ್ಲ ಚಿಂತನೆಯಲ್ಲಿ ಶುರುವಿಗೆ ಬರೋದು ಯಾವ ದೇವರು ಅಂತ ಕೇಳಿದರೆ ಇನ್ಯಾರನ್ನೂ ಹೇಳಲಿಲ್ಲ ನಾವು. ರಾಮನನ್ನು ಹೇಳಿಲ್ಲ, ಕೃಷ್ಣನನ್ನು ಹೇಳಲಿಲ್ಲ, ಹನುಮಂತನನ್ನು ಹೇಳಲಿಲ್ಲ, ಇನ್ಯಾರನ್ನು ಹೇಳಲಿಲ್ಲ, ಈಶ್ವರನನ್ನು ಹೇಳಿದ ಮೊದಲನೇ ದೇವರು ಯಾರು ಹೇಳಿದ್ರೆ ಮಾತೃದೇವೋ ಭವ. ನಮ್ಮಲ್ಲಿ ಎಲ್ಲಿಂಟಿಗೆ ಮಾತೃದೇವೋ ಭವ. ಯಾಕೆಂದರೆ ಮಾ ಹೋಗಿ ಅದು ಮಮ್ಮಿ ಆಗಿದೆಯಲ್ಲ, ಈಗ ಮಮ್ಮಿ ದೇವೋ ಭವ ಆಗ್ತದ, ಮಮ್ಮಿ ದೇವೋ ಭವ ಆಗ, ಡ್ಯಾಡಿ ದೇವವ ಆಗ್ತದೆ, ಆಗೋದಿಲ್ಲ, ಆಗೋದಿಲ್ಲ. ನಾನು ಹೇಳಿದ್ದು ಈ ಶಬ್ದಕ್ಕೆ ಅದು ಅನುರೂಪವಾದ ಶಬ್ದಗಳಲ್ಲ, ಆ ಭಾವನೆಯನ್ನು ತರೋದಿಲ್ಲ ಅವರು. ನಮಗೆ ಮಾತ್ರ ಹುಚ್ಚು ನಮಗೆ, ಅದಕ್ಕೋಸ್ಕರ ಇಂಗ್ಲೀಷ್ ತಗೊಳ್ಳಕ್ಕಾಗೋದು. ಅದಕ್ಕೆ ಮೆಕಾಲೆ ಶಿಕ್ಷಣ ಅಂತ ಹೇಳ್ತಾರೆ. ಅವನು ತಂದು ನಮ್ಮನ್ನು ಮಂಗ ಮಾಡಿದ. ಅವನೆಲ್ಲ ಹೇಳಿದ್ದು, ಕೊನೆಗೆ ಅವನು ಹೇಳಿದ್ದು, ನಾನಿಲ್ಲಿ ಕಪ್ಪು ಬಣ್ಣದ ಇಂಗ್ಲೀಷರನ್ನು ನಿರ್ಮಾಣ ಮಾಡಿದ್ದೇನೆ ಅಂತ. ನಮಗೆ ಬಣ್ಣ ವ್ಯತ್ಯಾಸ ಮಾಡಲಿಕ್ಕೆ ಆಗಲಿಲ್ಲ. ಆದರೂ ಪ್ರಯತ್ನ ಇದೆ. ನಾವು ಮನೆಯಿಂದ ಹೊರಡಬೇಕಾದ್ರೆ ಕಂಡಾಬಟ್ಟೆ ಸ್ನೋ ಪೌಡರು ಎಲ್ಲ ಹಾಕಿಕೊಂಡು ಹೋಗ್ತೇವೆ. ಬಲ್ದು ತೋಜುಡು ಅಂತ. ಅದು ಬಿಸಿಲಿನಲ್ಲಿ ಹೋಗುವಾಗ, ಉಡಿಯೂರಿಗೆ ಬರುವಾಗ ಬಿಸಿಲಲ್ವಾ, ಸ್ವಲ್ಪ ಅದು ಬೆವರೆಲ್ಲ ಬಂದು ಹೋಯ್ತು. ತಲೆ ಬಿಸಿಲ್ಲ. ವ್ಯಾನಿಟಿ ಬ್ಯಾಗಿನೊಳಗೆ ಇನ್ನೊಂದಿದೆ ಪೌಡರು, ಅದರಿಂದ ನಮಗೆ ಬಿಳಿ ಕಾಣುವ ಹುಚ್ಚು ಉಂಟಲ್ಲ, ಅದರಿಂದ ಈ ಸಮಸ್ಯೆ ನಿರ್ಮಾಣ ಆಗಿದ್ದು. ರಾಮ ಬಿಳಿ ಇರಲಿಲ್ಲ, ಕೃಷ್ಣ ಬಿಳಿ ಇರಲಿಲ್ಲ, ಹನುಮಂತ ಬಿಳಿ ಇರಲಿಲ್ಲ. ಯಾಕೆ ಯೋಚನೆ ಮಾಡ್ತೀರಾ? ಬಣ್ಣದ ಮೇಲೆ ಯೋಚನೆ. ಅದನ್ನೇ ಅವ ಹೇಳಿದ್ದು. ಇವರು ಕಪ್ಪು ಬಣ್ಣದ ಭಾರತೀಯರೇ ಹೇಳಿದಾರ, ಇವರು ಇಂಗ್ಲೀಷಿನ ವ್ಯಾಮೋಹ ಇವರಿಗೆ ಹುಟ್ಟಿಬಿಡ್ತಾರೆ. ಅದಕ್ಕೆ ಬೇಕಾದಂಥ ಶಿಕ್ಷಣ ಕೊಟ್ಟಿದ್ದಾರೆ. ಇವ ಸಮಸ್ಯೆ ನಮಗೆ ಬಂದಿರುವುದಲ್ಲೇ. ನಮ್ಮ ಮನೆಯಲ್ಲಿ ದಯವಿಟ್ಟು ನಮ್ಮ ಭಾಷೆಯನ್ನು ಮಾತಾಡಿ. ತುಳು ಇರಲಿ, ಕೊಂಕಣಿ ಇರಲಿ, ಮಲಯಾಳಿ ಇರಲಿ, ಅಥವಾ ಹವ್ಯಕ ಇರಲಿ, ಯಾವ ಭಾಷೆ ಬೇಕಾದ್ರೆ ಇರಲಿ, ನಮ್ಮ ಭಾಷೆಯನ್ನೇ ಮಾತಾಡಿ. ಹೇಗೆಂದರೆ ಭಾಷೆ ತನ್ನ ಜೊತೆಯಲ್ಲಿ ಒಂದು ಸಂಸ್ಕೃತಿಯನ್ನು ತಗೊಂಡು ಹೋಗ್ತದೆ ಅಂತ. ನಮ್ಮ ಜೊತೆಯಲ್ಲಿ ಒಂದು ಸಂಸ್ಕೃತಿ ತಗೊಂಡು ಹೋಗ್ತದೆ.
ಇಂಗ್ಲೀಷಿನಲ್ಲಿ ನೀವು ಬೆಳಿಗ್ಗೆ ಎದ್ದು ದೇವರಿಗೆ ನಮಸ್ಕಾರ ಮಾಡಿ ಅಂತ ಇಂಗ್ಲೀಷಲ್ಲಿ ಹೇಳಲಿಕ್ಕೆ ಉಂಟಾ? ಯಾಕೆಂದರೆ ಅವರು ಬೆಳಿಗ್ಗೆ ಎದ್ದು ದೇವರಿಗೆ ನಮಸ್ಕಾರ ಮಾಡೋದಿಲ್ಲ. ಅವರು ಆದಿತ್ಯವಾರ ಎಲ್ಲ ಪಾಪ ಪರಿಹಾರ ಆಗಲಿಕ್ಕೆ ಒಂದು ನಮಸ್ಕಾರ ಮಾಡೋದು. ಇಲ್ಲ ಇವರು ಶುಕ್ರವಾರ ಮಾಡೋದು ಅಷ್ಟೇ. ನಾವು ದಿನ ದೇವರಿಗೆ ನಮಸ್ಕಾರ, ತಂದೆ ತಾಯಿಗೆ ನಮಸ್ಕಾರ ಮಾಡುವಂಥ ಜನ ಈಗೆಲ್ಲ ಬಿಟ್ಟಿದ್ದಾರೆ. ನಮಸ್ಕಾರ ಡ್ಯಾಡಿ, ನಮಸ್ಕಾರ ಅಷ್ಟೇ. ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕಾಗಿತ್ತಲ್ಲ, ಎಲ್ಲಿದೆ ಅದು? ನಮ್ಮ ಮನೆಯಲ್ಲಿದೆಯಾ? ತಾಯಂದರು ನೀವು ಅದನ್ನು ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ನಿಮ್ಮ ಹತ್ರ ಮತ್ತೆ ಪ್ರಾರ್ಥನೆ ನನ್ನದು. ನಮ್ಮ ಮನೆಯನ್ನು ಬದಲು ಮಾಡ್ತೇವಾ? ಅಥವಾ ಬರೀ ಸ್ವಾಮೀಜಿಯವರಿಗೆ ಸ್ವಾಮಿನಿಯವರಿಗೆ ಬಂದು ಇಲ್ಲಿ ನಮಸ್ಕಾರ ಮಾಡಿ ಪುಣ್ಯ ಸಿಗದೆ ಅವರ ಕಲ್ಪನೆ ಏನಿದೆಯೋ, ಅವರ ಆಶೋತ್ತರಗಳೇನಿದೆಯೋ ಅದನ್ನು ಪೂರ್ತಿ ಮಾಡ್ತೇವ? ಬಂದು ಅವರಿಗೆ ಹಾರ ಹಾಕಿ ಅವರಿಗೆ ಆರತಿ ಎತ್ತಿ ಮುಗಿತದ ಅದು? ಸ್ವಾಮಿನಿದಾರಲ್ಲ, ಒಬ್ಬ ಆದರ್ಶ ಹೆಣ್ಣು ಮಗಳಿದಾರಲ್ಲ, ನಾವು ಆದರ್ಶವನ್ನು ಪಾಲಿಸಲಿಕ್ಕೆ ಹೊರಡ್ತೇವೆ ನಾವು. ಅದು ಭಾರಿ ದೊಡ್ಡ ಜವಾಬ್ದಾರಿ ಇರೋದು ಇವತ್ತು ತಾಯಂದ್ರ ಮೇಲೆ. ತಾಯಿ ಸರಿಯಾದರೆ ಎಲ್ಲವೂ ಸರಿಯಾಗ್ತದೆ ಹೇಳ್ತಾರಲ್ಲ, ಇದರಲ್ಲೆಲ್ಲ ಬರೆದಿರ್ತಾರೆ. ಒಂದು ಹೆಣ್ಣು ಸರಿಯಾದರೆ, ಈ ಆಟೋ ರಿಕ್ಷಾದಲ್ಲೆಲ್ಲ ಬರೆದಿರ್ತಾರೆ ಲಾಜಲ್ಲಿ, ಒಂದು ಹೆಣ್ಣು ಸರಿಯಾದರೆ ಸಮಾಜವೇ ಸರಿಯಾದ. ಈ ಅರ್ಧಂಬರ್ಧ ಕಲ್ತವ್ರು ಎಂಕಲು ಸರಿಯಣ್ಣ ನಿಖಲು ಇಂಜಿ ಮಾಡಲಿ ಪೋಲ್ಯ ಇಲ್ಲ. ಗಂಡು ಹಾಗೆ ಬೇರೆ ಇರಲಿಲ್ಲ. ಗಂಡು ಹೇಗಿರಬೇಕು ಅಂತ ಹೆಣ್ಣು ಹೇಳಿಕೊಳ್ಬೇಕು. ಯಾಕೆಂದರೆ ಧರ್ಮದ ಉಪದೇಶ ಮಾಡೋಳು ಅವಳು ಸಮಾಜಕ್ಕೆ. ಈಗ ಏನಾಗಿದೆ, ಯಾರು ಹೀಗೆ ಹೋದಾಗ ಗಂಡ ಹೆಂಡ್ತಿದ್ರೆ ನನಗೆ ಪರಿಚಯ ಮಾಡಿಕೊಡ್ತಾರೆ. ಇವಳು ಯಾರು ಗೊತ್ತಾ? ಇಲ್ಲ ಅಂತ ಮುಂಬಲ್ಲಿ ಮಿಸ್ಸೆಸ್ ಅಂದರೆ ನನಗೆ ಒಂದು ದೊಡ್ಡ ಸಮಸ್ಯೆ. ಮಿಸ್ಸೆಸ್ ಅಂದರೆ ಎಂಥದ್ದು ಅಂತ ಡಿಕ್ಷನರಿಯಲ್ಲಿ ತೆಗೆದು ನೋಡಿದ್ರೆ ಮಿಸ್ಸೆಸ್ ಶಬ್ದ ಬೇರೆ. ನಮಗೆ ಹುಚ್ಚು ಅಂತ ಏನು ಹೇಳೋದು? ಇವನಿಗೆ ಹೇಳಲಿಕ್ಕೆ ನಾಚಿಕೆ. ತುಳು ಭಾಷೆ ಭಾರಿ ಇದು. ಅವ ಹೇಳಿ ಅನ್ನ ಮಿಸ್ಸೆಸ್ ಬುಡಿದಿನ ಬಣ್ಣ ಆಪು ಜನಕ್ಕೆ ತಾನೇ ಸಂಕಟನಿಗೆ ಬುಡಿದಿನ ಬಣ್ಣ ಆ ತುಳು ಅಷ್ಟೇ ಅಂತ, ಅದು ಸಣ್ಣದು ಅಂತ ನಾನು ಹೇಳೋದು. ನೀವೆಲ್ಲ ಧರ್ಮಪತ್ನಿ ಅಂತ ಹೇಳಲಿಕ್ಕೆ ಆಗೋದಿಲ್ವಾ? ಶ್ರೀರಾಮ ಅವನ ಹೆಂಡತಿ ಸೀತೆಯನ್ನು ಮಿಸ್ಸೆಸ್ ಸೀತೆ ಅಂತ ಹೇಳಲಿಲ್ಲ. ಅವ ಹೇಳಬೇಕಾದ್ರೆ ಏನು ಹೇಳಿದ ಗೊತ್ತಾ? ಅವಳು ಸಹಧರ್ಮಿಣಿ ಅಂತ ಹೇಳಿದ. ಸಹಧರ್ಮಿಣಿ ಅಂದರೆ ಧರ್ಮದ ಉಪದೇಶ ಮಾಡಿದವಳು ಅವಳು. ರಾಮ ಕಾಡಿಗೆ ಹೋಗುವಾಗ ವೈದ್ಯ ಹೊಡೋದಲ್ಲ, ಏನು ಅಮ್ಮೇರು ಬಣ್ಣೆ ನಾನು ನಡಪೇವೆ ಅಂತ ಅವನಿಗೆ ನೆನಪೇ ಇಲ್ಲ ಹೆಂಡತಿ ಇದ್ದಾಳೆ ಅಂತ. ರಾಮ ಭಾರಿ ದೊಡ್ಡ ಜನ, ಅದು ಬೇರೆ ವಿಷಯ. ಅವ ಹೊರಟಾಗ ಸೀತೆ ಹೇಳಿದ್ರು ನಾನು ಬರ್ತೇನೆ. ಇಲ್ಲಿಗೆ ಬರ್ತೀಯ? ಅದು ನಾನು ಕಾಡಿಗೆ ಹೋಗೋದು, ಅಲ್ಲಿ ಕಲ್ಲಿದೆ, ಮುಳ್ಳಿದೆ, ಸಿಂಹ ಇದೆ, ಕರಡಿ ಇದೆ, ದಿದಿಗೆಲ್ಲ ಬೆಟ್ಟ. ಆಗ ಸೀತೆ ಹೇಳಿದ್ದು ಗಂಡನ ಧರ್ಮ ಏನು, ಹೆಂಡತಿ ಧರ್ಮ ಏನು. ಭಾರಿ ಚರ್ಚೆ ನಡೀತಲ್ಲ ಅವರಲ್ಲಿ. ಅದಾದ ಮೇಲೆ ಸೀತೆ ಹೇಳಿದ್ದಕ್ಕೋಸ್ಕರ ಸೀತೆ ಧರ್ಮೋಪದೇಶ ಮಾಡಿತು. ಎರಡನೇದು ರಾಮನನ್ನು ದೂಷಿಸಬೇಕಾದ್ರೆ ಒಂದು ಹೇಳ್ತಾರೆ, ಅವ ಸೀತೆಯ ಪರಿತ್ಯಾಗ ಮಾಡಿದ ಅಂತ. ನೀವು ರಾಮಾಯಣ ಸೀರಿಯಲ್ ರಮಾನಂದ ಸಾಗರ್ ಮಾಡಿದ್ದನ್ನು ನೀವು ನೋಡಿದ್ದೀರಿ ಅಂತ ತಿಳ್ಕೊಳ್ತೇನೆ. ಈ ಕೊರೋನಾದ ಮಧ್ಯದಲ್ಲಿ ಭಾರಿ ಸ್ಪಷ್ಟವಾಗಿ ಹೇಳ್ತಾನೆ. ರಾಮ ರಾಜ ಹಿಂದಿನ ಕಾಲದಲ್ಲಿ ರಾಜರು ಏನು ಮಾಡ್ತಾಯಿದ್ರು ಅಂತ ಕೇಳಿದರೆ, ಸ್ವಲ್ಪ ವೇಷ ಮರೆಸಿ ನನ್ನ ಬಗ್ಗೆ, ನನ್ನ ರಾಜ್ಯದ ವ್ಯವಸ್ಥೆಯ ಬಗ್ಗೆ ಜನ ಏನು ಹೇಳ್ತಾರೆ ಅಂತ ಅವನು ಊರು ತಿರುಗುತ್ತಾ ಇದ್ದ. ರಾಮ ಒಂದು ಸಲ ಊರಿಗೆ ಮಧ್ಯದಲ್ಲಿ ಹೋದ. ಊರಿನ ಮಧ್ಯದಲ್ಲಿ ಹೋದಾಗ ಎಂತ ಕೇಳಿದ್ರು, ಊರಿನ ಮಧ್ಯದಲ್ಲೆಲ್ಲ ಅಲ್ಲಲ್ಲಿ ಜನ ಸೇರಿಸಿ ಹೇಳೋದು, ಎಂಥ ಮರ ಇವೆಂಥ ರಾಜ ಇವ, ಆ ಸೀತೆ ಇದ್ದಾಳಲ್ಲ ಅವಳು ಸರಿ ಇದ್ದಾಳ, ಅವಳು ರಾಮನೊಟ್ಟಿಗೆ ಮತ್ತೊಬ್ಬರೊಟ್ಟಿಗೆ ಅವಳನ್ನು ತಂದು ಸೇರ್ಕೊಂಡಿದ್ದಾಳಲ್ಲ, ತಡಬಿಸಿ ಸೀತೆ ಅಂದರೆ ಪಂಚಪ್ರಾಣ ರಾಮನಿಗೆ. 2 ದಿವಸ ತಿರುಗಾಡಿ ಆದಮೇಲೆ ಬಂದಾದಾಗ ಮುಖ ಎಲ್ಲ ಮಾಡಿದೆ. ಸೀತೆ ಕೇಳಿದಿಲ್ಲ ಏನಾಯ್ತು, ಏನು ಇಲ್ಲ ಏನಿಲ್ಲ ಅದು ಮುಖ ನೋಡೋ ಗೊತ್ತಾಗುತ್ತಿಲ್ವಾ? 2 ದಿವಸ ಆದಮೇಲೆ ಇವಳು ಯೋಚನೆ ಮಾಡಿದ್ವಿ. ಹೋಗುವಾಗ ಸರಿ ಇದ್ದ, ಬರುವಾಗ ಏನೋ ಬೇಸರ ಆಗಿದೆ ಅವನಿಗೆ. ಏನದು? ಅದಕ್ಕೋಸ್ಕರ ತನ್ನ ಸೇವಕ್ಕೆ ಯಾರಿಲ್ಲ ಅವಳನ್ನು ನೀನು ಹೋಗಿ ಬಾ. ಸೇವಕ್ಕೆ ಒಂದು ದಿನ ಹೋಗಿ ಬಂದಾಗ ಅವಳಿಗೆ ಅದೇ ಸ್ಥಿತಿ. ಎಲ್ಲ ಊರಿನಲ್ಲಿ ಅದನ್ನೇ ಸೀತೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಂದು ಕೇಳಿದರೆ ಇಲ್ಲ ಏನಿಲ್ಲ ಅದೆಲ್ಲ ಹೇಳಬೇಡ, ಸತ್ಯ. ಸೀತೆ ಹೇಳಿದಾಗ ಸೀತೆಗೆ ಈ ಕಥೆಯನ್ನು ಹೇಳಿಲ್ಲ ಅವಳು. ಸೀತೆ ನಿಶ್ಚಯ ಮಾಡಿದ್ಳು. ಈಗ ಮತ್ತೆ ಧರ್ಮದ ಪ್ರಶ್ನೆ, ರಾಜಧರ್ಮದ ಪ್ರಶ್ನೆ. ಅದಕ್ಕೋಸ್ಕರ ರಾಜ ಹೇಗಿರಬೇಕು? ಸಾವಿರ ಲಕ್ಷ ಕೋಟಿ ಜನರಿಗೆ ಮಾರ್ಗದರ್ಶಿಯಾಗಿ ರಾಮ ಇರಬೇಕಲ್ಲ. ಅದಕ್ಕೋಸ್ಕರ ಅವಳು ಬಂದು ಇವನ ಹತ್ರ ಹೇಳ್ತಾಳೆ, ಎಲ್ಲ ಮಾತಾಡಿ ಆದಮೇಲೆ ನೀನೊಂದು ತ್ಯಾಗ ಮಾಡಬೇಕು ಅಂತ. ಮಾಡುವುದು ಏನು ದೊಡ್ಡ ಸಂಗತಿ ಅಲ್ಲ, ನೀನೊಂದು ಪರಿತ್ಯಾಗ ಮಾಡಬೇಕು, ಮಾಡ್ಬೋದು.
ಏನು ಪರಿತ್ಯಾಗ ಮಾಡಬೇಕು ಅಂತ ಹೇಳಿದಾಗ ಸೀತಾ ಪರಿತ್ಯಾಗ ಮಾಡಬೇಕು ಅಂತ ಸೀತೆ ಹೇಳಿದರು. ಅವರು ಕುಸಿದೇ ಬಿದ್ದ ರಾಮ. ಸೀತೆಯನ್ನು ಬಿಟ್ಟು ಇಲ್ಲಿಗೆ ಸಾಧ್ಯನೇ. ನಾವು ಮುಂದಿನ ಕಥೆಯಲ್ಲಿ ಹೇಳ್ತಾರಲ್ಲ, ಅವನ ಪಟ್ಟದಲ್ಲಿ ಸೀತೆ ಒಂದು ಮೂರ್ತಿ ಮಾಡಿ ಇಟ್ಕೊಂಡ ಅಂತ. ಏಕಪತ್ನಿ ವಿರುದ್ಧ ಅಂತ ಹೇಳೋದು ಅದಕ್ಕೋಸ್ಕರ. ಅಂಥ ಶ್ರೇಷ್ಠವಾದಂಥ ಜೀವನ ಹೆಂಡತಿದ್ದದು, ಧರ್ಮಪತ್ನಿ ಇದ್ದದು, ಬುಡಿದ್ದಿದ್ದದು. ಭಾರಿ ನಿಮಗೆ ಧೈರ್ಯ ಇದ್ದರೆ ಯಜಮಾನ್ತಿಂದ ಬೇಕಾದ್ರೆ ಹೇಳಿ. ಅಲ್ಲ, ಯಜಮಾನ್ತಿಂದರೆ ಅವಳು ಮತ್ತೆ ಹೇಳ್ತಾಳೆ ಬೀದೆಗೆ ಲೆಂಕ್ ಅಂತ. ಆದರೂ ಅಂದರೆ ಬೀದ ಅವಳ ಹತ್ರನೇ ಇರೋದು, ಎರಡು ಪ್ರಶ್ನೆನೇ. ಅದಕ್ಕೋಸ್ಕರ ದಯವಿಟ್ಟು ನೀವು ಉಪಯೋಗಿಸುವಂಥ ಶಬ್ದಗಳು ಯಾವುದಿದೆ ಅದನ್ನು ಸರಿಯಾಗಿ ಉಪಯೋಗ ಮಾಡಿ. ಭಾವನೆಯನ್ನು ಕೊಡುವಂಥ ಶಬ್ದಗಳನ್ನು ಉಪಯೋಗ ಮಾಡಿ. ಆವಾಗ ನಮ್ಮ ಮಕ್ಕಳು ನಮ್ಮ ಮಕ್ಕಳಾಗಿರ್ತಾರೆ. ಇಲ್ಲದ್ರೆ ಇಂಗ್ಲೀಷರ ಮಕ್ಕಳಾಗ್ತಾರೆ. ಅವರು ಇನ್ನಲ್ಲೇ ಹೋಗ್ತಾರೆ. ಅವರು ಯಾಕೆ ಅಮ್ಮ ಅಪ್ಪ ನಮಗೆ ಪ್ರೀತಿ ಇಲ್ಲ? ಎಷ್ಟು ಜನರಿಗಿದೆ? ನಾನೊಂದು ಮುಳ್ಳೇರಿದ ಹತ್ರ ಒಂದು ಅನಾಥಾಶ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ಒಬ್ಬರು ತಾಯಿ, ಮೈಯಲ್ಲೆಲ್ಲ ಚಿನ್ನ ಮಾರಾಯ, ಕೈಯಲ್ಲಿ ಇಲ್ಲಿ ಚಿನ್ನ, ಕಿವಿಯಲ್ಲಿ ಚಿನ್ನ, ಸೊಂಟದಲ್ಲಿ. ನನಗೆ ಆಶ್ಚರ್ಯ ಇತ್ತು, ಈ ಜನ ಏನಿರಲಿ ಅಂತ. ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಕೇಳಿದೆ. 4 ವರ್ಷ ಆಯಿತು ಅಂತ ಹೇಳಿದೆ. ಮಕ್ಕಳಿಲ್ಲ ನಿಮಗೆ ಅಂತ ಕೇಳಿದೆ. 2 ಜನ ಇದ್ದಾರೆ ಅಂತ. ಎಲ್ಲಿದ್ದಾರೆ ಅಂತ ಕೇಳಿದೆ. ಅವರು ಅಮೇರಿಕದಲ್ಲಿದ್ದಾರೆ ಅಂತ. ಅವರು ಬರೋದಿಲ್ಲ ಅಂತ ಕೇಳಿದೆ. ಬರ್ತಾರೆ ಯಾವಾಗ ಅಂತ ಕೇಳಿ. ನಾನು ಸತ್ತ ಕ್ಷಣದಲ್ಲಿ ಬರ್ತಾರೆ ಅವರು. ಯಾಕೆಂದರೆ ನಂತರ ಚಿನ್ನ ಉಂಟಲ್ಲ, ಚಿನ್ನದಲ್ಲಿ ಎಂಥ ಮಕ್ಕಳನ್ನು ಸಾಕ್ತಾ ಇದ್ದೇವೆ ನಾವು ಅಂತ ನನಗೆ ಎಷ್ಟು ಅನಿಸ್ತು. ನಾವು ಈ ಶಿಕ್ಷಣ ಕೊಟ್ಟು ಎಂಥವ್ರನ್ನು ಮಾಡ್ತಾಯಿದ್ದೇವೆ. ಅವರು ಭಾರಿ ಸುಂದರ ಅಲ್ಲ, ದುಃಖದ ಒಂದು ಘಟನೆಯನ್ನು ಹೇಳಿದರು. ಒಬ್ಬಳು ತಾಯಿ ಗಂಡ ತೀರೋದು, ಸಣ್ಣದಿರೋ ಮಗು ಸಣ್ಣದು, ಭಾರಿ ಕಷ್ಟಪಟ್ಟು ಮೊಸರು ಇದು ಮಾಡಿ ಕೆಲಸಕ್ಕೆ ಹೋಗಿ ಏನೋ ಮಾಡಿ ಅವನನ್ನು ಇಂಜಿನಿಯರ್ ಮಾಡಿದರು. ಇಂಜಿನಿಯರ್ ದೊಡ್ಡ ಇಂಜಿನಿಯರ್ ಆದ, ಅಮೇರಿಕಕ್ಕೆ ಹೋದ, ಅದಾದಮೇಲೆ ಅವನಿಗೆ ಮದುವೆ ಆಯಿತು. ಅವನು ಡೆಲ್ಲಿಯಲ್ಲಿ, ಇವಳು ಮೈಸೂರಿನಲ್ಲಿ. ಒಂದು ದಿವಸ ರಾತ್ರಿ 12 ಗಂಟೆಗೆ ಆಗುವಾಗ ಇವು ಮಲಗಿದ್ದ, ಮಗ ಮಲಗಿದ್ದಾನೆ, ಹೆಂಡತಿ ಮಲಗಿದ್ದಾಳೆ. ಆವಾಗ ಲ್ಯಾಂಡ್ಲೈನ್ ಇದ್ದದಲ್ಲ, ಅದು ಟಿನಿ 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 ಅಂತ ಆಯಿತು. 1 ಸತಿ ಆಯಿತು, 2 ಸತಿ ಆಯಿತು, 3 ಸತಿ ಆದಾಗ ಅವನು ಎದ್ದ. ಆಯಿತು, ಯಾರು ಮಾತಾಡೋದು? ನಾನು ನಿನ್ನ ಅಮ್ಮ. ಎಷ್ಟು ಗಂಟೆ ಆಯ್ತು ಈಗ? 12ಕ್ಕೆ ಯಾಕೆ ಮಾಡ್ತಾ ಇದ್ದೆ? ಅಲ್ಲ ಮಾಯ, ನೀನು ಇವತ್ತು ಹುಟ್ಟಿದ ದಿನ, ಅದಕ್ಕೆ ಹುಟ್ಟಿದ್ದೇನೆ. ಈಗ ಬೆಳಗ್ಗೆ ನಾನು ನಿನಗೆ. ಅಲ್ಲಪ್ಪ, ನೀನು ಹುಟ್ಟಿದ್ದೆ 12 ಗಂಟೆ ರಾತ್ರಿಗೆ, ಅದಕ್ಕೋಸ್ಕರ ನಿನಗೆ ನಾನು ಮಾಡಿದೆ ಅದನ್ನು. ಅವನು ಹೇಳಿದೆ, ನನ್ನ ನಿದ್ರೆ ಎಲ್ಲ ಹಾಳಾಯಿತು. ಆಗ ಅಮ್ಮ ಹೇಳಿದಂತೆ, ನಿನ್ನನ್ನು ಹಡಿಯುವ ದಿವಸ ರಾತ್ರಿ ಇಡೀ ನಾನು ನಿದ್ರೆ ಮಾಡಲಿಲ್ಲ. ನಾವೆಂಥ ಮಕ್ಕಳನ್ನು ತಯಾರು ಮಾಡ್ತಾಯಿದ್ದೇವೆ. ಇಂಜಿನಿಯರು, ಡಾಕ್ಟ್ರು ಅಷ್ಟೇ. ಯಾಕೆ ಅದನ್ನು ತಯಾರು ಮಾಡೋದು ಅಂತ ಕೇಳಿದ್ರೆ ಕಾಸು ಮಾಡ್ಕೊಡೋಂಥ ಮಾರೆ. ಇಂಜಿನಿಯರ್ ಯಾಕೆ ಆಗಬೇಕು? ಹಣ ಮಾಡಲಿಕ್ಕೆ. ಡಾಕ್ಟ್ರೇ ಆಗಬೇಕು, ಹಣ ಮಾಡಲಿಕ್ಕೆ. CA ಆಗಬೇಕು, ಬೇಜಾರು ಮಾಡೋದಿರು, ಹಣ ಮಾಡಲಿಕ್ಕೆ. ಹೌದಲ್ಲ? ಹಣದ ಹಿಂದೆ ಗುಣ ಬರುವುದಿಲ್ಲ. ನೆನಪಿಟ್ಟು ಹೇಳಿದೆ, ಅಪರೂಪದ ಕೆಲವು ಜನ ಇರ್ಬೋದು, ಅದು ಬಿಟ್ಟರೆ ಉಳಿದವರಿಗೆ ಯಾರಿಗೂ ಗುಣ ಬರುವುದಿಲ್ಲ. ಗುಣ ಇದ್ದರೆ ಅದರ ಹಿಂದೆ ಹಣ ಬರ್ತಾನೆ. ಅದಕ್ಕೋಸ್ಕರ ಗುಣ ನಿರ್ಮಾಣ ಮಾಡಿಕೊಡುವಂಥದ್ದೇ ಭಾರತದ ಮಣ್ಣಿನ ಕೆಲಸ. ನೆನಪಿಟ್ಕೊಳ್ಳಿ. ಆಧ್ಯಾತ್ಮ ಅಂದರೆ ಏನು ಅಂತ ಹೇಳಿದ್ರೆ ಶ್ರೇಷ್ಠವಾದ್ದು ಉಂಟ, ಒಳ್ಳೆಯದನ್ನು ಮಾಡೋದು ಉಂಟ. ಯಾರೋ ಆಧ್ಯಾತ್ಮ ಅಂತ ತಿಳ್ಕೊಂಡು ಇಲ್ಲಿ ಹಿಮಾಲಯಕ್ಕೆ ಹೋಗಬೇಕು, ಎಲ್ಲಿ ದೊಡ್ಡ ಪರ್ವತದಲ್ಲಿ ವೃಕ್ಷಾಸನ ಮಾಡಿ ಮೂಗು, ಅದಲ್ಲ ಆಧ್ಯಾತ್ಮ. ನನ್ನ ಬಗ್ಗೆ ಕಡಿಮೆ ಯೋಚನೆ ಮಾಡಿ ಇನ್ನೊಬ್ಬರ ಬಗ್ಗೆ ಹೆಚ್ಚು ಯೋಚನೆ ಮಾಡೋದೇ ಆಧ್ಯಾತ್ಮ. ಅದನ್ನೇ ನಮಗೆ ನಮ್ಮ ಹಿರಿಯರು ಹೇಳ್ಕೊಟ್ಟಿರುವಂಥದ್ದು. ಆ ಆಧ್ಯಾತ್ಮದ ಕಡೆಗೆ ನಾವು ಹೋಗ್ತೇವಾ? ಅಂಥ ಭಾರತವನ್ನು ನಾವು ನಿರ್ಮಾಣ ಮಾಡ್ತೇವಾ? ಅಂಥ ಮಕ್ಕಳನ್ನು ನಾವು ನಿರ್ಮಾಣ ಮಾಡ್ತೇವಾ? ಅದಕ್ಕೋಸ್ಕರ ನಮ್ಮ ಭಾಷೆಯನ್ನು ಉಪಯೋಗಿಸಿ, ಅದರ ಜೊತೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ. ನಾನು ಹೇಳಿದೆಲ್ಲ, ಒಂದು ಕುಂದಾಪುರದ ಹತ್ರ ಒಂದು ತಾಯಿ ಮತ್ತು ಮಗಳು ನಾಗಮಂಡಲ ಉತ್ಸವಕ್ಕೆ ಹೋದು. ಇಲ್ಲಿ ತುಂಬ ಕಡಿಮೆ ನಾಗಮಂಡಲ. ಹೋಗಿ 2 ಗಂಟೆಗೆ ಆಗುವಾಗ ಅವನಿಗೆ ಜೋರು ದರ್ಶನ ಬರ್ತದೆ. ದರ್ಶನ ಬರುವಾಗ ಈ ಹುಡುಗಿಗೆ ಹೆದರಿಕಾಯ್ತು. ಇವಳೊಂದು 7-8 ವರ್ಷದ ಹುಡುಗಿ. ಹೊಡ್ಕೊಂಡು ಹೇಳಿ, ಮಮ್ಮಿ ವಾಟ್ ಈಸ್ ದ್ಯಾಟ್ ಮಮ್ಮಿ? ನಾನು ಹೆಂಚಿನ ಹುಡುಗ. ಇವಳಿಗೆ ಈ ತಾಯಿ ಎಂತ ಹೇಳೋದು ಗೊತ್ತಾಗಿದೆ. ಈಗ ಇಟ್ ಈಸ್ ನಥಿಂಗ್ ಬಟ್ ಎ ಸ್ನೇಕ್ ಡ್ಯಾನ್ಸ್ ಅಂದವರು. ಸ್ನೇಕ್ ಡ್ಯಾನ್ಸ್ ಅದು ಶಬ್ದನೇ ಇಲ್ಲ ಅಂತ. ನಮ್ಮ ಭಾವನೆಗೆ ಸರಿಯಾದ ಶಬ್ದನೇ ಇಲ್ಲ, ಅದಕ್ಕೆ ನಮ್ಮ ಭಾಷೆ ಇರೋದು ಅಂತ. ಅದಕ್ಕೋಸ್ಕರ ನಾನು ಹೇಳಿದ್ರು ತುಳು ಮಾತಾಡ. ನಮ್ಮ ಮನೆಯಲ್ಲಿರುವಂಥ ಭಾಷೆ ಮಾತಾಡೋಣ. ಇದು ಊರಿನ ಭಾಷೆ, ಇದು ತುಳು ನಮ್ಮ ಇಡೀ ನಾಡಿನ ಭಾಷೆ. ಅತ್ಯಂತ ಶ್ರೇಷ್ಠವಾದಂಥ ಭಾಷೆ. ಎಷ್ಟು ವರ್ಷದಿಂದ, 1000 ವರ್ಷದಿಂದ ಬದುಕಿ ಬಂದಿರುವಂಥ ಭಾಷೆ. ಏನೇನು ಒಳ್ಳೆ ಸಂಗತಿಗಳನ್ನು ಮಾಡಿದೆ.
ಈ ಊರಿನಲ್ಲಿ ಸುತ್ತಲೂ ದೇವಸ್ಥಾನಗಳ ನಾಡಿದು, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ, ಭೂತಸ್ಥಾನಗಳ ನಾಡಿದು. ದೇವರನ್ನು ನಂಬಿಯೇ ಬದುಕುವಂಥವ್ರು ನಾವು. ಪರಶುರಾಮ ಸೃಷ್ಟಿ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ದೇವರ ನಾಡಿದು. ಆ ನಾಡಿನ ಭಾಷೆ ತುಳು. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ತುಳು ಮಾತಾಡೋಣ. ಎರಡನೇದು, ಒಟ್ಟು ನಮ್ಮ ಧರ್ಮ ಸಂಸ್ಕೃತಿ ಜೀವನ ಮೌಲ್ಯಗಳಿಗೆ ಅಪಾಯ ಬರ್ತಾ ಇದೆ, ಸವಾಲುಗಳು ಬರ್ತಾ ಇದೆ. ನಿನ್ನ ಮೊನ್ನೆಯ ಉಡುಪಿ ಕುಂದಾಪುರದಲ್ಲಿ ಆದಂಥ ಘಟನೆ ಸಣ್ಣದು ಅಂತ ತಿಳ್ಕೊಳ್ಬೇಡಿ, ನೆನಪಿಟ್ಕೊಳ್ಳಿ. ನನಗೆ ಅನಿಸ್ತಾ ಇರೋದೇನೆಂದರೆ, ದೇಶ ವಿಭಜನೆ 1947ರಲ್ಲಿ ಆಗಿದೆ. ಇದು ಎರಡನೇ ವಿಭಜನೆಗೆ ಬೇಕಾದಂಥ ಬೀಜ ಹಾಕ್ತಾ ಇದ್ದಾರೆ. ಆವತ್ತಿನ ದೇಶ ವಿಭಜನೆ ದೇಶ ತುಂಡದ್ದು ಗೊತ್ತುಂಟ ಇಲ್ಲ, ಅದನ್ನು ಪುಸ್ತಕದಲ್ಲೆಲ್ಲ ಹೇಳುವುದಿಲ್ಲ, ಯಾಕೆಂದರೆ ಕಾಂಗ್ರೆಸ್ನವರಿಗೆ ತಲೆ ಬಿಸಿ ಆಗ್ತದೆ ಅಂತ. ಅವರೇ ಮಾಡಿರುವಂಥದ್ದು, ಅವ್ರದ್ದು ಒಂದು ದೊಡ್ಡ ಪಾತ್ರ ಇದೆ ಅದರಲ್ಲಿ. ಆ ದೇಶ ವಿಭಜನೆ ಇವತ್ತಿನ ನಾಳೆಗೆ ತುಂಡಾಗಲಿಲ್ಲ ದೇಶ. ಸುಮಾರು ಒಂದು 15-20 ವರ್ಷಗಳಿಂದ ಕಾಂಗ್ರೆಸ್ಸಿನ ಅಧಿವೇಶನ ನಡೀತಾಯಿತ್ತು. ಭಾರಿ ದೊಡ್ಡ ಕಾಂಗ್ರೆಸ್, ಈ ಕಾಂಗ್ರೆಸ್ ಅಲ್ಲ ಅದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ಕಾಂಗ್ರೆಸ್. ಅದೊಂದು ಆಂದೋಲನ. ಆ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಒಂದು 30-40 ಸಾವಿರ ಜನ ಸೇರ್ತಾಯಿದ್ರು. ಅದರ ಅಧ್ಯಕ್ಷಂದ್ರೆ ಭಾರಿ ಶ್ರೇಷ್ಠ. ಆ ವರ್ಷದಲ್ಲಿ ಒಬ್ಬರು ಮೊಹಮ್ಮದ್ ಅಲಿ ಅಂತ ಅಧ್ಯಕ್ಷರು. ಅದರ ಪ್ರಾರ್ಥನೆ ಏನು? ಕಾಂಗ್ರೆಸ್ ಅಧಿವೇಶನದ್ದು ಇಡೀ ದೇಶವನ್ನು ಒಂದು ಮಾಡಿದಂಥ, ಇಡೀ ದೇಶವನ್ನು ತಾಯಿಯಿಂದ ಪೂಜೆ ಮಾಡಿದಂಥ ಒಂದೇ ಮಾತರಂ ಹಾಡು. ಈಗ ನಮಗೆ ಗೊತ್ತಿಲ್ಲ, ಅದರ ಒಂದು ಸಣ್ಣ ತುಂಡು ಮಾತ್ರ ಇದೆ. ಆ ಒಂದೇ ಮಾತರಂ ಹಾಡಲಿಕ್ಕೆ ಒಬ್ಬ ಮೈಕಿನ ಎದುರು ಬಂದು ನಿಂತ್ಕೊಂಡ. ಒಬ್ಬ ಶ್ರೇಷ್ಠ ದೇಶಭಕ್ತ, ಭಾರಿ ಶ್ರೇಷ್ಠ ಒಬ್ಬ ಹಾಡುಗಾರ. ಅವನು ಬಂದು ಒಂದೇ ಮಾತರಂ ಹಾಡಿದರೂ ಇಲ್ವಾ ಪ್ರಾರಂಭದಲ್ಲಿ ಅಧ್ಯಕ್ಷರು ಉಂಟಲ್ಲ ನಿಲ್ಲಿಸು, ಯಾಕೆ ಅದೆಲ್ಲ ಆಗೋದಿಲ್ಲ. ಒಂದೇ ಮಾತರಂ ಅಂದರೆ ತಾಯಿಗೆ ನಮಸ್ಕಾರ, ಅದೆಲ್ಲ ಮಾಡೋದಿಲ್ಲ ನಾವು, ನಿಲ್ಲಿಸು. ಸಾಮಾನ್ಯ ಅಧ್ಯಕ್ಷ ಹೇಳಿದರೆ ಎಲ್ಲರೂ ಒಪ್ಪಿಕೊಂಡು ಅವನು ಹೇಳಿದಾಗೆ ನಡಿಬೇಕು. ಆದರೆ ಈ ಮನುಷ್ಯ ಹೇಳಿದ ವಿಷ್ಣು ದಿಗಂಬರ್ ಪುಲಸ್ಕರ್ ಅವರು ಹೇಳಿದರು, ಸ್ವಾಮಿ ಅಧ್ಯಕ್ಷರೇ, ನೀವೆಲ್ಲಿದ್ದೀರಾ? ನೀವು ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿದ್ದೀರಾ, ಮಸೀದಿಯಲ್ಲಿದ್ದೀರಾ ಹೇಳಿ. ಅವರಿಗೆ ಗಾಬರಿ ಆಯಿತು. ಅವನು ಹೇಳಿದ, ನಿಮಗೆ ಒಪ್ಪಿಗೆ ಆಗದೆ ನೀವು ಹೊರಗೆ ನಡಿಬೋದು, ನಾನಂತೂ ಇದನ್ನು ಹಾಡುವನೆ ಅಂತ ಅವರು ಪೂರ್ತಿ ಹಾಡಿದರು. ಸಮಸ್ಯೆ ಅಲ್ಲ, ಕಾಂಗ್ರೆಸ್ ಅಧಿವೇಶನ ಅದರ ಕಾರ್ಯಕಾರಿಣಿ ಸಮಿತಿ ಆ ಥರ ಕೂತ್ಕೊಂಡಿತ್ತು. ಈಗ ಪ್ರಶ್ನೆ ಬಂದಿರೋದು, ಒಂದು ಕಡೆಯಲ್ಲಿ ಮುಸಲ್ಮಾನರನ್ನು ಬಿಡಬೇಕಾ, ಒಂದೇ ಮಾತರಂ ಬಿಡಬೇಕಾ? ಒಂದೇ ಮಾತರಂ ಕೋಟಿ ಜನರನ್ನು ಎಬ್ಬಿಸಿ ಸ್ವಾತಂತ್ರ್ಯದ ಈ ಯಜ್ಞದಲ್ಲಿ ಧುಮುಕು ಹಾಗೆ ಮಾಡಿರುವಂಥ ಒಂದೇ ಮಾತರಂ ತುಂಡು ಮಾಡಬೇಕಾ, ಅಲ್ಲ ಮುಸಲ್ಮಾನರನ್ನು ಬಿಡಬೇಕಾ? ಕೊನೆಗೂ ಕಾಂಗ್ರೆಸ್ ನಿಶ್ಚಯ ಮಾಡಿದ್ದು ಮುಸಲ್ಮಾನರು ಬಿಡಲಿಕ್ಕೆ ಆಗೋದಿಲ್ಲ, ಒಂದೇ ಮಾತರಂ ತುಂಡು. ಅದಾದ ಮೇಲೆ ಸ್ವಲ್ಪ 31ನೇ ಇಸ್ವಿಯಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದರೆ ಯಾವ ಧ್ವಜ ಇರಬೇಕು ಅಂತ ಯೋಚನೆ ಮಾಡಿದಾಗ ಅದರಲ್ಲಿ ನೆಹರು ಇದ್ದರು, ತಾರಾ ಸಿಂಗ್ ಇದ್ದರು, ಇನ್ನು ಅನೇಕ ಜನ, ಒಂದು 7 ಜನ ಅದರಲ್ಲಿ ಸದಸ್ಯರಿದ್ದರು. ಅವರು 1 ವರ್ಷ ತಿರುಗಾಡಿ ಆದಮೇಲೆ ಅವರು ಹೇಳಿದರು, ಒಂದು ಕೇಸರಿ ಬಣ್ಣದ, ಈ ಕೇಸರಿ ಬಣ್ಣ ಆಯತಾಕಾರದ ಧ್ವಜ ಇರಬೇಕು, ಅದರ ಮೂಲೆಯಲ್ಲಿ ಒಂದು ನೀಲಿ ಬಣ್ಣದಲ್ಲಿ ಚರಕದ ಗುರುತು ಇರಬೇಕು. ಯಾಕೆಂತ ಹೇಳಿದರೆ ಈ ಕೇಸರಿ ಬಣ್ಣ ಯಾವುದಿದೆ ಅದು ಈ ದೇಶದ ಪರಂಪರೆ, ಈ ದೇಶದ ಧರ್ಮ ಸಂಸ್ಕೃತಿ ಜೀವನ ಮೌಲ್ಯಗಳನ್ನು ಗುರುತಿಸುವಂಥ ಬಣ್ಣ ಅದು ಅಂತ ಅವರು ಅದರ ಉಲ್ಲೇಖ ಮಾಡಿದ್ದಾರೆ. ಆದರೆ ಮುಸಲ್ಮಾನರು ಸ್ವಲ್ಪ ದಿವಸ ಆದ ಮೇಲೆ ಗಲಾಟೆ ಮಾಡಿದರು, ಅದೇನು ಹಿಂದೂಗಳಿದೆ ಅಂತ, ನಮಗಿಲ್ವ ಅಂತ, ಅದಕ್ಕೆ ತಗೋ ಅಂತ ಕತ್ತರಿಸಿ ಒಂದು ತುಂಡು ಪಚ್ಚೆ ಬಂತು. ಸ್ವಲ್ಪ ಹೊತ್ತಾದ ಮೇಲೆ ಕ್ರಿಶ್ಚಿಯನ್ರಿಗೆ ಹೇಳಿದರು, ಅಕ್ಳಿಗೆ ಮಾತ್ರ ಎಂಗ್ಳಿಗೆ ತೊಂಬೆ ನಾನೊಂದು ತುಂಡು ಬಿಡಿ. ಹಾಗೆ ಈ ಕೇಸರಿ ಬಿಡಿ ಮತ್ತು ಪಚ್ಚೆ ಬಂದದ್ದು, ಧ್ವಜ ತುಂಡಾಯಿತು. ರಘುಪತಿ ರಾಘವ ರಾಜಾರಾಮ್ ಹಾಡಿತ್ತು, ಅದಕ್ಕೆ ಅದನ್ನು ತುಂಡು ಮಾಡಿ ಅದಕ್ಕೊಂದು ಸೇರಿ ಈಶ್ವರ ಅಲ್ಲ ತೇರೆ ನಾಮ್ ಸೇರಿಸಿದ್ರು. ಹಿಂದಿ ಇತ್ತು, ಹಿಂದಿಯನ್ನು ತುಂಡರಿಸಿ ಅದಕ್ಕೆ ಉರ್ದು ಸೇರಿಸಿ ಹಿಂದೂಸ್ತಾನಿ ಮಾಡಿದರು. ಇದು ಎಲ್ಲದಕ್ಕೂ ಕೂಡ ಈ ದೇಶದ ಜನ ತಲೆಬಾಗಿರು. ಅದಾದ ನಂತರ ದೇಶ ವಿಭಜನೆ ಆಯಿತು, ನೆನಪಿಟ್ಕೊಳ್ಳಿ. ಈಗ ಮತ್ತೆ 2ನೇ ದೇಶ ವಿಭಜನೆ ಹೊರಟಿದ್ದಾರೆ. ಇವತ್ತಿನವರೆಗೆ ಹಿಜಾಬ್ ನೆನಪಿಲ್ಲದಂಥ 100,000 ಮಕ್ಕಳು ಬರ್ತಾ ಇದ್ದಂಥ, ಇವತ್ತು SLC ಕೂಡ ಬರ್ತಾ ಇರುವಂಥ ಹುಡುಗಿಯರು ಹಿಜಾಬ್ ಧರಿಸ್ತಾರೆ. ಹೀಗೆ ಹಿಜಾಬ್ ದೇಶ ವಿಭಜನೆ ಮಾಡ್ತಾರೆ, ನೆನಪಿಟ್ಕೊಳ್ಳಿ. ನೀವೇನು ಕೋರ್ಟ್ ಇವತ್ತು ನಾಳೆ ಅಲ್ಲ ಸೋಮವಾರ ಮಂಗಳವಾರ ತೀರ್ಪು ಕೊಡ್ತಾರೆ. ಈ ತೀರ್ಪನ್ನು ಅವರು 100ಕ್ಕೆ 100 ಒಪ್ಪೋದಿಲ್ಲ. ನಾನು ಜ್ಯೋತಿಷ್ಯ ಅಲ್ಲ, ಆದರೂ ನನಗೆ ಭವಿಷ್ಯ ಗೊತ್ತಿದೆ. ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟಲ್ಲಿ ಹೇಳಿದನ್ನು ಅದು ಒಪ್ಪೋದಿಲ್ಲ, ಅದು ನಮ್ಮದು. ಹಿಂದೂಗಳು ಏನು ಮಾಡ್ತಾ ಇದ್ದಾರೆ? ನಾನು ಅಲ್ಲಿದ್ದಂಥ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ಅಭಿನಂದನೆ, ಅವರಿಗೆ ಜಯಕಾರ, ಅವರಿಗೆ ನನ್ನ ಚಪ್ಪಾಳೆ. ಅವರಿಗೆ ಎದ್ದು ನಿಂತರಲ್ಲ ಆ ವಿದ್ಯಾರ್ಥಿಗಳು,
ಈ ದೇಶದಲ್ಲಿ ಆ ರೀತಿ ಆಗೋದಿಲ್ಲ. ಈ ದೇಶದಲ್ಲಿರುವಂಥ ಜನ ನಾವೆಲ್ಲ ಒಂದೇ. ನೀವು ಮುಸಲ್ಮಾನರು ಬೇರೆ, ಕ್ರಿಶ್ಚಿಯನ್ರು ಬೇರೆ, ಹಿಂದೂಗಳು ಬೇರೆ ಇಲ್ಲ, ನಾವೆಲ್ಲರೂ ಒಂದೇ ಅಂತ ಹೇಳುವಂಥ ಸಮಾನ ಒಂದು ವಸ್ತ್ರ ಸಂಹಿತೆ ಬೇಕು ಅಂತೇಳಿ ಎದ್ದು ನಿಂತರಲ್ಲ, ಎಂಥ ಶ್ರೇಷ್ಠವಾದ್ರಿ. ಅನೇಕ ಜನ ಹೇಳ್ತಾರೆ ದಾಯಿಗೆ ಮಾರ್ರೆ ಮಾತು ಬಡಿಸಿ ನಿಕ್ಲೆ ಕಲ್ಪನಾ ಮಾತು. ಎಂತ ಕಲಿಯೋದು? ದೇಶ ಬಿಟ್ಟು ಕಲಿಯೋದಾ? ಧರ್ಮ ಬಿಟ್ಟು ಕಲಿಯೋದಾ? ಸಂಸ್ಕೃತಿ ಬಿಟ್ಟು ಕಲಿಯೋದಾ? ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ವಿದ್ಯಾರ್ಥಿಗಳೇ ಕೆಲಸ ಮಾಡಿದ್ದು ನೆನಪಿಟ್ಟುಕೊಳ್ಳಿ. ಪರಮ ಪೂಜ್ಯ ಶ್ರೀ ಒಡಿಯೂರು ಗುರುದೇವಾನಂದ ಸ್ವಾಮೀಜಿಗಳಿಗೆ ಆಶೀರ್ವಾದದಂದು ಅಂಚನೆ ಪರಮಹಂಸ ಸ್ವಾಮೀಜಿನ ಆಶೀರ್ವಾದದಂದು ಅಂಚನೆ ಮಾತನಮ್ಮದ ಆಶೀರ್ವಾದದಂದು ವೇದಿಕೆಯ ಪೂರ ಇತ್ತಿನ ಗಣ್ಯರಲ್ಲಿಗ ಮತ್ತು ಬೊಕ್ಕ ಎದುರುಡು ಪೂರ್ವ ಕುಲ್ದಿನ ಗಣ್ಯರಿಗೆ ಬೊಕ್ಕ ಭಗವದ್ ಭಕ್ತರಿಗೆ ಯಾನು ವಂದನೆ ಮಲ್ತಂದುಲ್ಲ. ಸ್ವಾಮೀಜಿಲಿ ಬನ್ನ ಪಂಡೇರಿಗೆ ಈ ಪೂರ್ಣದ ನೆಕ್ಕೆ ಪೂರ್ಣ ಈರೇ ಪನೋಡು ಬಂತ ಅಂದು ಎಂಕಲೆ ಭಾರಿ ಖುಷಿ ಆನಿಡೆ ಬತ್ತದ ಆನಂದೋತ್ಸವ ಎಂಕಲು ಸೇರ್ದು ಮೂಲು ಮಸ್ತ್ ಷಷ್ಠಾಬ್ದದ ವಿಷಯಡು ಮಸ್ತ್ ಕಾರ್ಯಕ್ರಮ ಮಲ್ದೇರಿ ಎಂಕಲು ಮಾತ ಯೂಟ್ಯೂಬ್ ಮಾತ ತೋಂದಿತ್ತ ಅಂಚೆನೆ ಪೂನೋಡ್ಲ ಎಂಕಲು ಮಸ್ತ್ ಕಾರ್ಯಕ್ರಮ ಮಲ್ದ ಪೂನೇಡು ಈ ಕೊರೋನಾದ ಮಹಾಮಾರಿದ ಒಂಜಿ ದುರಂತ ಎಂಕಲಿಗೆ ಮಸ್ತ್ ಬೂರ್ದಿತ್ತಂಡು ಅದಕ್ಕೆ ಎಂಕಲಿಗೆ 50 ಜನರು ಜಾಸ್ತಿ ಎರೆಗ್ಲ ಓ ಕಾರ್ಯಕ್ರಮಗಳು ಎಂಕಲೆ ಎಲ್ಲ ಮಲ್ತಿದ್ದೀರಿ ಅಂಚಾಣ್ಲ ಗುರುದೇವನ ಸ್ವಾಮೀಜಿನ ಎಂಕಲಿಗೆ ಅರ್ನ ಶಕ್ತಿದ ಬಲಟ್ ಎಂಕಲು ಒಂಜಿ 10 ಕಾರ್ಯಕ್ರಮ ಭಾರಿ ಪೊರ್ಲೋಡು ಮಲ್ದ ಆಯ್ಕೆ ಭಾರಿ ಒಂಜಿ 100 ಜನರು ಮಿತ್ತಲ ಆಯ್ತು ಪಾಲು ಪಡೆದೇರೆಂದು ಪಂಡ್ರೆ ಎಂಗೆ ಭಾರಿ ಸಂತೋಷ ಅವನುಂಡು. ಪ್ರತಿ ಆಯ್ತ ಎಂಕಲ್ನ ಕಾರ್ಯಕ್ರಮಡು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಆವಡು, ಭಕ್ತಿ ಗೀತೆ ಆವಡು ಪೂರ ಎಲ್ಲ ಪೋದು ಎಂಕಲು ಭಜನೆ ಮಲ್ತುಂದಿತ್ತ ಅಂಚೆನೆ ಅಜ್ಪ ತುಳಸಿ ಗಿಡೆಲ್ಲ ಎಂಕಲ ಬತ್ತಿನಕಲ್ಲ ಪೂರ ಎಂಕಲು ವಿತರಣೆ ಮಲ್ದ ಅವಲ ಪಂಡ್ರೆ ಎಂಕ ಭಾರಿ ಸಂತೋಷ ಅವನುಂಡು. ಇನ್ನು ಎಂಕಲ್ನ ಒಟ್ಟಿಗೆ ಎಂಕಲ್ಲ ಗುರುದೇವ ಸಬಳಗದ ಪುಣೆದ ಸಲಹೆಗಾರ ಉಷಾ ಶೆಟ್ಟರ್ಲ ಉಳ್ಳೇರು ಅಂಚೆನೆ ಪ್ರಧಾನ ಕಾರ್ಯದರ್ಶಿ ಆರು ದೀರ್ಘಕಾಲಡು ಉಳ್ಳೇರು ಆರು ಪರ್ಮನೆಂಟೇ ಪ್ರಧಾನ ಕಾರ್ಯದರ್ಶಿ ಅದು ಉಳ್ಳೇರು ಯಾಪಲ್ ಅರೆಗ್ ಪ್ರೆಸಿಡೆಂಟ್ಶಿಪ್ ಬೋರ್ಡ್ ಅಂಚ ಅಂಕಲ ರೋಹಿತ್ ನಗರಿ ಗುತ್ತದಾರು ಉಳ್ಳೇರು ಅರೆಲ್ಲ ಈ ಪೊರ್ತುಡಿ ಅನ್ನ ವಂದನೆ ಮಲ್ತೊಂದುಲ್ಲ. ಸಮಯದ ಭಾರಿ ಅಭಾರಿ ಉಂಡು ಎಂಕಲಿಗೆ ಗುರುದೇವರನ ಭಾರಿ ಎಂಕಲಿಗೆ ಪ್ರತಿ ಒಂಜಿ ಇಂಚಿನ ಕಾರ್ಯಕ್ರಮ ಭಾರಿ ಸಂತೋಷ. ಇನ್ನು ಆನಂದೋತ್ಸವ ಎಂಕಲಿಗೆಲ್ಲ ಭಾರಿ ಬತ್ತಿಯದು ಭಾರಿ ಖುಷಿ ಆಂಡ್ ದಿವ್ಯ ಉಪಸ್ಥಿತಿನ ಕೊರ್ನಂಚಿನ ಮಾಣಿಲ ಶ್ರೀಗಳಿಗ್ಲ ನಮಸ್ಕಾರ ಮಲ್ತೊಂದು ವೇದಿಕೆಡು ಆರಾಧನೆ ಆಪಿಂಚಿ ಸತ್ಯನಾರಾಯಣ ಸ್ವಾಮಿಗಳ ಮನಸ್ಸ ನಮಸ್ಕಾರ ಮಲ್ತೊಂದು ಸೇರ್ದಿಂಚಿ ಬಂಧುಲೆ ಪೂಜ್ಯ ಗುರುಕುಲ ಷಷ್ಠಬ್ದ ಸಂಭ್ರಮ ಜ್ಞಾನವಾಹಿನಿ ಕರಿನ ಒಂಜರೆ ವರ್ಷದ ಬುಕ್ಕ ಭಾರಿ ಪುರ್ಲುಡು ಕಾಸರಗೋಡು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಡು ಅಂಚನೆ ಮಹಾರಾಷ್ಟ್ರದ ಆ ಒಂಜಿ ಪ್ರದೇಶಡು ಪೂನಾಡು ಮಾತದಿಕ್ಕಡ್ಲ ಅದ್ಭುತವಾಯಿನ ಕಾರ್ಯಕ್ರಮ ಯಾನೇನು ಮಾತು ಚೂರು ವಿಸ್ತಾರ ಮನ್ಪಡೊಂದಿತ್ತೆ ಆಂಡ ಸಮಯದ ಅಭಾವ ಐನಿರ್ದವರ ಮನ್ಪೆರೆ ಆವೊಂದಿಜ್ಜಿ ಇನ್ನಿ ಆನಂದೋತ್ಸವ ರಥೋತ್ಸವದ ಸಂದರ್ಭ ಒಂಜಿ ಬಿಂಬ ನಾನೊಂಜಿ ಪ್ರತಿಬಿಂಬ ಅಂದ್ರೆ 2 ಶಬ್ದ ಉಂಡು. ನಮ್ಮ ಗುಡ್ಡಿಟ್ಟು ದೇವೇರೇನು ಬಿಂಬ ಅಂದು ತೂಪ ನಮ್ಮ ಮಾತ ಆರ್ನ ಪ್ರತಿಬಿಂಬಲು ದೇವರಿಗೂ ಉಲ ಬೊಡ್ಚಿ ಆಂಡ ಆರೇನು ಶೋಕು ಅಲಂಕಾರ ಮಲ್ತದ ಆಂಡ ಲಂಕ ಆನಂದಾಪು ನಂಚಿನ ಸಂದರ್ಭ ಅಂಚೆನೆ ಗುರುಕುಲ ಸಾನ್ನಿಧ್ಯ ಪೀಠ ಆರೊಂಜಿ ಬಿಂಬ ನಮ್ಮ ಮಾತ ಪ್ರತಿಬಿಂಬ ಆರ್ನ ಆ ಆನಂದ ನಂಗೆ ಮಾತ ಪರಮಾನಂದ ಅಂದು ಬಂದ್ರೆ ಸಂತೋಷ ಪಡೆಪೆ. ಗುರುಕುಲ್ನ ಬಗ್ಗೆ ಮಾತೆರೆಗ್ಲ ಗೊತ್ತುಂಡು ಯಾನ್ ಪನೋಡೊಂದಿಜ್ಜಿ ಗುರುಕುಲ ಒಂದು ಪಂಡ ಒಂಜಿ ಅಪ್ಪೆನ ಮಟ್ಟೆಲಿ ಅಲ್ಪ ಮಾತೆಲ್ಲ ನಂಗೆ ಒದಗದು ಬರ್ಪುಂಡು. ಆ ಒಂಜಿ ಸಾನ್ನಿಧ್ಯ ಎಂಗ ಶ್ರೇಷ್ಠ ಎಡ್ಡೆಪ್ಪದ ಜೀವನ ಕೊರ್ನಂಚಿನ ಆ ಗುರುಪಾದ ಐಕ್ ಪಂದ್ರ ಶಬ್ದ ಇಜ್ಜಿ ಆರ್ನ ಅನುಗ್ರಹ ಏಪಲ ಉಪ್ಪಡು
ಆನಂದ ಅಂದ್ ಪಂಡ ಎಕಡೆ ಡಾಕ್ಟರ್ ಪನ್ಲೆಕ ವಿವೇಕಾನಂದ ಸ್ವಾಮಿಲೆಡ ಆರ್ಲಂಚೇನಿ ಪೂಜಾ ಗುರುಕುಲ್ ಲೆಕ್ಕ ಓವು ಧರ್ಮ ಸಂದೇಶ ಇತ್ತಣ್ಣ ಒಟ್ಟೊಟ್ಟಿಗೆ ಮಾತು ಪಾತಿರೊಂದಿತ್ತಣ್ಣ ಐಟೊಂದು ತಮಾಷೆ ಆ ತಮಾಷೆದ ಮುಖಾಂತರ ಆತ್ಮ ಜಾಗೃತಿ ಮಲ್ಪುನಂಚಿನ ಆ ಧರ್ಮನು ಸಾರುನಂಚಿನ ಆಡ ಆ ಮಲ್ಲ ವ್ಯಕ್ತಿತ್ವ ಇತ್ತಂಡು ಐಕ್ಯರ ಕೇಂಡಿರಿಗೆ ಸ್ವಾಮಿಲೆ ಭಾರತೋಡು ಸಂತೆರಂದು ಪಂಡ ಅಕ್ಲು ಗಂಭೀರತೆಡು ಉಪ್ಪೊಡತೆ ಇಂಚ ಇತ್ತಂಡ ಆಪುಂಡ ಮಾತೆರ್ನೊಟ್ಟಿಗೆ ಸೇರೊಂದು ತಮಾಷೆ ಮಲ್ತೊಂದು ಇತ್ತಂಡ ಅವು ಸರಿ ಆಪುಂಡ ಅಂದಕ್ಕೆ ಎನ್ನಗ ಆರು ಪಂಡೇರಿಗೆ ಆನಂದ ಅಂದ ಪಂಡ ಅವು ಭಗವತ್ ಸ್ವರೂಪ ಅಂದು ಅವು ಎಂಕಲ್ನ ಆ ಭಾರತದ ಒಂಜಿ ಅಡಿಪಾಯ ಐಡ್ದಾದ ಮಾತೆರೆಗ್ಲ ಆನಂದ ಕೊರ್ಪುನಂಚಿನ ಐಡ್ದಾದ ಅವು ಇಂಕು ಮಾತ ನೆನಪಾಣ ಮೂಲು ಹೆಚ್ಚ ಪಾತಿರುಜಿ ಕೋಡೆ ಪ್ರೊಫೆಸರ್ ಅರ್ತಿಕಜ ಬತ್ತಿ ತಿರಿಡೆ ಎನ್ನ ಪುರಾಶ್ರಮಡು ಪದವಿದ ಗುರುಕುಲ್ಲ ಅಂದಾರು ಆರು ಸ್ವಾಮಿನಾಡೆ ಬತ್ತು ಪುನಗ ಒಂಜಿ ಪದ್ಯನು ಸಮರ್ಪಣೆ ಮಲ್ತೀರ ಅಜಿಪ ವರ್ಷದ ಈ ಒಂಜಿ ನೆಲೆಟ್ ಈ ಅಜಿಪ ವರ್ಷದ ಷಷ್ಠಬ್ದ ಸಂಭ್ರಮಡು ಈ ಎಕಡೆ ಅನ್ಪಲ್ಲೆಕ ಮಾತ ದಿಕ್ಕಡ್ಲ ಸಮಿತಿ ಮಲ್ತಂಡು ಮೂಲೊಂಜಿ ಕೇಂದ್ರ ಸಮಿತಿ ಮೋಹನ್ ನಮ್ಮ ಶಿಕ್ಷಣ ಕ್ಷೇತ್ರಡು ಕ್ರಾಂತಿ ಮಲ್ತನಂಚಿನ ಆತ್ಮೀಯರಾಯಿನ ಡಾಕ್ಟರ್ ಮೋಹನ್ ಆಳ್ವಾರ್ನ ಒಂಜಿ ನೇತೃತ್ವ ಐತೊಟ್ಟಿಗೆ ಒಂಜಿ ಕಮಿಟಿಲ ಆತಂಡು ಏನು ಪುದರ್ ಪನ್ರೆ ಪೊಂಡ ನನಲ ಸುಮಾರು ಉದ್ದಾಪುಡು ಆ ಒಂಜಿ ಕೇಂದ್ರದೊಟ್ಟಿಗೆ ಮಾತ ದಿಕ್ಕಡ್ಲ ವಲಯ ಸಮಿತಿನ ಮಲ್ತೊಂದು ಮಾತ ಕಡೆಟ್ಲ ಪೊರ್ಲು ಪೊಲಿಕೆದ ಆ ಒಂಜಿ ಕಾರ್ಯಕ್ರಮ ಆತಂಡು ಆ ಒಂಜಿ ನಿಟ್ಟಿಡ್ಯಾನು ಈ ಸಂದರ್ಭಡು ಸಂಸ್ಥಾನದ ಪರವಾದ ಯಾನು ಮಾತೆರೆಗ್ಲ ಉಡಲ್ದಿಂಜಿನ ಅಭಿನಂದನೆ ಸಲ್ಲಿಸ್ಯಾರೆ ಸಂತೋಷ ಪಡೆಪೆ ಐತೊಟ್ಟಿಗೆ ಕೋಡೆ ಹೊರೆ ಕಾಣಿಕೆ ಮಾತು ಬತ್ತಂಡು ಆ ಹೊರೆ ಕಾಣಿಕೆದ ಒಂಜಿ ಪುದೆ ಸಂಪತ್ತವು ಅವು ಬನ್ನಾಗ ಮಾತೆಲ್ಲ ಮಾತ ಸಮಾಜನೇ ಲೆಕ್ಕದಂತದ ಇಟ್ಟು ಮಾತ ಕೈ ಸೇರ್ಪಂಡು ಅಗ್ಲೆಗ್ಲ ಈ ಸಂದರ್ಭಡ್ಯಾನು ಅಭಿನಂದನೆ ಸಲ್ಲಿಸಾವುಂದು ಐತೊಟ್ಟಿಗೆ ನಮ್ಮ ಗುರುದೇವ ವಿದ್ಯಾಪೀಠದ ಜೋಕುಲು ಏತೇತು ತಿರುಣ ಆತಾತು ತುಂಬೊಂದು ಮಾತ ಪೋಯೇರು ಅಕ್ಕೆಲ್ಲ ಶಾಲೆಡು ಸೇರಜೆ ಗಣಪತಿ ಭಟ್ಟಾರ್ನ ಒಂಜಿ ನೇತೃತ್ವಡು ಪರ್ಲುದ ಒಂಜಿ ಗುರುವಂದನ ಮಂತೀರು ಅಂಚನೆ ನಮ್ಮ ITI ಕಾಲೇಜ್ದ ಮಾತ ಗುರುಬಂಧುಲು ವಿದ್ಯಾರ್ಥಿಗಳು ಮಾತ ಸೇರೋದು ಗುರುವಂದನೆ ಮಲ್ತೀರು ಅಕ್ಲೆಗ್ಲ ಈ ಸಂದರ್ಭಡ್ಯಾನು ಅಭಿನಂದನೆ ಪನ್ನೊಂದೆ ಅನೆ ಕಡಪಲ್ಲೆಕ ಆ ಆರ್ಥಿಕಜಿ ಸಾಹಿತ್ಯ ಕ್ಷೇತ್ರೋಡು ಮಲ್ಲ ಸಂಪತ್ತಾರು ಆರು ಪೂಜ್ಯ ಗುರುಕುಲ್ನ ಬಗ್ಗೆ ಮಾತ ಒಂಜಿ ಐನ ಎಕಡೆ ಮಲ್ಲೆಕ ಸ್ವಾಮಿನ ಬಗ್ಗೆ ಪನುಡೊಂದಿತ್ತೆ ಏನೇನು ಓದೊಂದು ಪೋನಾಗ ಮಾತಾಯ್ತು ವಿಷಯ ಬತ್ತಂಡು ಅಂಚಾದು ತುಂಬಿರುವ ಗುರುದೇವರಿವರು ದತ್ತಾಂಜನೇಯ ಕ್ಷೇತ್ರ ಪವಿತ್ರತವರು ತಮಗಾಗಿ ಯಾವುದನ್ನು ಬಯಸದಿಹರು ಲೋಕ ಕಲ್ಯಾಣಕ್ಕೆ ಮನವ ಮಾಡಿಹರು ಅವಧೂತ ಸಂಪ್ರದಾಯದ ಸಂತ ಶ್ರೇಷ್ಠ ಚಿಂತನದಿ ಮಂಥನದಿ ತೊಡಗಿದ ವರಿಷ್ಠ ಸರಳ ಸಜ್ಜನಿಕೆ ಶ್ರದ್ಧಾಪೂರ್ಣ ದುಡಿಮೆ ಹೋದಲ್ಲಿ ಬಂದಲ್ಲಿ ಬೀರುವರು ಹಿರಿಮೆ ಧರ್ಮದರಿವನು ಜನಕ್ಕೆ ತಲುಪಿಸುವ ಕಾರ್ಯ ಮಾಡುತ್ತಿಹರು ಅನವರತ ತೆರೆಯುತ್ತ ಅಂತರ್ಯ ಸಭೆ ಸಮಾರಂಭದ ಆಶೀರ್ವಚನ ಮಧುರ ಕೇಳಿದಷ್ಟು ಹರ್ಷ ಮನವಾಗಿ ಹಗುರ ಜ್ಞಾನ ಸಂಪನ್ನತೆಗೆ ತಾನಾಗಿ ಹೆಸರು ತಿಳುವಳಿಕೆ ಮೂಡಿಸುತ್ತ ಸಂಚರಿಸುತ್ತಿಹರು ಮೂಢನಂಬಿಕೆ ತೊರೆದು ಸುಜ್ಞಾನ ಗಂಧ ಪಸರಿಸುವ ಕಾಯಕದೊಳಿವರು ಅವರಿಗೆ ಅನುಬಂಧ ಸಾಹಿತ್ಯದೊಂದಿಗಿವರಿಗೆ ಪರಮನೆಂಟು ಸಮ್ಮೇಳನಗಳ ನಡೆಸುವ ಹುಮ್ಮಸುಂಟು ಕವಿಲೇಖಕರ ವಾಗ್ಮಿಗಳ ಕರೆದ ಗೋಷ್ಠಿ ನಡೆಸುವುದು ಗುರುಗಳಿಗೆ ನೀಡುವುದು ತುಷ್ಟಿ ಸಂಗೀತ ಯಕ್ಷಗಾನವು ನೃತ್ಯಗಳಿಗೆ ಸತತವೂ ಪ್ರೋತ್ಸಾಹವಿದೆ ಕ್ಷೇತ್ರದೊಳಗೆ ಸಾಂಸ್ಕೃತಿಕ ಕಲೆಗಳಿಗೆ ಬೆಂಬಲವನಿತ್ತು ಹರಸುವರು ಪರಿಣಿತರ ಪ್ರೋತ್ಸಾಹವಿತ್ತು
ಮುಂದೆ ತುಳುತೇರ ನೆಳೆವ ಮೆರವಣಿಗೆಯನ್ನು ನಡೆಸಿ ತುಳುನಾಡ ಜಾತ್ರೆಗಾಸರೆ ಕೊಟ್ಟರೆಳಸಿ ಋಷಿ ಸಂಸ್ಕೃತಿಯ ಜತೆಗೆ ಕೃಷಿ ಸಂಸ್ಕೃತಿಯನ್ನು ಬೆಳೆಸಲೆಂದಿವರು ಮಾಡಿರುವ ಕೃತಿಗಳನ್ನು ಮೆಚ್ಚಿಕೊಂಡಾಡಿದರು ಕಲೆನಾಡ ಜನರು ಉತ್ಸಾಹದಲ್ಲಿ ಸೇರಿಸಲಿವ ಸಜ್ಜನರು ಅಲ್ಲಲ್ಲಿ ಹನುಮಾನ ಚಾಲೀಸ ಪಠಣ ಭಕ್ತಿ ಭಾವದಿ ದೇವ ದೇವಿಯರ ಭಜನ ರೋಗಿಗಳನ್ನುಳಿಸಲೆಂದೇ ರಕ್ತದಾನ ಗಿಡಮೂಲಿಕೆಗಳ ವನ ಸಸಿಗಳ ವಿತರಣ ಸೇವೆಯು ಸಮಾಜಮುಖಿ ಚಿಂತನೆಯ ಸಾರ ಜ್ಞಾನ ವಿಸ್ತಾರಕ್ಕೆ ನಿತ್ಯವನುಸಾರ ಗುರುದೇವರಿಗೆ ನಮಸ್ಕಾರವಿಹುದಿಂದೆ ಒಡಿಯೂರು ವಿಜೃಂಭಿಸುತ್ತಿರಲಿ ಮುಂದೆ ಒಡಿಯೂರು ವಿಜೃಂಭಿಸುತ್ತಿರಲಿ ಮುಂದೆ ಒಡಿಯೂರು ವಿಜೃಂಭಿಸುತ್ತಿರಲಿ ಮುಂದೆ. ಎಡ್ಡೆ ಒಂಜಿ ಸಂದರ್ಭಡು ಮಾತ ಹಲವಾರು ಬಾಗೋಡು ಎಡ್ಡೆ ರೀತಿದ ಈ ಒಂಜಿ ಕಾರ್ಯಕ್ರಮ ಆವಡು ಅಂದಾಂಡ ನಿಕ್ಲ ಮಾತ ಸೇರಿಗೆ ನೆಟ್ಟು ಅವತ್ತೊಂದು ಅಲ್ಪ ಅಲ್ಪ ಮಂತನ ಕಾರ್ಯಕ್ರಮಗಳು ಮಾತಾವು ದೇವರಿಗೆ ಅರ್ಪಿತ ಆಗ್ತದೆ. ಐತ ಬಗೆಟ್ಟು ಮಾತೆತ್ತೆ ಪಂಡೇರು ಮಾತ ಹೊರೆ ಕಾಣಿಕನ ನೇನೋ ಅಂಜ ಅಂತೆ ಬಹುಶಃ ಜೋಕುಲು ಐತ ನಿಂತ ಬಗೆಟ್ಟು ಬೇತೆ ಬೇತೆ ರೀತಿಯ ಸೇವೆ ಮಾಡ್ತಾನೆ. ಒಂಜೊಂಜಿ ಜೋಕುಲು ಒಂಜೊಂಜಿ ತಾರೆ ಅವತ್ತು ಒಂದು ಉಪಾದನೆ ಒಂಜಿ ಕೀರ್ತಿ ಉಂಡಂದ್ರೆ ಆ ಜೋಕ್ಲಿಗೆ ಸಂದೋಣ ಈ ಸಂದರ್ಭದ ಪಂಡೆ ಒಂದಿಲ್ಲ ಇನ್ನಿತ ಒಂತೆ ಸಮಯ ಬಳಿತದನ್ನು ನೆನೆತ ದೇವರನ್ನ ಆಹ್ವಾನ ಮಾಡ್ತಂದು ಇತ್ತೆ ಮಹಾಮಂಗಳಾರತಿ ಅಪ್ಪನಂಚಿನ ಪುಣ್ಯಕಾಲ ಉಂಡು ಏರ್ಲ ನನ್ನ ಲಕ್ಕದ ಅಂಚಿಂಚಿ ಪೋಡ್ಚು ಅಲ್ಪ ಅಲ್ಪ ಕುಳ್ಳೋಣಿ ಮಂಗಳಾರತಿ ಅನ್ನ ನಿಕ್ಲೆ ತಿವೇರಿಗೆ ಲಾಯ್ಕ ಹಾಕೊಂಡು ಬೊಕ್ಕ ಬಾಕಿ ಧೈರ್ಯನ ಗುರುತು ಮಾಡ್ಪಣೆ ಕೆಲಸ ಬೊಕ್ಕ ಮಲ್ಪೋನಮ್ಮ ಐಕೊಂತೆ ನಿಕ್ಲು ಮಾತ ಸಹಕಾರ ಕೊರೋಣಿ ಇನ್ನಿತ ವಿಶೇಷತದಾನೆಂದು ಕೇಂದ್ರ ತೇರದ ಒಂಜಿ ವಿಷಯ ಉಂಡು ರಥ ಪೋಡು ಅಂದಾಂಡ ಐಕೊಂಜಿ ಪಥ ಅಂದು ಬೋಡಿಗೆ ಜೀವನ ರಥಕ್ಕೂ ಒಂಜಿ ಪಥ ಅಂತ ಜೀವನ ರಥದ ಪಥವೆಂದರೆ ಅದು ಧರ್ಮ ಅಂದರ್ಥ ಧರ್ಮ ಇಂಪಿನ ಪಥ ಉಂಡತೆ ಸಾಧಿ ಉಂಡತ ಐಟೆ ನಮ್ಮ ಪೋಡುಂದಾಣ ನಮ್ಮ ತೇರನ್ನು ಮಾತ್ರ ನಮಾನೆ ಒಯ್ಪೋಡು ದೇವರಿನ ತೇರನ್ನು ನಮ್ಮ ಮಾತ ಸೇರಿದು ಒಯ್ಪ 10 ಜನ ಸೇರಿದು ಒಯ್ಪೇರು ಅಣ್ಣ ನಮ್ಮ ತೇರನ್ನು ನಮಾನೆ ಒಯ್ಪೋಡು ಉಳೆದ ಪಿದಂಡ ಬೊಕ್ಕ 4 ಜನ ಪುಗಿಲು ಕೂರುವೆರಾತೆ ಆಂಡ ನಮ್ಮ ತೇರಿಗೆ ನಮನೇ ಜನ ಐಕೊಂಡ್ಬೇರು ವ್ಯಕ್ತಿತ್ವವನ್ನು ಮೂಡಿಸುವಲ್ಲಿ ನಮಗೆ ನಾವೇ ಶಿಲ್ಪಿಗಳಾಗಬೇಕು ಅವಾಗ ಮಾತ್ರ ಬದುಕೆಡ್ಡೆ ಅಪ್ಪನೊಂದು ಪಂಡೊಂದು ಈ ಸಮಯದ ಅಣ್ಣನಲ್ಲಿ ಮಾತ್ರ ಭಾರಿ ಪೊರ್ಲುಡೆ ಲೆಕ್ಕಾಚಾರದ ಪಾತೆರೊಂದು ಇಂಚ ಅಂತ ಸ್ವಾಮಿ ಲೈಕ್ ಬೋಡ್ತನಂಚಿನ ಎಡ್ಡೆ ವಿಚಾರವನ್ನು ಪಟ್ಟಿರಿ ಇಂಚ ಎನ್ನ ಅನುಭವನಿ ನಾನು ಇಂಚ ಪಂಡೋಣವೆ ಅಂತ ಪಂಡೊಂಡಿರಿ ರಡ್ಡು ಕೃತಿಲ ಬಿಡುಗಡೆ ಆಗ್ತದೆ ಒಂಜಿ ಅಮೃತ ವರ್ಷ ಇಂಗ್ಲೀಷ್ಡು ಉಂಡು ಅಂದಾಂಡ ನೆನೊಂಜಿ ಸೇರೇಜದರ ಭಾವನಾತ್ಮಕವಾದ ನಾವು ದಾನೆ ಉಳ್ಳಾಯ್ಕೊಂಡು ಏನು ಮಾತ ಪಿದಯ ಪಾಡ್ಯಾರ ವಿಜ್ಞಾನ ಮತ್ತು ಆಧ್ಯಾತ್ಮ ಹೇಗೆ ಜೊತೆಗೆ ಹೋಗಬೇಕಿಂಪಿನೇನು ಬಾರಿ ಪೊರ್ಲೊಡೆ ಪಂಡ್ಯಾರ ಆ ಬೂಕುಡ್ಲ ಏನು ಮಾತ ಕೋತುದೆ ರೈತ ಬಗೆಟ್ಟು ಎಡ್ಡೆ ವಿಚಾರಗಳುಂಡು ಸಾಧ್ಯ ಅನ್ನೋದೈತೊಂದು ಓದಲೆ ಎಂದು ಸಮಯಡು ಪಂಡೊಂದು ಇನಿ ರಥೋತ್ಸವದ ಪೊರ್ಲು ಪೊಳಬಡು ನಿಕ್ಲು ಮಾತ ಸಹಕಾರ ಕೊರಡು ದಾಲ ಒಂಜಿ ತೊಂದರೆಗಳು ಆವಂದ ಲೆಕ್ಕ ಸಹಕಾರ ಕೊರದು ತಾಳ್ಮೆಡು ಸಹನೆಡು ಆ ತೇರು ವೈಪುನಂಜಿ ಕೆಲಸ ಆವಡು ಐಗೆ ಮಾತೆಲ್ಲ ಸಹಕಾರ ಕೋರ್ಲೆಂದು ಈ ಸಂದರ್ಭಡು ಪಂಡೊಂದು ಸೇರ್ನಂಚಿನ ಪೂರ್ಯರಿಗಳ ದೇವರೇ ಎಡ್ಡೆ ಪದಿಪಾವಡೊಂದು ಮುಗಿತಲ್ಲದ ಪಾತ್ರೆಲ್ಲ ನಿಟ್ಟೆ ಮುಗಿತದೆ ಅನಿತ್ತೆ ಬೊಕ್ಕದಾಗ್ಲೇನು ಬೊಕ್ಕ ನಮ್ಮ ಗುರುತು ಮಾಡ್ಬ ಐಕೆ ಸಹಕಾರ ಕೊರಡು ಪೂಜಾನೆ ಬೆರಿಕ್ ಆ ಕೆಲಸ ನಡಪಡು ಮಾತಂತೆ ಅಲ್ಪ ಅಲ್ಪ ಕುಳ್ಳೋಣೆ ಎಂದು ಪಂಡೊಂದು ಪಾತ್ರೆನ ಮುಗಿಪೆ ಆಯ್ತು ಒಟ್ಟಿಗೆ ಒಂಜಿ ಪಾತ್ರೆರೋಂಡು ಒಂದು ಕಾಲದಲ್ಲಿ ಆನೆ ಕುದುರೆಗಳ ಮೇಲ್ಮೆರೆಸುವೆ ಒಂದು ಕಾಲದಲ್ಲಿ ಮೃಷ್ಟಾನ್ನವ ಉಣಿಸುವೆ ಒಂದು ಕಾಲದಲ್ಲಿ ಉಪವಾಸವಿರಿಸುವೆ ಒಂದು ಕಾಲದಲ್ಲಿ ಮೃಷ್ಟಾನ್ನವ ಉಣಿಸುವೆ ಒಂದು ಕಾಲದಲ್ಲಿ ಉಪವಾಸವಿರಿಸುವೆ ಏನು ಮಾಯೆಯೋ ನೀನೇ ಬಲ್ಲೆ ಪುರಂದರ ವಿಠಲ ಪನ್ನಗ ಶಯನ ಪುರಂದರ ವಿಠಲ. ನಮ್ಮ ಮಲ್ಲಬಿಡಿಯರ ಶ್ರೀ ಸದಾಶಿವ ಕನ್ಯಾ ಹಾಗೆ ಪಾಂಡುಜಿ ಸ್ವಾಮಿಗೆ
ಮಾನವರಿಗೆ ಬಂದರೆ ಅಂಚೆ ನಮ್ಮ ನನೋಗಿ ಗೌರವಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು. ಪರಮದೇವರಲ್ಲಿ ಅಧ್ಯಕ್ಷರು ಶ್ರೀಯುತ ಜಗನ್ನಾಥ್ ಚೌಟ ಬರಿಗಿದೆ. ಬಂಟ್ವಾಳದಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಕದ್ರಿ ನವನೀತ್ ಶೇಖರ್ ಅವರನ್ನು ನಾವು ನಿನ್ನೆ ಗೌರವಿಸಿದ್ದೇವೆ. ಸಹಕೋಶಾಧಿಕಾರಿಯಾದಂಥ ಶ್ರೀಯುತ ಲಿಂಗಪ್ಪಗೌಡ ಪನೆಯರ್ಕ ನಮ್ಮ ಸಂಸ್ಥಾನದ ಎಲ್ಲ ಚಟುವಟಿಕೆಗಳಲ್ಲಿ ಅತ್ಯಂತ ಸೇರಾಗಿ ನಮ್ಮ ಸಂಸ್ಥಾನ ನಡೆಸುತ್ತಿರುವಂಥ ಶ್ರೀ ಗುರುದೇವ ವಿದ್ಯಾಪೀಠ ವಿಭಾಗದಲ್ಲಿ ಲಭ್ಯವಿದೆ. ಆಸಕ್ತರು ಅದನ್ನು ಪಡೆದುಕೊಳ್ಳಬಹುದು. ತುಂಬ ಕಡಿಮೆ ದರದಲ್ಲಿ ಇವತ್ತು ಮಾತ್ರ ನಾವು ಕೊಡ್ತಾ ಇದ್ದೇವೆ. ದಯವಿಟ್ಟು ನಮಗೆ ಪ್ರೋತ್ಸಾಹ ಮಾಡಿ. ಸತ್ಯತ್ವ ಸಂಭ್ರಮ ವಿವಿಧ ಸಮಿತಿಗಳ ಪದಾಧಿಕಾರಿಗಳ ಪ್ರಧಾನ ಕಾರ್ಯದರ್ಶಿಯಾಗಿ ಮಂಗಳೂರು ಸಂಸ್ಥೆಯಲ್ಲಿ ಕಾರ್ಯಕ್ರಮ ನಿರ್ವಹಿಸಿದರು. ಶ್ರೀಯುತ ಸುಬ್ರಹ್ಮಣ್ಯ ಅವರಿವರು
ನಮ್ಮ ಸಂಸ್ಥಾನದಿಂದ ಆರಂಭದಿಂದಲೇ ಇಟ್ಟುಕೊಂಡು ಎಲ್ಲ ಸೇವಾ ಚಟುವಟಿಕೆಗಳಿಂದ ಅತ್ಯಂತ ನಿಯತ್ತಿನಿಂದ ಕೆಲಸ ಮಾಡ್ತಿರುವಂಥ ಶ್ರೀಯುತ ಸುಬ್ರಹ್ಮಣ್ಯ ಒಡೆಯೂರು ಅವರು ದಯವಿಟ್ಟು ವೇದಿಕೆಗೆ ಬಂದು ಪರಪೂಜ್ಯ ಸ್ವಾಮೀಜಿಯವರಿಂದ ಸ್ಮರಣೆ ಮತ್ತು ಶಾಲನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಂಡಿದ್ದೇನೆ. ಶ್ರೀಯುತ ಸುಬ್ರಹ್ಮಣ್ಯ ಒಡೆಯೂರು. ಶ್ರೀಯುತ ದಿನೇಶ್ ವೈ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಿನ್ನೆ ಅವರನ್ನು ಒಡೆಯೂರು ಶ್ರೀ ಪ್ರಶಸ್ತಿ ನೀಡುವಂತಹ ಸಂದರ್ಭದಲ್ಲಿ ಅವರು ಬಂದಿಲ್ಲ, ಯಾಕ ಅವರ ಬೇರೆ ಬೇರೆ ವ್ಯಾಪ್ತಿಯಲ್ಲಿದ್ದಾರೆ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಗೋ ಸಂರಕ್ಷಣೆಯಲ್ಲಿ ಅತ್ಯಂತ ದೊಡ್ಡ ಕೆಲಸ ಮಾಡುವುದು ಅಂತಂದ್ರೆ ಶ್ರೀಯುತ ದಿನೇಶ್ ವೈ ಅವರು ಎಲ್ಲಿಯೂ ಈಗ ಸನ್ಮಾನಗಳಿಗೆ ಅಥವಾ ಪ್ರಶಸ್ತಿಗಳಿಗೆ ಅವರು ಬರುವುದೇ ಇಲ್ಲ. ಸ್ವಾಮೀಜಿಯವರು ಹೇಳಿದ್ದಾರೆ, ಇವತ್ತು ಅವರು ಬಂದಿದ್ದಾರೆ. ಶ್ರೀಯುತ ದಿನೇಶ್ ವೈ ಶ್ರೀಯುತ ದಿನೇಶ್ ಪ್ರಶಸ್ತಿಯನ್ನು ಈಗ ಪ್ರದಾನ ಮಾಡ್ತಾ ಇದ್ದೇವೆ.